हालेलुया हालेलुया ಎಷ್ಟು ಸಂತೋಷವಾಗಿದ್ದೀರಾ ಆಮೆನ್ ಹಾಲೆಲೂಯಾ ದೇವರ ವಾಕ್ಯ ಹೇಳುತ್ತೆ ಫಿಲಿಪ್ಪಿ 4:4 ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಯಾವಾಗಲೂ ನಾವು ಯೇಸಪ್ಪ ಒಳಗಡೆ ಸಂತೋಷವಾಗಿರಬೇಕು. ಸೊ ಈ ದಿವಸ ನಾವು ವಿಶೇಷವಾಗಿ KPT ಕಿಡ್ಸ್ನ ಇರುವಂಥ KPT ಕಿಡ್ಸ್ ಈ ಒಂದು ಕ್ವಿಜ್ ಪ್ರೋಗ್ರಾಮ್ಗೆ ಬಂದಿದ್ದೀರಾ. ಈ ಕ್ವಿಜ್ ಪ್ರೋಗ್ರಾಮ್ ಹೆಸರು ಗೊತ್ತಾ? ಇದು ನನ್ನ ಪ್ರಶ್ನೆ ನಿಮ್ಮ ಉತ್ತರ. ಹೇಳಿ ನನ್ನ ಪ್ರಶ್ನೆ ನಿಮ್ಮ ಉತ್ತರ. ಹಾಲೆಲೂಯಾ. ಈ ಕ್ವಿಜ್ ಪ್ರೋಗ್ರಾಮ್ ಅಲ್ಲಿ ಸೊ ನಿಮ್ಗೆ 6 ತಿಂಗಳು KPT ಅಲ್ಲಿ ಏನೇನು ಹೇಳ್ಕೊಟ್ಟಿದ್ದೀವೋ EPT ಇಂದ ಏನೇನು ನಿಮಗೆ ನಾವು ತಿಳಿಸಿದೀವೋ ಆ ಸ್ಟೋರೀಸ್ ಮೆಮೊರಿ ವರ್ಸ್ ಎಲ್ಲ ಓವರ್ ಆಲ್ ನಿಮ್ಗೆ ಎಲ್ಲದರಲ್ಲೂ ಕೂಡ ನಿಮಗೆ ಕ್ವೆಶನ್ಸ್ ಇರುತ್ತೆ, ಕ್ವಿಜ್ ಇರುತ್ತೆ. ಸೊ ಅದ್ರ ಒಳಗಡೆ ಸ್ವಲ್ಪ ಗೇಮ್ಸ್ ಎಲ್ಲ ಇರುತ್ತೆ, ಎಲ್ಲ ನಿಮ್ಗೆ ಇರುತ್ತೆ. ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡೋಣ, ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಕಣ್ಗಳನ್ನ ಮುಚ್ಚೋಣ, ಯಾರೊಬ್ಬರು ಮಾತಾಡ್ಬಾರ್ದು, ಎಲ್ಲ ಕಣ್ಗಳನ್ನ ಮುಚ್ಚಿ ನಾವು ಓಪನಿಂಗ್ ಪ್ರೇಯರ್ ಮಾಡಿ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಂತರ ನಾವು ದೇವರನ್ನ ಸ್ತುತಿಸಿ ನಂತರ ನಾವು ಪ್ರಾರಂಭ ಮಾಡೋಣ. ಹಾಲೆಲೂಯಾ. ಅಪ್ಪ ನಿಮಗೆ ಸ್ತೋತ್ರ. ನೀನು ಒಳ್ಳೆಯವನು, ಕೃಪೆಯುಳ್ಳವನು ಅಪ್ಪ, ಮಹಾ ದಯೆಯುಳ್ಳವನು ಸ್ವಾಮಿ. ನೀನು ಅಪ್ಪ ಒಳ್ಳೆಯದನ್ನು ಮಾಡುವವನು ಆಗಿದ್ದೀರ ರಾಜ. ಈ ದಿವಸದಲ್ಲಿ ಸಪ್ಪ ವಿಶೇಷವಾಗಿ ರಾಜ ಅಪ್ಪ KPT ಕಿಡ್ಸ್ ಇಂದ ಸಪ್ಪ ಒಂದು ಕ್ವಿಜ್ ಪ್ರೋಗ್ರಾಮ್ ಅನ್ನ ಅಪ್ಪ ನೀವು ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಇದು ನನ್ನ ಪ್ರಶ್ನೆ ನಿಮ್ಮ ಉತ್ತರ ಎಂಬುದಾಗಿ ರಾಜ ಅಪ್ಪ ನೀವು ರಾಜ ನಮಗೆ ಒಂದು ಒಳ್ಳೆಯ ಸ್ವಾಮಿ ಟೈಟಲ್ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಈ ದಿವಸ ಭಾಗವಹಿಸಿರುವ ಒಬ್ಬೊಬ್ಬರನ್ನು ಅಪ್ಪ ನೀವು ಆಶೀರ್ವದಿಸಿ ರಾಜ. ಅಪ್ಪ ನಿಮ್ಮ ವಾಕ್ಯಗಳನ್ನು ಕಲಿತುಕೊಳ್ಳೋದು ಮಾತ್ರವಲ್ಲ ರಾಜ, ಆ ವಾಕ್ಯಗಳು ನಮ್ಮ ಹೃದಯದಲ್ಲಿಯೂ ರಾಜ ಅಪ್ಪ ನಮ್ಮ ಮನಸ್ಸಿನಲ್ಲಿಯೂ ರಾಜ ಅಪ್ಪ ಅದು ಬೇರೂರಿದ್ದು ಅಪ್ಪ ಯಾವಾಗಲೂ ಇರುವ ರೀತಿಯಲ್ಲಿ ಸಪ್ಪ ನೀವು ಮಾರ್ಪಡಿಸಿ ರಾಜ. ನಮ್ಮ ಜೊತೆಯಲ್ಲಿ ಅಪ್ಪ ನೀವು ಪರಿಪೂರ್ಣವಾಗಿ ರಾಜ ಅಪ್ಪ ನಮ್ಮ ಜೊತೆ ಇರಿ ಎಂಬುದಾಗಿ ಸ್ವಾಮಿ ಅಪ್ಪ ನಾವು ಕೇಳುವವರಾಗಿದ್ದೇವೆ ರಾಜ. ನೀನು ಒಳ್ಳೆಯವರು ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮನ್ನ ಸ್ವಾಮಿ ನೀವು ದಾರಿ ನಡೆಸಿಕೊಡಿ ರಾಜ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಒಪ್ಪಿಸಿ ಕೊಂಡುಕೊಳ್ತೇವೆ ರಾಜ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಆಮೆನ್ ಆಮೆನ್ ಆಮೆನ್. ಸೊ ಯೇಸಪ್ಪ ನಮ್ಮ ಜೊತೆ ಇದ್ರೆ ಏನಾಗ್ತೀವಿ? ನಾವು ಜಯಿಸ್ತೀವಿ. ಯಾಕೆ ನೀವು ಇಲ್ಲಾಂತೀರ ಅನ್ನೋದು ಮುಖ್ಯ ಅಲ್ಲ, ಯೇಸಪ್ಪ ನಮ್ಮ ಜೊತೆ ಇದ್ದು ನಾವು ಇದನ್ನ ನಡೆಸ್ತೀವಿ ಅನ್ನೋದೇ ಮುಖ್ಯ. ಆಮೆನ್. ಪ್ರೋಗ್ರಾಮ್ ಹೆಸರೇನು? ಇದು ನನ್ನ ಪ್ರಶ್ನೆ ನನ್ನ ಪ್ರಶ್ನೆ. ನೋಡೋಣ ಯಾವ ಯಾವ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತೀರ ಅಂತ. ಅದಕ್ಕಿಂತ ಮುಂಚೆ ನಾವು ಏಸಪ್ಪ ಏಸಪ್ಪ ನಮ್ಮ ಹತ್ರ ಏಸಪ್ಪ ನೀವು ಏಸಪ್ಪ ಅಂತ ಕೇಳಲ್ವಾ? ನಮ್ಮ ಹತ್ರ ಏಸಪ್ಪ ಇದ್ರೆ ಯಾವಾಗ ನಾವು ಜಯಿಸ್ತೀವಿ ಜಯಿಸಲ್ವ? ಜಯನ ನಾವು ಪಡಿತೀವಿ ಹೇಳಲ್ವಾ? ಹತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ. ನಿನ್ನ ವಾಕ್ಯ ಓದುವ ಸಮಯದಲ್ಲಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಲ್ಲಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಲ್ಲಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಲ್ಲಿ ದೇವರಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ನಿಮ್ಮ ಹೃದಯವನ್ನು ತೆರೆದಿರಿ. ನನ್ನ ಹತ್ತಿರವಿರು ಓ ಯೇಸುವೇ,
ನನ್ನ ಪ್ರಶ್ನೆ ನಿಮ್ಮ ಉತ್ತರ ಎಂಬ ಅಪ್ಪ ಈ ಒಂದು ಒಳ್ಳೆ ಕ್ವಿಜ್ ಪ್ರೋಗ್ರಾಮ್ ಅಪ್ಪ ನಮ್ಮ ಜೊತೆ ಇದ್ದು ನಾವೆಲ್ಲರೂ ಸಹಾಯಕನಾಗಿ ನಡೆಸು ರಾಜ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಮತ್ತೊಂದು ನಾನು ಸ್ವಾಗತಿಸ್ತೇನೆ. ನಿಶ್ಚಯವಾಗಿ ದೇವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಈ ಪ್ರೋಗ್ರಾಮ್ ಅನ್ನು ನಡೆಸಿ ದೇವರು ಕೃಪೆ ಮಾಡ್ತಾರೆ. ಸೊ ನಿಮ್ಮ 2 ಟೀಮ್ ಇದೆ. ಸೊ ನಿಮ್ಮ ಟೀಮಿನ ಹೆಸರುಗಳನ್ನ, ಸೊ ನೀವೇನು ನಿಮ್ಮ ನೇಮ್ ಮತ್ತೆ ಯಾವ ಕ್ಲಾಸ್ ಅನ್ನೋ ಅನುಭವವನ್ನು ಕೂಡ ಒಂದ್ಸರಿ ಎಲ್ಲರೂ ಶೇರ್ ಮಾಡ್ತಾರೆ. ಹಾಗೆ ಕುತ್ಕೊಂಡೇ ಹೇಳ್ತಾರೆ. ನನ್ನ ಹೆಸರು ನಿತೀಶಾ, ನಾನು ಕ್ಲಾಸ್ ಓದ್ತಿದ್ದೆ. ನಮ್ಮ ಟೀಮ್ ಹೆಸರು ಜೀಸಸ್ ಕ್ರೈಸ್ಟ್. ಸೊ ಜೀಸಸ್ ಕ್ರೈಸ್ಟ್ ಟೀಮ್ ಅಲ್ಲಿ ಇರುವಂತ ನಿತೀಶ್ ಜೋರ ಕ್ಲಾಪ್ ಮಾಡೋಣ. ಜೀಸಸ್ ಕ್ರೈಸ್ಟ್ ಟೀಮ್ ಅಲ್ಲಿ ಇರುವಂತ ಮದನ್ಗೆ ಜೋರ ಕ್ಲಾಪ್ ಮಾಡಿ. ನನ್ನ ಹೆಸರು ಕೃತಿಕಾ, ನಾನು 4th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ. ನನ್ನ ಟೀಮ್ ಹೆಸರು ಜೀಸಸ್ ಕ್ರೈಸ್ಟ್. ಗ್ರೇಟ್. ಜೀಸಸ್ ಕ್ರೈಸ್ಟ್ ಟೀಮ್ ಅಲ್ಲಿ ಕೃತಿಕಾ ಜೋರ ಕ್ಲಾಪ್ ಮಾಡಿ. Jesus power. Yes, jora clap ಮಾಡಿ ಹೋಗ್ತಾರ. I am studying in 7th standard. My team name is Jesus power. So Jesus power ಅಲ್ಲಿ ಇರುವಂತ ಅಕ್ಷರ ಜೋರ ಕ್ಲಾಪ್ ಮಾಡಿ. My name is Asha. I am studying in 5th standard. My team name is Jesus power. Jesus power ಇರುವಂತ ಅಕ್ಷರ ಜೋರ ಕ್ಲಾಪ್ ಮಾಡಿ. ಸೊ 2 ಟೀಮ್ ನ ಕೂಡ ನಾವು ನೋಡಿದ್ವಿ. ಸೊ ಆ ಟೀಮ್ಗೆ ನಾವು ನಮ್ಮ ಟೀಮ್ ಕಡೆಯಿಂದ ಸೊ ಎಲ್ಲರಿಗೂ ನಾವು ಟೀಮ್ ಐಡಿ ಕಾರ್ಡ್ ಕೊಡ್ತೀವಿ. ಸೊ ಜೀಸಸ್ ಪವರ್ ಅಲ್ಲಿ ಇರುವಂತ ಆಶಾ ಯಾಗಲಿ ಆಶಾ. ಸೊ ಜೀಸಸ್ ಕ್ರೈಸ್ಟ್ ಟೀಮ್ ಅಲ್ಲಿ ಇರುವಂತ ಮದನ್ ಜೋರ ಚಪ್ಪಾಳೆ ಹೊಡಿ ಅಲ್ವಾ. ಜೀಸಸ್ ಕ್ರೈಸ್ಟ್ ನಿತೀಶಾ. ಜೀಸಸ್ ಪವರ್ ಇರುವಂತ ಏಂಜಲ್ ಕೃತಿಕಾ. ಸೊ ಎಲ್ಲ ನಿಮ್ಮ ಟ್ಯಾಗ್ ಹಾಕೊಳ್ಳಿ. ಸೊ ಮಕ್ಕಳು ಟ್ಯಾಗ್ ಹಾಕೊಳ್ಳಿ, ಟೀಚರ್ಸ್ ಕೂಡ ನಿಮ್ಮ ಟ್ಯಾಗ್ ಹಾಕೊಳ್ಳಿ. ಸೊ ನಮ್ಮ ಪ್ರೋಗ್ರಾಮ್ ನೇಮ್ ಏನು? ಇದು ನನ್ನ ಪ್ರಶ್ನೆ ನಿಮ್ಮ ಉತ್ತರ. ಇದು ನನ್ನ ಪ್ರಶ್ನೆ ನಿಮ್ಮ ಉತ್ತರ. ಕೇಳಿಸ್ತಾನೆ ಇಲ್ಲ. ಸರಿ, ನನ್ನ ಪ್ರಶ್ನೆ ನಿಮ್ಮ ಉತ್ತರದಲ್ಲಿ ನಿಮಗೆ ಟೋಟಲ್ ಆಗಿ 6 ರೌಂಡ್ಸ್ ಇರುತ್ತೆ. ಎಷ್ಟು ರೌಂಡ್? 6 ರೌಂಡ್ ಇರುತ್ತೆ. ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಮಗೆ ನಾನು ತಿಳಿಸ್ತೀನಿ. 6 ರೌಂಡ್ ಇರುತ್ತೆ. ಎಷ್ಟು ರೌಂಡ್? 6. ಸರಿ, ನಮ್ಮೆಲ್ಲ ಮಕ್ಕಳು ಯಾವ ಟೀಮ್ ವಿನ್ ಆಗ್ಬೋದು? ಜೀಸಸ್ ಪವರ್, ಜೀಸಸ್ ಕ್ರೈಸ್ಟ್? ಜೀಸಸ್ ಕ್ರೈಸ್ಟ್. ಎಲ್ಲರೂ ಜೀಸಸ್ ಕ್ರೈಸ್ಟ್ ಕ್ಲಾಪ್ ಮಾಡಿ ಜೋರಾಗಿ. ಜೀಸಸ್ ಪವರ್ ಕೂಡ ವಿನ್ ಆಗ್ಬೋದು, ಜೋರಾಗಿ ಕ್ಲಾಪ್ ಮಾಡಿ. ಯಾರು ಕೂಡ ವಿನ್ ಆಗೋದು ಯಾರು? ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. 6 ರೌಂಡ್. ಎಷ್ಟು ರೌಂಡ್? 6. ಸೊ 6 ರೌಂಡ್ ಅಲ್ಲಿ ಕೂಡ ನಿಮಗೆ ವಿಧವಾಗಿ ವೆರೈಟಿ ಆಗಿ ನಿಮಗೆ ಪ್ರಶ್ನೆಗಳಿರುತ್ತೆ. ಅದ್ರಲ್ಲಿ ಕ್ವಿಜ್ ಇರುತ್ತೆ. ಒಂದೇ ತರ ಇರೋದಿಲ್ಲ. ಓಕೆನಾ? ಮೊದಲನೇ ಒಂದು ರೌಂಡ್ ಅಲ್ಲಿ ಬಂದು ನಿಮಗೆ ಟೋಟಲ್ ಆಗಿ 20 ಕ್ವಶನ್ ಕೇಳ್ತೀವಿ. ಎಷ್ಟು ಕ್ವಶನ್? 20. ಸೊ 20 ಕ್ವಶನ್ ಅಲ್ಲಿ ನಿಮ್ಗೆ 10 ನಿಮ್ಗೆ 10 ಕ್ವಶನ್ ಕೇಳ್ತೀವಿ. ಸೊ ನಿಮ್ ಟೀಮ್ ಏನಾದ್ರು ಅದಕ್ಕೆ ಆ ಕ್ವಶನ್ ಗೆ ಆನ್ಸರ್ ಮಾಡಿದ್ರೆ ನಿಮ್ಗೆ 1 ಪಾಯಿಂಟ್. ಎಷ್ಟು ಪಾಯಿಂಟ್? 1. ಓಕೆನಾ? ನೀವು ಆನ್ಸರ್ ಮಾಡದೇ ಇದ್ರೆ ಆ ಒಂದು ಕ್ವಶನ್ ಇವ್ರಿಗೆ ಏನಾಗುತ್ತೆ? ಪಾಸ್ ಆಗುತ್ತೆ. ಇವ್ರ ಆನ್ಸರ್ ಇರುತ್ತೆ, ಇವ್ರಿಗೆ 1 ಪಾಯಿಂಟ್ ಇಲ್ಲ 2 ಪಾಯಿಂಟ್ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಪ್ರಶ್ನೆ ಅವರಿಗೆ ಪಾಸ್ ಆಗೋದ್ರಿಂದ ಅವರಿಗೆ ಎಷ್ಟು ಪಾಯಿಂಟ್ ಸಿಗುತ್ತೆ? 2 ಪಾಯಿಂಟ್ ಸಿಗುತ್ತೆ. ಓಕೆನಾ? ಸೊ ನಿಮಗೆ ಕ್ವಶನ್ ಕೇಳುವಾಗ ಆನ್ಸರ್ ಮಾಡಕ್ಕೆ ನೀವು ಟ್ರೈ ಮಾಡಿ. ಓಕೆನಾ? ಯಾರು ಕೂಡ ಮಿಸ್ ಮಾಡ್ಕೊಂಬೇಡಿ. ಸೊ ಮೊದಲನೇ ರೌಂಡ್ ನ ಹೆಸರು ಬಂದು ಒಂದು ಪ್ರಶ್ನೆ ಒಂದು ಉತ್ತರ. ಹೇಳಿ. ಒನ್ ಕ್ವಶನ್ ಒನ್ ಆನ್ಸರ್. ಒಂದು ಪ್ರಶ್ನೆ ಒಂದು ಉತ್ತರ. ಒಂದು ಪ್ರಶ್ನೆಗೆ ಒಂದೇ ಉತ್ತರ. ಓಕೆನಾ? 1 ವರ್ಡ್ ಆನ್ಸರ್ ಇರುತ್ತೆ. ತುಂಬಾ ದೊಡ್ಡ ಆನ್ಸರ್ ಇರಬೇಡಿ. ಸೊ ಪ್ರಶ್ನೆಗೆ ಮಾತ್ರ ಆನ್ಸರ್ ನ ಮಾಡಿ. ನೀವು ಆನ್ಸರ್ ಮಾಡೋದಾದ್ರೆ ನಿಮ್ಗೆ ಪಾಯಿಂಟ್ಸ್ ಆಡ್ ಆಗ್ತಾ ಇರುತ್ತೆ. ಸೊ ನಿಮ್ ಟೀಮ್ ಹೆಸರೇನು? ಸೊ ಮೈಕಲ್ ಯೂಸ್ ಮಾಡೋಣ. ಜೀಸಸ್ ಕ್ರೈಸ್ಟ್. ಸೊ ನಿಮ್ ಟೀಮ್ ಹೆಸರೇನು? ಓಕೆ. ಸೊ ಮೊದಲನೇದಾಗಿ ನಾವು ಯಾವ ಟೀಮ್ಗೆ ನಾವು ಸ್ಟಾರ್ಟ್ ಮಾಡೋಣ? ಜೀಸಸ್ ಕ್ರೈಸ್ಟ್ ಪವರ್. ಓಕೆನಾ? ಯಾಕೆ ಪವರ್ ಯೂಸ್ ಮಾಡೋಣ? ಸರಿ, ಜೀಸಸ್ ಪವರ್ಗೆ ನೀವು ರೆಡಿನಾ?
ನೀವು ರೆಡಿನಾ? ನಿಮ್ಮ ಪ್ರಶ್ನೆಗಳಿಗೆ ರೆಡಿನಾ? ಸೊ ಒಂದು ಕ್ವೆಶ್ಚನ್ ನೀವು ಡಿಸ್ಕಸ್ ಮಾಡ್ಬೋದು, ಇದಕ್ಕೆ ಟೈಮ್ ಲಿಮಿಟ್ ಇರೋದಿಲ್ಲ. ಓಕೆ, ನಾವು ಒಂದು ಪ್ರಶ್ನೆ ಕೇಳ್ತೀವಿ, ಆ ಪ್ರಶ್ನೆ ಕೇಳಿದ ತಕ್ಷಣ ಸೊ ನೀವು ಅದನ್ನ ಡಿಸ್ಕಸ್ ಮಾಡಿ ಆನ್ಸರ್ ಮಾಡಿ. ಸೊ ನೀವು ಬಾಯಲ್ಲಿ ಹೇಳ್ಬೇಡಿ, ಯಾಕಂದ್ರೆ ಅವ್ರಿಗೆ ಪಾಸ್ ಆದ್ರೆ ಅವ್ರು ಹೇಳಿದ್ರೆ ಅವ್ರಿಗೆ ಪಾಯಿಂಟ್ಸ್ ಹೋಗುತ್ತೆ. ಓಕೆನಾ? ಸೊ ಟೈಮ್ ಲಿಮಿಟ್ ಇರೋದಿಲ್ಲ. ನಿಮ್ಮ ಪ್ರಶ್ನೆಗೆ ಎಷ್ಟು ಟೈಮ್ ನಿಮಗೆ ಕೇಳುವಂತ 10 ಕ್ವಶನ್ಸ್ ಅಲ್ಲಿ ನೀವೇನ್ ಮಾಡಬೇಕು? ಆನ್ಸರ್ ನ ಮಾಡಬೇಕು. ರೆಡಿ ಆಗಿದ್ದೀರಾ? ರೆಡಿನಾ? ಸೊ ಆಲ್ ದ ಬೆಸ್ಟ್. ನೀವೆಲ್ಲರೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಸರಿ, ಮೊದಲನೇ ರೌಂಡ್ ಹೆಸರೇನು? ಒಂದು ಪ್ರಶ್ನೆ ಎಲ್ಲರ ಸರಿ ಅಲ್ಲ? ಒಂದು ಪ್ರಶ್ನೆ ಒಂದು ಪ್ರಶ್ನೆ ನಿಮ್ಮ ಮೊದಲನೆಯ ಪ್ರಶ್ನೆ ಈ ತರ ಇದೆ. ಯಾಕೆ ಫಸ್ಟ್ ಜೀಸಸ್ ಪವರ್ ಯಾವ ಅಧ್ಯಾಯದಲ್ಲಿ ಯೋಸೇಫನ ಜೀವನ ಚರಿತ್ರೆ ಬರೆಯಲ್ಪಟ್ಟಿದೆ? ಯೋಸೇಫನ ಜೀವನ ಚರಿತ್ರೆ. ಸೊ ನೀವು ಡಿಸ್ಕಸ್ ಮಾಡಬಹುದು, ಡಿಸ್ಕಸ್ ಮಾಡಿ ಯಾವ ಅಧ್ಯಾಯ ಯಾವ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅಧ್ಯಾಯ ಅಥವಾ ಪುಸ್ತಕ ಹೆಸರು ಹೇಳ್ಬೋದು. ಯಾವ ಪುಸ್ತಕದಲ್ಲಿ ಜೋಸೆಫ್ ಲೈಫ್ ಸ್ಟೋರಿನ ಬರೆಯಲ್ಪಟ್ಟಿದೆ. ಒಂದು ವೇಳೆ ನೀವು ಆನ್ಸರ್ ಮಾಡದೇ ಇದ್ರೆ ಸೊ ಅವ್ರಿಗೆ ಪಾಸ್ ಆಗುತ್ತೆ. ಯಾವ ಬುಕ್ಕಲ್ಲಿ ಬರೆಯಲ್ಪಟ್ಟಿದೆ ಗೊತ್ತಿರೋರು ಆನ್ಸರ್ ಮಾಡಬಹುದು. ರಾಂಗ್ ಆನ್ಸರ್ ಮಾಡಬಾರ್ದು. ರಾಂಗ್ ಆನ್ಸರ್ ಮಾಡಿದ್ರೆ ಮೈನಸ್ ಆಗುತ್ತೆ. ಗೊತ್ತಿಲ್ಲ ಅಂದ್ರೆ ಅದನ್ನ ನೀವು ಪಾಸ್ ಮಾಡಬಹುದು. ಸೊ ಪಾಯಿಂಟ್ಸ್ ತಗೊಂಡು ಟೀಚರ್ಸ್ ಯಾರಾದ್ರೂ ನೋಟ್ ಮಾಡ್ಕೊಳ್ಳಿ. ಸೊ ಟೀಮ್ ಅವ್ರ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ಕೊಳ್ಳಿ. ಯಾವ ಪುಸ್ತಕದಲ್ಲಿ ಜೋಸೆಫ್ ಬಗ್ಗೆ ಬರೆಯಲ್ಪಟ್ಟಿದೆ? ಬೈಬಲ್ ಅಲ್ಲಿ ಯಾವ ಪುಸ್ತಕ? ಯಾವ ಪುಸ್ತಕ? ಜೋಸೆಫ್ ಯಾವ ಬುಕ್ ಅಲ್ಲಿ ಬರೆಯಲ್ಪಟ್ಟಿದೆ? ಪಾಸ? ಗೊತ್ತಿಲ್ಲ ಅಂದ್ರೆ ನಾವು ಪಾಸ್ ಮಾಡ್ತೇವೆ. ಡಿಸ್ಕಸ್ ಮಾಡಿ. ಸೊ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ ಯಾವ ಪುಸ್ತಕದಲ್ಲಿ ಅಂತ. ನೋ, ಪಾಸ್ ಮಾಡಲ್ವಾ? ಓಕೆ, ಪಾಸ್. ಯಾವ ಪುಸ್ತಕದಲ್ಲಿ? ಬೈಬಲ್ ಯಾವ ಪುಸ್ತಕ? ಯಾವ ಪುಸ್ತಕ? ಸೊ ಮೊದಲನೇ ಪ್ರಶ್ನೆ ನೀವು ಆನ್ಸರ್ ಮಾಡಲಿಲ್ಲ. ಸೊ ಇಬ್ಬರು ಈಕ್ವಲ್ ಆಗಿದ್ದೀರಾ. ಸೆಕೆಂಡ್ ಕ್ವಶನ್ ನಿಮ್ಮ ಟೀಮಿಗೆ ಕೇಳ್ತಾ ಇದ್ದೀನಿ. ಯೋಸೇಫನ ತಂದೆಯ ಹೆಸರೇನು? ಯೋಸೇಫನ ತಂದೆಯ ಹೆಸರೇನು? ಯಾಕೋಬ್. ಕರೆಕ್ಟ್ ಆನ್ಸರ್. ಜೋರ ಚಪ್ಪಾಳೆ ಹೊಡೆಯಿರಿ. ಯೋಸೇಫನ ತಂದೆಯ ಹೆಸರು ಯಾಕೋಬ್. ಹಲ್ಲೆಲೂಯಾ. ಸೊ ನಿಮ್ಮ ಮೂರನೆಯ ಪ್ರಶ್ನೆ ಈ ರೀತಿಯಾಗಿದೆ. ಯಾಕೋಬನು ಇದ್ದ ಊರಿನ ಹೆಸರೇನು? ಯಾಕೋಬನು ಇದ್ದ ಊರಿನ ಹೆಸರೇನು? ನೀವು ಆನ್ಸರ್ ಹೇಳ್ಬಾರ್ದು. ಅವ್ರು ಪಾಸ್ ಮಾಡಿದ ಮೇಲೆ ನೀವು ಆನ್ಸರ್ ಹೇಳ್ಬೇಕು. ಯಾವ ಊರು? ಟ್ರೈ ಮಾಡಿ, ಡಿಸ್ಕಸ್ ಮಾಡ್ಕೊಳ್ಳಿ. ಡಿಸ್ಕಸ್ ಮಾಡ್ಕೊಂಡ್ರೆ ತಿಳಿಸಿ. ಕಾನಾನ್. ಕರೆಕ್ಟ್ ಆನ್ಸರ್. ಎರಡು ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ. ಸೊ ಜೀಸಸ್ ಪವರ್ ಹೇಳಿ. ಜೀಸಸ್ ಪವರ್ 2 ಪಾಯಿಂಟ್ಸ್. ಸೊ ನಿಮ್ಮ ನಾಲ್ಕನೆಯ ಪ್ರಶ್ನೆ. ಯಾಕೋಬನಿದ್ದ ದೇಶ ಯಾವುದು? ಯಾಕೋಬನಿದ್ದಂತ ದೇಶ ಯಾವುದು? ರಾಂಗ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಟೈಮ್ ರಾಂಗ್ ಆನ್ಸರ್ ಇದ್ರೆ ಮೈನಸ್ ಆಗುತ್ತೆ. ಯಾಕೋಬನಿಗೆ ಇದ್ದಂತ ದೇಶ ಯಾವುದು? ಅಂದ್ರೆ ನಿಮಗೆ ಗೊತ್ತಿಲ್ಲದಿದ್ರೆ ಅವ್ರಿಗೆ ನೀವು ಪಾಸ್ ಮಾಡ್ಬೋದು. ಪಾಸ್ ಮಾಡಿದವ್ರಿಗೆ 2 ಪಾಯಿಂಟ್ ಸಿಗುತ್ತೆ. ಯಾಕೋಬನಿದ್ದಂತ ದೇಶ ಯಾವುದು? ಪಾಸ್. ಅವ್ರ ಊರ ಹೆಸರು ಕಾರಣ ಇರೋದು ಇಸ್ರೇಲ್. ಚಪ್ಪಾಳೆ ಹೊಡೆಯಿರಿ. ಪಾಸ್ ಮಾಡಿರೋ ಕಾರಣ ಇವರಿಗೆ 8 ಪಾಯಿಂಟ್ ಸಿಗ್ತಾ ಇದೆ. 2 ಪಾಯಿಂಟ್ಸ್ ಫಾರ್ ಜೀಸಸ್ ಕ್ರೈಸ್ಟ್. ಜೋರ ಚಪ್ಪಾಳೆ ಹೊಡೆಯಿರಿ. ನಿಮ್ಮ ಆರನೆಯ ಪ್ರಶ್ನೆ, 5ನೇ ಪ್ರಶ್ನೆ. ಎಷ್ಟು ರೂಪಾಯಿಗೆ ಯೋಸೇಫನನ್ನು ಮಾರಿದರು? ಎಷ್ಟು ರೂಪಾಯಿಗೆ ಯೋಸೇಫನನ್ನು ಮಾರಿದರು? ಡಿಸ್ಕಸ್ ಮಾಡ್ಕೊಳ್ಳಿ. ಗೊತ್ತಿದ್ರೆ ಆನ್ಸರ್ ಮಾಡಿ. ಎಷ್ಟು ರೂಪಾಯಿಗೆ? 20 ರೂಪಾಯಿಗೆ. ಚಪ್ಪಾಳೆ ಹೊಡೆಯಿರಿ. ಸರಿಯಾದ ಉತ್ತರ. ನಿಮ್ಮ 6ನೆಯ ಪ್ರಶ್ನೆ.
ಯೋಸೇಫನಿಗೆ ಅವರ ತಂದೆ ಏನನ್ನು ತಗೊಳ್ತಾ ಇದ್ರು, ಈಸ್ಕೊಡ್ತಾ ಇದ್ರು, ಏನ್ ಮಾಡಿಸ್ಕೊಡ್ತಾ ಇದ್ರು. ಸೊ ನೀವು ಯಾವ ತರ ಡ್ರೆಸ್ ಹಾಗೆ ಎಲ್ಲ ಜೋರ ಚಪ್ಪಾಳೆ. ನಿಮ್ಮ 7ನೇ ಪ್ರಶ್ನೆ, ಯೋಸೇಫನು ಯಾವ ಕೆಲಸ ಮಾಡುತ್ತಿದ್ದನು? ಯೋಸೇಫನು ಏನ್ ಕೆಲಸ ಮಾಡ್ತಾ ಇದ್ರು? ಜೋಸೆಫ್ ಯಾವ ಕೆಲಸ ಮಾಡ್ತಿದ್ರು? ಸೊ ನೀವು ಡಿಸ್ಕಸ್ ಮಾಡ್ಕೋವಾಗ ಜೋರಾಗಿ ಬಿಡ್ಬೇಡಿ, ಆನ್ಸರ್ ನಾವು ಗೊತ್ತಾಗುತ್ತೆ. ಯಾವ ಕೆಲಸ ಮಾಡ್ತಾ ಇದ್ರು ಡಿಸ್ಕಸ್ ಮಾಡ್ಕೊಳ್ಳಿ. ಕುರಿ ಮೇಯಿಸೋಕೆ ಏನಂತಾರೆ? ಯಾವ್ದಾದ್ರು ಇಲ್ಲಿ ಬರೋಲ್ಲ. ಕುರಿ ಮೇಯಿಸೋದು ಕರೆಕ್ಟ್ ಆನ್ಸರ್. ನಾನು ಜಸ್ಟ್ ಅದನ್ನ ಕೇಳ್ತಾ ಇದ್ದೀನಿ. ಕುರಿ ಮೇಯಿಸೋದು ಕರೆಕ್ಟ್ ಆನ್ಸರ್. ಅದು ಅವ್ರು ಏನಂತಾರೆ? ಶಫರ್ಡ್ ಅಂತಾರೆ. ಸೊ ಕುರುಬ ಕೆಲಸನ ಮಾಡ್ತಾರೆ. ಚಪ್ಪಾಳೆ ಅಲ್ವಾ? ಇಷ್ಟೇ ಚಪ್ಪಾಳೆ. ಅವನ ಜೋರ ಚಪ್ಪಾಳೆ. ನಿಮ್ಮ 8ನೇ ಪ್ರಶ್ನೆ, ಯಾರು ಯೋಸೇಫನನ್ನು ದ್ವೇಷಿಸುತ್ತಿದ್ದರು? ಏನ್ ಮಾಡ್ತಾ ಇದ್ರು? ಅವನ ತಂದೆನೇ ಇಷ್ಟ ಆಗ್ತಾರೆ. ಯಾರಿಗೆ ಯೋಸೇಫನ ತಂದೆ ಇಷ್ಟ ಆಗ್ತಾ ಇರಲಿಲ್ಲ? ಅವ್ರ ಅಣ್ಣಂದ್ರಿಗೆ, ಅವ್ರ ಬ್ರದರ್ಸ್ಗೆ ಇಷ್ಟ ಪ್ರಶ್ನೆ, ಯೋಸೇಫನಿಗೆ ಏನೆಂದು ಕರೀತಾ ಇದ್ರು? ಏನಂತ ಒಂದು ನೇಮ್, ಪೆಟ್ ನೇಮ್ ಅಥವಾ ಒಂದು ಅಡ್ರೆಸ್ ಏನಂತ ಕರೀತಾ ಇದ್ರು ಅವನ್ನ? ಡಿಸ್ಕಸ್ ಮಾಡ್ಕೊಳ್ಳಿ. ಡಿಸ್ಕಸ್ ಮಾಡ್ಕೊಳ್ಳಿ. ಆಮೇಲೆ ಡ್ರೀಮರ್. ಜೋರ ಚಪ್ಪಾಳೆ ಹೊಡೆಯಲ್ಲ. ನಿಮ್ಮ 10ನೇ ಪ್ರಶ್ನೆ, ನಿಮ್ಮ ಕೊನೆಯ ಪ್ರಶ್ನೆ, 10ನೇ ಪ್ರಶ್ನೆ, ಯೋಸೇಫನನ್ನು ಎಲ್ಲಿ ಹಾಕಿದರು? ಎಲ್ಲಿ ಯೋಸೇಫನ ಹಾಕಿದ್ರು? ಅವರ ಅಣ್ಣಂದ್ರು ಎಲ್ಲಿ ಯೋಸೇಫನ್ನ ಹಾಕಿದ್ರು? ಎಲ್ಲಿ ಹಾಕಿದ್ರು ಯೋಸೇಫನ ಅವರ ಅಣ್ಣಂದ್ರು? ಯೋಚಿಸಿ, ಥಿಂಕ್ ಮಾಡಿ, ಡಿಸ್ಕಸ್ ಮಾಡಿ, ಸ್ಟೋರಿನ ಹಂಗೆ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಜೋಸೆಫ್ನ ಎಲ್ಲಿ ಹಾಕಿದ್ರು? ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡ್ಬೋದು. ರಾಂಗ್ ಆನ್ಸರ್ ಗಿಂತ ಪಾಸ್ ಮಾಡೋದು ಉತ್ತಮ. ಗೊತ್ತಿಲ್ಲ ಅಂದ್ರೆ ಸೊ ನಮ್ಮ ಎಲ್ಲ ಕೂತಿರೋರು ಕೂಡ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವರು ಕೂಡ ಆನ್ಸರ್ ಗೊತ್ತಿದೆ ಅನ್ಸುತ್ತೆ. ಡಿಸ್ಕಸ್ ಮಾಡಿ. ಎಲ್ಲಿ ಹಾಕಿದ್ರು ಅವರಂದ್ರು? ಯೋಸೆಫ್ನ ಎಲ್ಲ ಹಾಕಿದ್ರು ಎಲ್ಲಿ ಇದು ಮಾಡಿದ್ರು? ಗೊತ್ತಿಲ್ವಾ? ಪಾಸ್ ಮಾಡಿ. ತುಂಬಾ ಟೈಮ್ ತಗೊಂಡ್ಬಾರ್ದು. ಗೊತ್ತಿಲ್ಲ? ಪಾಸ್. ಬಾವಿಯಲ್ಲಿ ಏನಂತಾರೆ ಅದನ್ನ? ಅಲ್ಲ, ಗುಂಡಿಯೊಳಗೆ ಹಾಕಿದ್ರೆ ಜೋರ ಚಪ್ಪಾಳೆ. 2 ಪಾಯಿಂಟ್ ಸಿಗುತ್ತೆ, 2 ಎಕ್ಸ್ಟ್ರಾ ಪಾಯಿಂಟ್ ಸಿಗುತ್ತೆ. ಸೊ 10 ಪ್ರಶ್ನೆಗಳು ಜೋರ ಚಪ್ಪಾಳೆ ಅಲ್ವಾ? ರೌಂಡ್ 1 ಆದ್ಮೇಲೆ ನೀವು ಎಷ್ಟು ಪಾಯಿಂಟ್ಸ್ ತಗೊಂಡ್ರಿ ಅಂತ ನಾವು ಅಲ್ಲಿ ನೋಡುವ. ಸರಿ, ಈಗ ನೀವು ರೆಡಿ ಆಗಿದ್ದೀರಾ? ಆಲ್ರೆಡಿ ಬೋನಸ್ 4 ಪಾಯಿಂಟ್ಸ್ ಸಿಕ್ಕಿರೋ ಜೀಸಸ್ ಕ್ರೈಸ್ಟ್ ಟೀಮ್ಗೆ ಇದು 10 ಕ್ವಶನ್ 10 ಆನ್ಸರ್ ಮಾಡ್ತಾ ನಿಮಗೆ 14 ಆಗಿರ್ತೀರಾ. ನೋಡೋಣ ನಿಮ್ಮ ಮೊದಲನೆಯ ಪ್ರಶ್ನೆ, ಯಾರು ಯೋಸೇಫನನ್ನು ಜೈಲಿಗೆ ಹಾಕಿಸಿದರು? ಯಾರು ಯೋಸೇಫನ ಜೈಲಿಗೆ ಹಾಕಿಸಿದ್ರು? ಜೈಲಿಗೆ ಯಾರು ಹಾಕಿಸಿದ್ರು? ರಾಂಗ್ ಆನ್ಸರ್ ಮಾಡಬೇಡಿ. ಮತ್ತೆ ರಾಣಿ ಅವರ ಫಾರೋನ ಹೆಂಡತಿ ಅಲ್ವಾ? ಸೊ ರಾಣಿ. ಸೊ ಚಪ್ಪಾಳೆ ಹೊಡೆಯುವ ಕರೆಕ್ಟ್ ಆನ್ಸರ್. ಯೋಸೇಫನಿಗೆ ಎಷ್ಟು ಕನಸುಗಳು ಬಂದವು? ಎಷ್ಟು ಕನಸು ಬಂತು ಯೋಸೇಫನಿಗೆ? 7 ಕನಸು. ಜೋರ ಚಪ್ಪಾಳೆ ಹೊಡೆಯುವ. ಸೊ ಕರೆಕ್ಟ್ ಆನ್ಸರ್ ಹೇಳಿದರೆ, ಯೋಸೇಫನಿಗೆ ಯಾರಿಗೆ ಕನಸುಗಳನ್ನು ಹೇಳಿದನು? ಯಾರಿಗೆ ಕನಸುಗಳನ್ನು ಹೇಳಿದರು? ಯಾರಿಗೆ? ಕರೆಕ್ಟ್ ಆನ್ಸರ್. ಡಿಸ್ಕಸ್ ಮಾಡ್ಕೊಳ್ಳಿ. ನೀವಾಗಿ ಹೇಳ್ಬೇಡಿ, ಡಿಸ್ಕಸ್ ಮಾಡ್ಕೊಳ್ಳಿ. ಯಾರಿಗೆ ಕನಸನ್ನ ಹೇಳ್ತಾ ಇದ್ರು? ಯೋಸೇಫ್ ಬಂದ ಕನಸನ್ನ ಯಾರು ಹೋಗಿ ಹೇಳಿದ್ರು? ಅವರ ಅಣ್ಣಂದ್ರಿಗೆ ಹೋಗಿ ಹೇಳಿದ್ರು. ನಿಮ್ಮ 4ನೆಯ ಪ್ರಶ್ನೆ, ಯೋಸೇಫನ ಹೆಂಡತಿಯ ಹೆಸರೇನು? ನಿಮ್ಮ ಟೀಮ್ಗಲ್ಲ, ಅವ್ರ ಟೀಮ್ ಕ್ವಶನ್. ಅಸ್ನತ್. ಜೋರ ಚಪ್ಪಾಳೆ ಹೊಡೆಯುವ. ಅಸ್ನತ್ ಕರೆಕ್ಟ್ ಆನ್ಸರಾ? ಕರೆಕ್ಟ್ ಆನ್ಸರಾ? ಓಕೆ. ಸೊ ನಿಮ್ಮ 5ನೆಯ ಪ್ರಶ್ನೆ, ಯೋಸೇಫನಿಗೆ ಎಷ್ಟು ಮಕ್ಕಳಿದ್ರು? 2 ಮಕ್ಕಳಿದ್ರು. ಜೋರ ಚಪ್ಪಾಳೆ ಹೊಡೆಯುವ. ನಿಮ್ಮ 6
ಯಾವ ನದಿಯ ತೀರದಲ್ಲಿ ಫಾರೋಹನಿಗೆ ಕನಸು ಬಂತು? ಯಾವ ನದಿಯ ತೀರದಲ್ಲಿ? ನೈಲ್ ನದಿಯ ತೀರದಲ್ಲಿ. ನಿಮ್ಮ ಏಳನೆಯ ಪ್ರಶ್ನೆ, ಯಾವ ಮರವನ್ನು ಜಕ್ಕಯ್ಯನು ಹತ್ತಿದನು? ಆಲದ ಮರ. ಕರೆಕ್ಟ್ ಆನ್ಸರ್. ಎಂಟನೆಯ ಪ್ರಶ್ನೆ, ಎಷ್ಟು ದೇವದೂತರು ಲೋಟನ ಮನೆಗೆ ಬಂದರು? ಎಷ್ಟು ದೇವದೂತರು, ಏಂಜಲ್ಸ್ ಲೋಟ್ ಅವರ ಮನೆಗೆ ಬಂದರು? ಎಷ್ಟು ಏಂಜಲ್ಸ್? ಕರೆಕ್ಟ್ ಆನ್ಸರ್ ಮಾಡಿ. ರಾಂಗ್ ಆನ್ಸರ್ ಅಂದ್ರೆ ಮೈನಸ್ ಆಗುತ್ತೆ. ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ದೀವಿ, ನಿಮ್ಗೊಂದು ಚಾನ್ಸ್ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ರಾಂಗ್ ಆನ್ಸರ್ ಹೇಳ್ಬಾರ್ದು, ತಪ್ಪಾದ ಉತ್ತರ ಹೇಳಿದ್ರೆ ಮೈನಸ್. ಸೊ ಡಿಸ್ಕಸ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡಿ, ಗೊತ್ತಿದ್ರೆ ಪಾಸ್ ಮಾಡಿ. 3 ಜನ ಕರೆಕ್ಟಾ? ಕರೆಕ್ಟ್ ಆನ್ಸರ್ 3 ಜನ. ಸರಿ, ನಿಮ್ಮ 9ನೆಯ ಪ್ರಶ್ನೆ, ಹಿಂದೆ ತಿರುಗಿ ನೋಡಿದ್ದು ಯಾರು? ಹಿಂದೆ ತಿರುಗಿ ನೋಡಿದ್ದು ಲೋಟನ ಹೆಂಡತಿ. ಕೈ ಮೇಲೆ ತಕ್ಕಂತ ಆನ್ಸರ್ ಮಾಡ್ತಾ ಇದ್ದಾರೆ. ನೋಡೋಣ ನಿಮ್ಮ ಕೊನೆಯ ಪ್ರಶ್ನೆ, 10ನೆಯ ಪ್ರಶ್ನೆ, ಕಾಲಿಗೆ ಬಿದ್ದಾಗ ಒಡೆಯನು ಏನು ಮಾಡಿದನು? ಕಾಲಿಗೆ ಬಿದ್ದಾಗ ಒಡೆಯನು ಏನು ಮಾಡಿದನು? ಕ್ಷಮಿಸಿದನು. ಸೊ 10 ಪ್ರಶ್ನೆ ಆಯ್ತು. ಮೊದಲನೇ ರೌಂಡ್ ಹೆಸರೇನು? ಇದು ನನ್ನ ಏನೋ ಒಂದು ಪ್ರಶ್ನೆ ಒಂದು. ಸೊ ಇದೊಂದು ಟ್ವಿಸ್ಟ್ ಇದೆ. ಏನಿದೆ? ಟ್ವಿಸ್ಟ್. ಸೊ ಈಗ 5 ಪ್ರಶ್ನೆ ಕೇಳ್ತೀನಿ. ಏನೋ 5 ಪ್ರಶ್ನೆ ಕೇಳ್ತೀನಿ. ಯಾರಿಗೆ ಗೊತ್ತಿದೆಯೋ ಅವ್ರೇನ್ ಮಾಡ್ಬೇಕು? ಗಜರ್ನ ಹೊಡಿಬೇಕು. ಸೊ ಯಾರು ಇಟ್ಕೊಂತಾರೆ ಇಟ್ಕೊಳ್ಳಿ. ನಿಮ್ಮ ಟೀಮಲ್ಲಿ ಯಾರು ಇಟ್ಕೊಂಡು ಇಟ್ಕೊಳ್ಳಿ. ಕರೆಕ್ಟಾಗಿ ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಅದನ್ನ ಪ್ರೆಸ್ ಮಾಡಿ. ರಾಂಗ್ ಆನ್ಸರ್, ತಪ್ಪು ಉತ್ತರ ಹೇಳಿದ್ರೆ -2. ಏನು? -2. ಗೊತ್ತಿದ್ರೆ ಮಾತ್ರನೇ ಅದನ್ನ ಕ್ಲಿಕ್ ಮಾಡಿ, ಅದನ್ನ ಒತ್ತಿ ಆನ್ಸರ್ ಮಾಡಿ. 5 ಪ್ರಶ್ನೆ ಕೇಳುತ್ತೆ. ಯಾರು ಮೊದಲು ಓದಿದ್ರು ಅವರೇ. ಓಕೆ, ಯಾರು ಓದಿದ್ರು ಅಂತ ನೀವೇ ನೋಡ್ಕೊಬೇಕು. ಸರಿನಾ? ನೀವೇಂತೀರಿ ಯಾರು ಓದಿದ್ರು ಅಂತ? ಸರಿ, ರೆಡಿ, ಸ್ಟಾರ್ಟ್. ರೆಡಿ ಎಲ್ಲರೂ? ರೆಡಿನಾ? ನಿಮ್ಮ ಮೊದಲನೆಯ ಬಜರ್ ಕ್ವಶನ್, ದೇವರು ಯಾರ ಕಾಣಿಕೆಯನ್ನು ಮೆಚ್ಚಿದರು? ಇಬ್ರು ಕಾಣಿಕೆ ಕೊಟ್ಟರು, ಅದ್ರ ಒಬ್ಬರು ಮಾತ್ರ ಮೆಚ್ಚಿದ್ರು. ಅವ್ರು ಯಾರು? ಅವ್ರ ಅಣ್ಣ ಹೆಸರೇನು? ಅಣ್ಣ ಕರೆಕ್ಟ್ ಆನ್ಸರ್. ಯಾರು ಅವ್ರ ಹೆಸರು? ರಾಂಗ್ ಆನ್ಸರ್ ಹೇಳಿದ್ರೆ -2 ಆಗ್ಬಿಡುತ್ತೆ. ಸೊ ಲೀಡಿಂಗ್ ಅಲ್ಲಿ ಇರೋರು ಮೈನಸ್ ಆಗ್ಬಿಡ್ತೀರಾ. ಸೊ ಥಿಂಕ್ ಮಾಡಿ, ಡಿಸ್ಕಸ್ ಮಾಡಿ ಪಾಸ್ ಮಾಡ್ಬೋದು. ಗೊತ್ತಿಲ್ಲ ಅಂದ್ರೆ ಹೇಳ್ಬೋದು. ಅವ್ರ ಅಣ್ಣ ಅಂತ ಹೇಳಿದ್ರೆ ಅವ್ರ ಅಣ್ಣ ಹೆಸರು ಮಾತ್ರ ಹೇಳ್ಬೇಕಷ್ಟೇ. ಅವರು ಅಣ್ಣ ಹೆಸರು ಹೇಳಿಲ್ಲ ಅಂದ್ರೆ 1 ಮಾರ್ಕ್ಸ್ ಮಾಡ್ಕೊಂಡಿದ್ದೀವಿ. ಅವ್ರ ಅಣ್ಣ ಹೆಸರು ಹೇಳ್ತೀರಾ? ಗೊತ್ತಿಲ್ವಾ? ತಪ್ಪಾದ್ರೆ ನೋ ಪ್ರಾಬ್ಲಮ್. ಅಣ್ಣ ಅಂತ ಕರೆಕ್ಟಾಗಿ ಹೇಳಿದ್ರೆ ಹೆಸರು ಮಾತ್ರ ರಾಂಗ್ ಹೇಳಿದ್ರೆ ತೊಂದರೆ ಇಲ್ಲ. ಗೊತ್ತಿದೆ ಹೇಳಿ, ಕಾಯಿನ ಇಲ್ಲ. ಸೊ ಅವರು ಯಾರ ಕಾಣಿಕೆಯನ್ನು ನಾನು ಕೇಳಿದ್ದು, ಯಾರ ಕಾಣಿಕೆಯನ್ನು ಮೆಚ್ಚಿದ್ರು? ಅಣ್ಣ ಮೆಚ್ಚಿದ್ರು, ಕಾಯಿನಾಗ ಮೆಚ್ಚಿಲ್ಲ. ಸೊ ಅವ್ರ ಅಣ್ಣ ಹೆಸರೇನು? ಅವ್ರ ತಮ್ಮ ಹೆಸರೇನು? ಇಲ್ಲ, ತಮ್ಮ ಹೆಸರು ಗೊತ್ತಿಲ್ವಾ? ಸೊ ರಾಂಗ್ ಆನ್ಸರ್. ಅವ್ರ ಉತ್ತರ ಕರೆಕ್ಟ್ ಏನೋ ರಾಂಗ್ ಆನ್ಸರ್ ತಪ್ಪಲ್ವಾ? ಓಕೆನಾ? ನಿಮ್ಮ 2ನೇ ಪ್ರಶ್ನೆ ಬಜರ್ ಮೇಲೆ ಕೈ ಇಟ್ಕೊಳ್ಳಿ. 2ನೇ ಪ್ರಶ್ನೆ ರೆಡಿನಾ? ಸೊ ಗೊತ್ತಿದ್ರೆ ಆನ್ಸರ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡಬೇಡಿ, ಯಾಕಂದ್ರೆ -2 ಆಗುತ್ತೆ. ಅಣ್ಣನ ಮಗನ ಹೆಸರೇನು? ಟೆಂಪಲ್ ಅಲ್ಲಿ ಅವ್ರ ತಾಯಿ ತಗೊಂಡೋಗಿ ಅವ್ರು ಬಿಟ್ಬಿಟ್ರು. ರಾಂಗ್ ಆನ್ಸರ್, ತಪ್ಪು ಉತ್ತರ. ಅಣ್ಣನ ಮಗನ ಹೆಸರೇನು? ಸಾಮ್ಯುಯೇಲ್. ಕರೆಕ್ಟ್ ಆನ್ಸರ್. ಏಬೇಲನ ಅಣ್ಣನ ಹೆಸರೇನು? ಏಬೇಲನ ಅಣ್ಣನ ಹೆಸರೇನು? ಏಬೇಲ್.
ಏನೆಲ್ಲ ಕಾಯಿನ ಕರೆಕ್ಟ್ ಆನ್ಸರ್. ನಿಮ್ಮ ಮೂರನೆಯ ಪ್ರಶ್ನೆ, ಸಾಮುವೇಲನು ಯಾರ ಜೊತೆ ಇರುತ್ತಿದ್ದನು? ಸಾಮುವೇಲ ಅಂತ ಹೇಳಿದ್ರೆ ಅವರ ಹೆಸರು ಬೇಕು, ಅವ್ರ ಹೆಸರೇ ಬೇಕು, ಅವ್ರ ಹೆಸರು. ಸಾಮುವೇಲ್ ಯಾರ ಜೊತೆ ಇರ್ತಾ ಇದ್ರು? ಆಲಯದಲ್ಲಿ ಜೊತೆ ಇದ್ರಲ್ವ, ಅವ್ರ ಹೆಸರು ಏನು? ಯೋಚಿಸಿ, ಥಿಂಕ್ ಮಾಡಿ. ಗೊತ್ತು ನಿಮ್ಗೆ, ಆದ್ರೆ ಬಾಯಿ ಬರ್ತಾರ. ಯೋಚಿಸಿ ಥಿಂಕ್ ಮಾಡಿ, ಯೋಚನೆ ಮಾಡಿ. ಸಾಮುವೇಲ್ ಯಾರ ಜೊತೆ ಆಲಯದಲ್ಲಿದ್ರು? ಆ ಫಾದರ್ ಹೆಸರೇನು? ಹೆಸರೇನು? ಕ್ಲೂ ಕೊಟ್ರೆ 1 ಮಾರ್ಕ್ಸ್ ಮಾತ್ರ ಸಿಗುತ್ತೆ, 1 ಪಾಯಿಂಟ್ಸ್. ಕ್ಲೂ ಕೊಡ್ಲಾ? ಇಬ್ಬರಿಗೂ ಓಕೆನಾ? ಕ್ಲೂ ಕೊಡ್ಲಾ? ಏಲಿ ಕರೆಕ್ಟ್ ಆನ್ಸರ್. ಏಲಿ ಬೇರೆ, ಓಕೆನಾ? ಅವ್ರ ಆನ್ಸರ್ ನ ಹೇಳಿದ್ರು, ಅದು ಬಟ್ ಏನ್ ಮಾಡಿಲ್ಲ, ಕೇಳಿದ್ರೆ ಇಲ್ವಾ? ಹೊಡೆದ್ರಾ? ಬಜಾರ್ ಹೊಡೆದ್ರಾ? ಹೊಡೆದಿಲ್ವಾ? ಸರಿ, ಹೊಡೆದ್ರು 2 ಪಾಯಿಂಟ್ಸ್, 2 ಪಾಯಿಂಟ್ಸ್. ಸರಿ, ಈಗ ನಿಮ್ಮ ಕೊನೆಯ ಬಜರ್ ಸೌಂಡ್, ಬಜರ್ ಪ್ರಶ್ನೆ, 5ನೇ ಪ್ರಶ್ನೆ, 25ನೇ ಪ್ರಶ್ನೆ. ದೇವರು ಲೋಟನಿಗೆ ಕೊಟ್ಟ ಆಜ್ಞೆ ಏನು? ದೇವರು ಲೋಟನಿಗೆ ಕೊಟ್ಟ ಆಜ್ಞೆ ಏನು? ಏನ್ ಆಜ್ಞೆ? ಹೋಗಿ ನೀವು ಈ ಊರ್ನ ಬಿಟ್ಟು ಬೇರೆ ಊರಿಗೆ ಹೋಗಿ ಅಂತ ಫಸ್ಟ್ ಆಜ್ಞೆ ಕೊಟ್ರು. ಜೊತೆ ಚಪ್ಪಲ್ ಹೊಡಿಲ್ವಾ? ಮೊದಲ ರೌಂಡ್ ಮುಗಿದಿದೆ. 1 ಪ್ರಶ್ನೆ 1 ಉತ್ತರ. ಈ 1 ಪ್ರಶ್ನೆ 1 ಉತ್ತರದಲ್ಲಿ ಯಾರು ನಮ್ಮ ಜೀಸಸ್ ಕ್ರೈಸ್ಟ್ ಎಷ್ಟು ಪಾಯಿಂಟ್ಸ್ ತಗೊಂಡಿದ್ದಾರೆ? ನಮ್ಮ ಜೀಸಸ್ ಪವರ್ ಎಷ್ಟು ಪಾಯಿಂಟ್ಸ್ ತಗೊಂಡಿದ್ದಾರೆ ನಾವು ನೋಡಲ್ವಾ? ರೆಡಿನಾ? ಸರಿ, ಈಗ ನಮ್ಮ ಮಧ್ಯದಲ್ಲಿ ವಿಕ್ಟರ್ ಬ್ರದರ್ ಬಂದು ಅದನ್ನು ಅನೌನ್ಸ್ ಮಾಡ್ತಾರೆ. ಜೀಸಸ್ ಕ್ರೈಸ್ಟ್ ಎಷ್ಟು ಪಾಯಿಂಟ್ಸ್ ಮತ್ತೆ ಜೀಸಸ್ ಪವರ್ ಎಷ್ಟು ಪಾಯಿಂಟ್ಸ್? Jesus Christ 7 points. ಜೀಸಸ್ ಎಲೆಕ್ಟ್ರೋನ್ ಚಪ್ಪಾಳೆ ಹೊಡೆಯಿರಿ. 17 ಪಾಯಿಂಟ್ಸ್ ಚಪ್ಪಾಳೆ ಹೊಡೆಯಿರಿ. Jesus power 11. ಜೀಸಸ್ ಪವರ್ 11 ಚೋರ್ ಚಪ್ಪಾಳೆ ಹೊಡೆಯಿರಿ. ಸೊ ಮೊದಲನೇ ಪಾಯಿಂಟ್ಸ್ ಮುಗಿದ್ರೆ ಮೊದಲನೇ ರೌಂಡು. ಜಸ್ಟ್ 6 ಪಾಯಿಂಟ್ಸ್ ಅಲ್ಲಿ ಮಾತ್ರ ಲೀಡಿಂಗ್ ಅಲ್ಲಿ ಇದ್ದಾರೆ ಅಷ್ಟೇ. ಇನ್ನ ನಮ್ಗಿರೋದು 5 ರೌಂಡ್, 5 ರೌಂಡ್ಸ್ ಇದೆ. ಸೊ ನೀವು ಆರಾಮಾಗಿ ಕಾಣ್ಕೊತೀನಿ, ಇಬ್ರು ಈಕ್ವಲ್ ಆಗಿದ್ದೀರಾ. ಸರಿ, ನಮ್ಮ 2ನೇ ರೌಂಡ್ ನೇಮ್ ನೋಡಲ್ವಾ? ಬೆಲ್ಲ, ಹೌದು, ಬಜರ್ ನಿಮ್ಮ ಮೇಲೆ ಇರಲಿ, ಕೈಯಲ್ಲಿ ಇರಲಿ. ನೋಡಿ, 2ನೇ ಬಂದು ಚಿತ್ರ ನೋಡಿ ಸ್ಟೋರಿ. ಚಿತ್ರನ ನೋಡು, ಸ್ಟೋರಿನ ಚಿತ್ರ ನೋಡ್ಬೇಕು, ಸ್ಟೋರಿ ಹೇಳ್ಬೇಕು. ಒಂದ್ವೇಳೆ ಅದು ವಾಕ್ಯ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಯಾವುದೋ ಒಂದು ಸೀನ್ ಆಗಿರ್ಬೋದು, ಯಾವುದೋ ಅದು ರಿಲೇಟೆಡ್ ಆಗಿರೋದು ಬೇಕು ನಮ್ಗೇನೋ, ಅದಕ್ಕೆ ರಿಲೇಟೆಡ್ ಆಗಿರೋದು ಬೇಕು. ಓಕೆನಾ? ನಮ್ಮ 2ನೇ ರೌಂಡ್ ಹೆಸರೇನು? ಚಿತ್ರ ನೋಡು ಸ್ಟೋರಿ. ಚಿತ್ರನ ನೋಡು ಸ್ಟೋರಿನ ನೀವು ಚಿತ್ರ ನೋಡು ನೋಡಿ, ನೀವು ಕೂಡ ನೋಡಿ ಆ ಚಿತ್ರನ. ನಿಮ್ಗೆ ಯಾವ ಸ್ಟೋರಿ ನೆನಪಾಗುತ್ತೆ ಅಂತ. ರೆಡಿನಾ? ಎಲ್ಲ ರೆಡಿ ಆಗಿದ್ದೀರಾ? ಈ ಒಂದು ಕ್ವಿಜ್ ನ ಪ್ರೋಗ್ರಾಮ್ ಹೆಸರೇನು? ಇದು ನನ್ನ ಪ್ರಶ್ನೆ, ಇದು ನನ್ನ ಪ್ರಶ್ನೆ. ಓಕೆ, ರೆಡಿ ಆಗಿದ್ದೀರಾ? ಚಿತ್ರ ನೋಡಕ್ಕೆ ರೆಡಿನಾ? ಯಾರಿಗೆ ಗೊತ್ತಿರುತ್ತೋ ಅವರು ಬೆಲ್ಲ ಹೊಡೆಯಿರಿ, ಬಜರ್ ಹೊಡ್ರಿ, ಆನ್ಸರ್ ಮಾಡಿ. ಎಷ್ಟು ಪಾಯಿಂಟ್ಸ್ ಇರುತ್ತೆ ಗೊತ್ತಾ? 2 ಪಾಯಿಂಟ್ಸ್ ಇರುತ್ತೆ. ಓಕೆನಾ? ರಾಂಗ್ ಹೇಳಿದ್ರೆ ಮೈನಸ್ ಆಗುತ್ತೆ. ಓಕೆ, ಯಾವ್ದಾದ್ರೂ ಇರ್ಬೋದು. ತೆಗಿಲ್ಲ ನಿಮ್ಮ ಸ್ಟೋರಿ ಮೊದಲನೆಯ ಒಂದು ಚಿತ್ರ. ರೆಡಿ ಆಗಿದ್ದೀರಾ? ಸ್ಟೋರಿ ಆಗಿರ್ಬೋದು, ಇಲ್ಲ ವಾಕ್ಯ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಸೊ ನಿಮ್ಮ ಮೈಕ್ನ ಹತ್ರ ಇಟ್ಕೊಂಡಿರಿ. ಸೊ ಇಲ್ಲ ಹಾಗೆ ಬೆಲ್ಲ ಯಾರು ಪ್ರೆಸ್ ಮಾಡ್ತೀವಿ ಅವ್ರಿಗೆ ಬೆಲ್ ಕನೆಕ್ಟ್ ಮಾಡಿ, ಮೈಕ್ನ ಪಾಸ್ ಮಾಡಿ. ರೆಡಿ ಆಗಿದ್ದೀರಾ? ಕೌಂಟ್ ಡೌನ್ ಮಾಡ್ಬೇಕಾ? ಹಾಗೆ ತೋರಿಸ್ಲಾ? ಸರಿ, ಇಲ್ಲ ಹಾಗೆ ತೋರಿಸ್ತೀನಿ. ರೆಡಿ ಆಗಿರಿ. ನಿಮ್ಮ ಚಿತ್ರ ನೋಡು, ಸ್ಟೋರಿ ಏನು? ಬೆಲ್. ಮೈಕ್ ಕರೀರಿ, ಮೈಕ್ ಪಾಸ್ ಮಾಡಿ.
ಯಾವುದಾದ್ರೂ ಇರ್ಬೋದು, ಸ್ಟೋರಿ ಆಗ್ಬೋದು, ಯಾವುದೇ ಇರ್ಬೋದು, ಟ್ರೀಗೆ ರಿಲೇಟೆಡ್ ಆಗಿರೋದು. ಬೇಗ ಬೇಗ ಟೈಮ್ ತಗೋಬಾರ್ದು. ಯಾವುದಾದ್ರು ಓಕೆ ಬೇಗ. ಕಪ್ಪಾರರು ಆಮೇಲೆ ಶೆಫ್ ಇದ್ರು. ಶೆಫ್ ಬಂದ್ಬಿಟ್ಟು ಅವ್ರು 3 ಬ್ಯಾಸ್ಕೆಟ್ ಇತ್ತು. ಆ ಬ್ಯಾಸ್ಕೆಟ್ ಅಲ್ಲಿ ಬಂದ್ಬಿಟ್ಟು ಚಿಕನ್ ಸೊ ಆ 3 ಬ್ಯಾಸ್ಕೆಟ್. ಸೊ 3 ಬ್ಯಾಸ್ಕೆಟ್ ಕರೆಕ್ಟ್ ಆನ್ಸರ್. ಸೊ ಎರಡನೆಯ ಚಿತ್ರ ತೆಗಿಲ. ಚಿತ್ರ ನೋಡು. ಓಕೆ, ನಿಮ್ಮ ಎರಡನೆಯ ಚಿತ್ರ. ರೆಡಿನಾ? 1 2 3. ಪವರ್. ಮೈಕ್ ಪಾಸ್ ಮಾಡಿ. ಅವರು ಕುರಿ ಮೇಯಿಸ್ತಾರೆ. ಯಾರು ಹೇಳಿದ ಕರೆಕ್ಟ್ ಆನ್ಸರ್. ಕುರಿ ಮೇಯಿಸ್ತಾರೆ. ಜೋಸಫ್ ಕುರಿ ಮೇಯಿಸ್ತಾ ಇದ್ದ. ಓಕೆನಾ? ಸ್ಟೋರಿ ಕರೆಕ್ಟ್. ಕುರಿ ಮೇಯಿಸೋದು ಕರೆಕ್ಟ್ ರಿಲೇಟೆಡ್. ಜೋರ ಚಪ್ಪಾಳೆ ಹೊಡಿ. ಮೂರನೆಯ ಚಿತ್ರ ಎಲ್ಲ ಇದೆ ನೋಡಿ. ಹೇಳ್ತೀನಿ ಅನ್ಸುತ್ತೆ, ನಾನು ಮಾಡ್ತೀನಿ. ಹೀಗೆ ತೆಗಿತೀನಿ. ತೆಗಿಲ. ರೆಡಿನಾ? ಸೊ ಅವ್ರು ಯಾರು? ಇವ್ರು ಅವ್ರ ಹೆಂಡತಿ ಹಿಂದೆ ಬರ್ತಿರೋವಾಗ ಅವ್ರು ಹಿಂದೆ ನಿಂತ್ಕೊಂಡು ಸ್ಟ್ಯಾಚು ಆಗ್ಬಿಡ್ತಾರೆ. ಏನ್ ಸ್ಟ್ಯಾಚು? ಉಪ್ಪಿನ ಕಂಬ. ಸೊ ಬೆಲ್ಲ ಹೊಡೆದ್ರೆ ಟೈಮ್ ತಗೋಬಾರ್ದು. ಓಕೆನಾ? ಬೆಲ್ ಹೊಡೆದ ತಕ್ಷಣ ಆನ್ಸರ್ ಬೇಕು. ಆಮೇಲೆ ನೀವು ಟೈಮ್ ತಗೊಂಡ್ರೆ ಪಾಸ್ ಆಗ್ಬಿಡುತ್ತೆ. ಓಕೆನಾ? ಸೊ ಬೆಲ್ ಹೊಡೆದ ಗಂಟೆ ಹೊಡಿಲಿ. ನೀವು ಬೆಲ್ ಹೊಡಿಲಿ ಅಂತ ಗಂಟೆ ನೋಡ್ಬೋದು. ಎಷ್ಟನೇ ಚಿತ್ರ? 4ನೇ ಚಿತ್ರ. ಓಕೆನಾ? ರೆಡಿನಾ? ಚಿತ್ರ ಜೋರಾಗಿದೆ. ಕರೆಕ್ಟ್ ಆನ್ಸರ್. ಒಂದ್ಸರಿ ಬೇಡ ಹೊಡೆದ್ರು. ಜಡ್ಜಸ್ ಇದ್ದಾರೆ, ಅವ್ರು ನೋಡ್ತಾರೆ. ಸೊ ಒಂದು ಸರಿ ಮಾತ್ರ ನೋಡಿರಿ. ದೂರ ಬಿಡಿರಿ. ಓಕೆನಾ? ಅವಾಗ ನಮ್ಗೆ ಗೊತ್ತಾಗಲ್ಲ. ಕೈ ಎತ್ತಿ. ಕೈ ಎತ್ತಿ. ಹೇಗಿದ್ದೀರಾ? ತಪ್ಪು ಉತ್ತರ ಹೇಳಿದ್ರೆ ಮೈನಸ್ ಆಗ್ಬಿಡುತ್ತೆ. ಜಸ್ಟ್ 1 word. ಮೈಕ್ ಜೋರಾಗಿ ಹೇಳಿ. 1 word. ಯಾರು ಈ ಪದನ ಯೂಸ್ ಮಾಡಿದ್ರು ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡ್ಬೋದು. ಗೊತ್ತಿಲ್ಲ ಯಾರು ಇಲ್ಲ ರಾಂಗ್ ಆನ್ಸರ್. ಪಾಸ್. ಇಲ್ಲ, ಜಸ್ಟ್ 1 word. ನಂದು ಮಾತಿನಿಂದ ಸಾಕು ನಾಲಿಗೆ ಗುಣ ಆಗಬೇಕು. ಒಂದು ಮಾತಿಗೆ ನಮ್ಮ ನಾಲಿಗೆ ಏನಾಗುತ್ತೆ? ಗುಣ ಆಗುತ್ತೆ. ಓಕೆ, ಅದಕ್ಕೆ ಸ್ವಲ್ಪ ನೋಡಿ ಕರೆಕ್ಟಾಗಿ ಗೊತ್ತಿರುತ್ತೆ. ಅದನ್ನ ನನಗೆ ಸಡನ್ನಾಗಿ ನನ್ನ ಫ್ಲಾಶ್ ಆಗಲ್ಲ. ಎಷ್ಟನೇ ಚಿತ್ರ? 5ನೇದಾ? ಚಿತ್ರನ ನೋಡು, ಸ್ಟೋರಿನ ನಿಮ್ಮ ಈ ಚಿತ್ರ. ಟೈಮ್ ತಗೋಬಾರ್ದು. ಏನು ಏನಕ್ಕೆ ಆಗ್ತಾ ಇದ್ರು? 7 ದಿವಸ ಬರ್ತಾರ, 7 ದಿವಸ 7 ದಿವಸನ ಒಲೆದು 7 ದಿವಸ ಕೆಟ್ಟಿದ್ದು. 7 ದಿವಸನ ಏನು? 7 ದಿವಸ ಚೆನ್ನಾಗಿತ್ತು. 7 ದಿವಸನ ಏನು? 14 years. 14 years. Wait. ಅವ್ರು ಹೇಳಿದ್ರು 14 years. 14 years ಎಷ್ಟು ಇಯರ್ಸ್?
ಅವ್ರು ಕರೆಕ್ಟಾಗಿ ಹೇಳಿದ್ರು. ಸೊ ಅದು 7 ದಿವಸನ ಇಲ್ಲ, 7 ವರ್ಷ ಬರಗಾಲ, 7 ವರ್ಷ ಸುಭಿಕ್ಷೆ ವರ್ಷ. ಓಕೆನಾ? ಅಂತ ಗೋಡಲ್ಲಿ ಆಗ್ತಾ ಇರುವಂತ ಒಂದು ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್. ಓಕೆನಾ? ನಿಮ್ಮ ಬಜರ್ ಮೇಲೆ ಇರಲಿ, ಚಿತ್ರ ನೋಡು. ಸ್ಟೋರಿ ಆಗಿರ್ಬೋದು, ಮೆಮೊರಿ ವರ್ಡ್ಸ್ ಆಗಿರ್ಬೋದು. ಆನ್ಸರ್ ರಾಂಗ್ ಆನ್ಸರ್ ಇದ್ರೆ ನೆಕ್ಸ್ಟ್ ಟೈಮ್ ಏನು ಮಾಡಬಾರ್ದು, ಬೆಲ್ ಹೊಡೆದ ಮೇಲೆ ಹೇಳ್ಬೇಕು. ಓಕೆ, ಮೂರು ಜನ ಅವ್ರ ಮನೆಗೆ ಹೋಗ್ತಾರೆ. ಯಾರ ಮನೆಗೆ? ಲೋಟ ಮನೆಗೆ. ಲೋಟ ಮನೆಗೆ ಏಂಜಲ್ಸ್ ಹೋಗ್ತಾರೆ. ಕರೆಕ್ಟಾ? ಏಂಜಲ್ಸ್. ಓಕೆನಾ? ಚಿತ್ರ ನೋಡು. ಓಕೆನಾ? ನಿಮ್ಮ ಚಿತ್ರ ಮದನ್ ಸೊ ಆ ಪೆನ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಗೊತ್ತಿರೋ ತರ ಇಟ್ಕೊಳ್ಳಿ, ಪಕ್ಕದ ತಕ್ಕ ನೋಡ್ಬಿಡಿ. ಜೋಸಫ್ ಬಂದು ಜೈಲಲ್ಲಿ ಇರೋದು. ಕರೆಕ್ಟಾ? ಜೋಸಫ್ ಆಗಿರ್ಬೋದು, ಯಾರಾಗ್ತದೆ ಜೋಸಫ್ ಯೂಸ್ ಮಾಡಿದ್ರು. ಓಕೆ, ಜೋಸಫ್ ತಗೊಂಡೋಗಿ ಜೈಲಲ್ಲಿ ಹಾಕುದು. ಕರೆಕ್ಟ್ ಆನ್ಸರ್. ಚಿತ್ರ ನೋಡು. ಜೀಸಸ್ ಯಾವ ಟಿವಿದು? ಜೀಸಸ್ ಕ್ರೈಸ್ಟ್ ತುಂಬಾ ಸ್ಪೀಡ್ ಆಗಿ ಹೋಗ್ತಿದ್ದಾರೆ. ಜೀಸಸ್ ಪವರ್ ಆಗಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಸೊ ಅವ್ರಿಗೆ ಒಂದು ಚಪ್ಪಲಿ ಹೊಡೆಯೋಣ ನಾವು. ನಿಮ್ಮ ಚಿತ್ರ ಮೈಕ್ ಪಾಸ್ ಮಾಡಿ. ಮೈಕ್ ಪಾಸ್ ಮಾಡಿ ಕರೆಕ್ಟ್ ಮಾಡ್ತಾರೆ. ಅವರು ಹೊಡೆದೋಗುತ್ತೆ. ಕುಂಭಾರ ಮಾಡಿದಂತ ಪಾಟ್ ಏನಾಯ್ತು? ಹೊಡೆದೋಯ್ತು. ಕರೆಕ್ಟ್ ಆನ್ಸರ್. ಚಪ್ಪಾಳೆ. ಬೆಲ್ಲ ಮೇಲೆ ಕೈ ಪಾಸ್ ಮಾಡಿ. ಒಬ್ಬೊಬ್ರು ಇಟ್ಕೊಳ್ಳಿ, ಒಂದೊಂದಿದ್ದರೆ ಒಬ್ಬರು ಇಟ್ಕೊಳ್ಳಿ. ರೆಡಿನಾ? ಹಾ, ಯಾವ ದವಸ ಧಾನ್ಯ? ಏನು ಏನದು? ಏನ್ ರಿಲೇಟೆಡ್ ಆಗಿದೆ? ಮೋದಿಗೆ ಎಲ್ಲ ಗೊತ್ತು. ಯಾರನ್ನ ತೋರಿಸೋದು ಹೇಳ್ತಾರೆ, ಯಾರನ್ನ ತೋರಿಸೋದು ಹೇಳ್ತಾರೆ ಅಂತ. ಇದು ಯಾವ ಸ್ಟೋರಿ? ಏನು? ಹಾ, ಏನಾಯ್ತು? ಅದು ಆಲ್ರೆಡಿ ಇದು ಮಾಡೋದು. ಇದು ನೋಡಿದ್ರೆ ಇದು ಗೊತ್ತಾ ಗೊತ್ತಿಲ್ವಾ? ಮೈಕ್ ಹತ್ರ. ಹಾ, ಇಲ್ಲ. ಪಾಸ್ ಮಾಡ್ತೀರಾ? ಒಂದು ಟ್ರೈ ಮಾಡ್ತೀರಾ? ಇರಿ ಪಾಸ್ ಮಾಡ್ತೀವಿ. ಇಲ್ಲ. ಚೀಲ ನೋಡಿ. ಚೀಲ ಇದೆ. ಹಾ, ಚೀಲ ಒಳಗಡೆ ಕಾಸ್ನ ಹಾಕಿ ಜೋಸೆಫ್ ಕಲಿಸ್ತಾರೆ ನೋಡಿ. ಗೊತ್ತು, ಆದ್ರೆ ಸ್ವಲ್ಪ ಯೋಚಿಸ್ಬೇಕು. ಚಪ್ಪಾಳೆ ಇಲ್ವಾ? ಚಿತ್ರ ನೋಡು. ಸ್ಟೋರಿನ ವಾಕ್ಯನ ನಿಮ್ಮ ಈ ಚಿತ್ರ. ಮೈಕ್ ಪಾಸ್ ಮಾಡಿ. ಮೈಕ್ ಪಾಸ್. ಯಾರ ಬಟ್ಟೆ ಮೇಲೆ? ಜೋಸಫ್ ಬಟ್ಟೆ ಮೇಲೆ ಕುರಿ ರಕ್ತನ ಹಾಕಿ ತೋರಿಸ್ತಾರೆ. ಕರೆಕ್ಟಾ? ಕೊನೆಯ ಚಿತ್ರ ನೋಡಲ್ವಾ? ಆಚೆ ನೈಲ್ ನದಿ. ಮಣ್ಣು. ನೈಲ್ ನದಿ ಕರೆಕ್ಟ್. ಅವ್ರಿಗೆ ಪಾಸ್ ಮಾಡೋದು. ಉಸುಬಿನಷ್ಟು ಜೋಸಫ್ ಸ್ಟೋರಿಯಲ್ಲಿ ಅವ್ರು ಹೇಳ್ತಾರೆ, ನೀನು ಕೂಡ್ಸೋದೆಲ್ಲ ಕೂಡ್ಸದ್ಮೇಲೆ ಅದು ಉಸುಬಿನಷ್ಟು ಅಂದ್ರೆ ಮರಳಿಗಿಂತಲೂ ಎಷ್ಟಾಯ್ತಂತೆ? ಜಾಸ್ತಿ. ಸೊ ಇದು ಅದಕ್ಕೆ ರಿಲೇಟೆಡ್. ಯಾಕಂದ್ರೆ ಏನಿಲ್ಲ, ಹಸಿರು ಗಾವಲಿಲ್ಲ. ಹಸಿರು ಗಾವಲಿ ಇದ್ರೆ ಅದು ನೈಲ್ ನದಿಕ್ಕಿಲ್ಲ. ಅದು ಇದು ಬಂದು ಯಾವುದು? ಮಣ್ಣು. ಏನಕ್ಕೆ? ಜೋಸಫ್ ಅವನೆಲ್ಲ ಕೂಡಿಸ್ತಾನಲ್ವ, ಅದು ಎಷ್ಟಿತ್ತು? ಮರಳಿಗಿಂತಲೂ ಜಾಸ್ತಿ, ತುಂಬಾ ಜಾಸ್ತಿ ಆಗಿತ್ತು. ಸೊ ಜೋರ ಚಪ್ಪಾಳೆ ಹೊಡೆಯಲ್ವಾ? ಹೆಸರೇನು? ಸ್ಟೋರಿ ನೋಡು. ಸಾರಿ, ಚಿತ್ರ ನೋಡು.
ಚಿತ್ರ ನೋಡು. ಓಕೆ, ನಾನೇ ಮಾಡ್ಕೊಂಡೆ ನಿಮ್ಗೆ ಆ ಟೆನ್ಷನ್ ಅಲ್ಲಿ. ಸರಿ, ಈಗ ನಿಮ್ಮ ಜೀಸಸ್ ಕ್ರೈಸ್ಟ್ ಜೀಸಸ್ ಪವರ್ ಎಷ್ಟು ಪಾಯಿಂಟ್ಸ್ ತಗೊಂಡಿದ್ದೀರಾ? ಸುಜಿತಾ ಸಿಸ್ಟರ್ ಮುಂದೆ ಬಂದು ಅದನ್ನ ಅನೌನ್ಸ್ ಮಾಡ್ತಾರೆ. Jesus power 20. ಜೀಸಸ್ ಪವರ್ 20 ಜೋರಾಗಿ ಚಪ್ಪಾಳೆ ಹೊಡೆಯೋಣ. Jesus Christ 30. ಜೀಸಸ್ ಕ್ರೈಸ್ಟ್ 30 ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಸೊ 10 ಲೀಡಿಂಗ್ ಇದ್ದಾರೆ. 10 ಅಲ್ಲಿ ಅಷ್ಟೇ 10 ಅಷ್ಟೇ ಜಸ್ಟ್ 10 ಕಂಟಿನ್ಯೂಸ್ ನೀವು ಆನ್ಸರ್ ಮಾಡ್ಬಿಟ್ರೆ ನೀವು ಅವಾಗೆ ಮುಂದೆ ಹೋಗ್ಬೋದು. ಓಕೆನಾ? ಸರಿ, ಸೊ ಈ ಒಂದು ಗ್ಯಾಪ್ ಅಲ್ಲಿ ಸೊ ನೀವು KPT ಎಲ್ಲ ಬರ್ತಾ ಇದ್ದೀರಾ. ಸೊ ನಿಮಗೆ KPT ಹೇಗಿದೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ, ಅದನ್ನ ಹಂಗೆ ಒಬ್ಬೊಬ್ಬರಾಗಿ ಶೇರ್ ಮಾಡ್ಕೊಂಡು ಬನ್ನಿ. ಸೊ ನಮಗೂ ಒಂದು ಅದು ಚೆನ್ನಾಗಿರುತ್ತೆ. ಸೊ ಕೆಲವೊಂದು ನೋಡೋರು ಎಲ್ಲರಿಗೂ KPT ಪ್ರೇಯರ್ ಮಾಡ್ತೀರಾ, ನಿಮ್ಗೆ ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಾಗ್ತಾ ಇದೆ, ಅದು ಹೇಗಿದೆ, ನಿಮ್ಗೆ ಏನಾದ್ರು ಇನ್ನೂ ಆ್ಯಡ್ ಮಾಡಬೇಕಾ, ಏನಿದ್ರು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೋಬಹುದು. ಜೋರಾಗಿ ಮಾತಾಡಿ. ನಾನು ಫಸ್ಟ್ ಪ್ರೇಯರ್ ಮಾಡಕ್ಕೆ ನಾನು ಬರ್ತಾ ಇದ್ದಿಲ್ಲ. ಫಸ್ಟ್ KPTಗೆ ಬಂದಾಗ ಅಲ್ಲಿ ಯಾರು ನಾನು ಯಾರ ಹತ್ರನೂ ಮಾತಾಡಿಲ್ಲ, ಏನೋ ಮಾಡಿಲ್ಲ, ಸುಮ್ಮನೆ ಬಂದುಕೊಂಡೆ. ಎಲ್ಲ ಬಂದು ನಾನು ಪ್ರೇಯರ್ ಕಳಿಸ್ಕೊಟ್ಟಿದ್ದಾರೆ, ಜೀಸಸ್ ಬಗ್ಗೆ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ನನಗೆ ತುಂಬ ಸಂತೋಷವಾಗಿದೆ. ಇವಾಗ ಬಂದ್ಬಿಟ್ಟು ನಾನು ಆಸ್ಪತ್ರೆಗೆ ಹೋಗಿದ್ದೆ, ಅಲ್ಲಿ ಬಂದ್ಬಿಟ್ಟು ಪ್ರೇಯರ್ ಅಲ್ಲೂ ನಾನು ಪ್ರೇಯರ್ ಮಾಡಲಿಲ್ಲ, ಅದು ಮಾಡಿಕೊಂಡು ಇದ್ದೆ ನಾನು. ಆಮೇಲೆ ಬಂದ್ಬಿಟ್ಟು ನನಗೆ ಒಂದು ದಿವಸ KPTಗೆ ಬಂದಿಲ್ಲ ಇಲ್ಲಾಂದರೆ ಫಸ್ಟು ಫೀಲ್ ಆಗುತ್ತೆ. ಆಮೇಲೆ ಫಸ್ಟ್ ನಾನು KPTಗೆ ಬರಲಿಲ್ಲ ಅಂದರೆ ಅವಾಗ ಬಂದ್ಬಿಟ್ಟು ಎಲ್ಲ ಕರೀತಾ ಇದ್ರು, ಅವಾಗ ನಾನು ಹೋಗಲಿಲ್ಲ. ಇವಾಗ ಬಂದ್ಬಿಟ್ಟು ಇಲ್ಲ ಅಂದರೆ ಫೀಲ್ ಆಗುತ್ತೆ. KPT ಪ್ರೇಯರ್ ಇಲ್ಲ ಅಂದ್ರೆ ಫೀಲ್ ಆಗುತ್ತೆ. ಸೊ KPT ಪ್ರೇಯರ್ ಯಾವಾಗ ಇರ್ಲಿ ಅಂತ ಹೇಳ್ತೀಯಾ? ಸೊ ಜೋರಾಗಿ ಚಪ್ಪಾಳೆ ಹೊಡೆಯಲ್ವಾ? ಅದನ್ನ ಸೊ ಎಲ್ಲ ಇಷ್ಟ ಆಗ್ತಾ ಇದೆಯಾ? ಓಕೆ, ಜೋರಾಗಿ ಚಪ್ಪಾಳೆ ನಾನು ಮಾತಾಡ್ತೀನಿ. ಕೃತಿಕಾ, ನಾನು ಬಂದ್ಬಿಟ್ಟು ಫಸ್ಟ್ ಪ್ರೇಯರ್ ಅಂದರೆ ನನಗೆ ಏನಂತ ಗೊತ್ತಿಲ್ಲ. ನಾವು ಫಸ್ಟು ನಮ್ಮ ಅಪ್ಪ ಕರ್ಕೊಂಡು ನಾನು ಚರ್ಚಿಗೆ ಹೋಗ್ತಿದ್ದೆ. ಅವಾಗ ನನಗೆ ಜೀಸಸ್ ಅಂದರೆ ನನಗೆ ಏನೂ ಗೊತ್ತಾಗ್ತಿಲ್ಲ. ಇವಾಗ ನಾನು KPTಗೆ ಬಂದ್ಬಿಟ್ಟು ಪ್ರೇಯರು ಕಲಿಸ್ಕೊಂಡಿದ್ದೀನಿ. ಜೀಸಸ್ ಬಗ್ಗೆ ಕೂಡ ನನಗೆ ಗೊತ್ತಾಗ್ತಿದೆ. ಇವಾಗ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಕೃತಿಕಾ ಗೊತ್ತಾಗ್ತಿದೆ. ನಾನು ಫಸ್ಟ್ ಟೈಮ್ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಟೈಮ್ ಶಾಲೆ ಕ್ಲಾಸ್ ಬಂದ ಅವಾಗ ನೀವು ಪ್ರೇಯರ್ ಮಾಡೋಕ್ಕೆ ನನಗೆ ಶೀತಾರಾಮ ಆಂಟಿ ಪ್ರೇಯರ್ ಮಾಡೋಂತ ಅದನ್ನು ಪ್ರೇಯರ್ ಮಾಡಿದ್ರು. ಅವಾಗ ನೆಕ್ಸ್ಟ್ ಎಂಕರೇಜ್ ಮಾಡಿದ್ರು ಅಂತ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಂತು. ಫಸ್ಟ್ ಡೇನೇ ನಾನು ಬಂದ ನಾನು ತುಂಬ ಇಷ್ಟಪಟ್ಟು. ಅವಾಗ ಹೋಗ್ತಾ ಹಾಗೆ ಎಲ್ಲರೂ ಅಕ್ಕ ಅಣ್ಣ ಎಲ್ಲ ನಮಗೆ ಎಂಕರೇಜ್ ಮಾಡಿ ಎಂಬೋದು ಏನು ಮಾಡಿದ್ರು ಏಂಜಲ್ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ತುಂಬ ಖುಷಿ. ನಮ್ಮ ಮಗನ ಹ್ಯಾಪಿ ಮಾಡ್ತಾರೆ. ನಾನು ಹೋಗಿಲ್ಲ ಅಂದರೂ ನಮ್ಮ ಮಗನಿಗೆ ಫೋರ್ಸ್ ಮಾಡಿ ಕಳಿಸ್ತಾರೆ. ಶೇಖರನ್ನ ಫೋನ್ ಮಾಡಿದ್ದಾರೆ ಹೋಗು ಅಂತ. ಒಂದು ದಿವಸ ನಾನು ಸಂಡೇ ಕ್ಲಾಸ್ ಇಲ್ಲ ಅಂದರೆ ಏನೋ ಅಂತ ವರ್ಸಸ್ ನಾನು ಒಂದು ವಾರದಲ್ಲಿ ತುಂಬ ಬ್ಯುಸಿ ಆಗಿರ್ತೀನಿ, ಹೋಮ್ವರ್ಕು ಆ್ಯಕ್ಟಿವಿಟೀಸ್ ಅಂತ. ಆದರೆ ಫ್ರೈಡೇ ಬಂದ ತಕ್ಷಣ ಬೆಳಗ್ಗೆಯಿಂದ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಥರ ಆಗ್ತಾನೆ KPTಗೆ ವರ್ಸಸ್ ಓದ್ಕೊಂಡ ನನ್ನ ಮನೆಗೆ ಹೋಗಿ ಎಷ್ಟು ಅರ್ಜೆಂಟ್ ಬಿಡ್ತಾರೆ ತಿಂಗಳ ವರ್ಸಸ್ ಓದ್ಕೊಂಡೆ ಆಗ್ತೀವಿ. ಅದೇ ನಾನು ಗೊತ್ತಿಲ್ಲ KPT ಎಲ್ಲ ನಾನು ತುಂಬ ಇಷ್ಟ. ಫ್ರೈಡೇ ಹೋಗಬೇಕು. ಒಂದು ದಿವಸ ಲೀವ್ ಹಾಕಿದ್ರೆ ನಾನು ಆರಾಧನ ಮಾಡ್ತೀನಿ. ಯಾವ ಕಾಲಕ್ಕೆ ಹೋಗ್ತೀನಿ, ನಾನು ಬರಬೇಕಾಗುತ್ತೆ ವರ್ಸಸ್ ಓದ್ಕೊಂಡು ಅದಕ್ಕೆ KPT ಯಾವಾಗಲೂ ಇತ್ತು. ಸೊ KPT ಬಂದು ಎಲ್ಲ ನಿಂತ್ಕೊಂಡಿರುವಂತ ಏಂಜಲ್ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಶೇರ್ ಮಾಡ್ತಾರಂತ. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಏನ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಈ ಬಗ್ಗೆ ತಿಳಿಸ್ಬೇಕು. ಆಶಾ, ನಾನು KPTಗೆ ಬಂದು ನನಗೆ ಫ್ರೆಂಡ್ಸ್ ಆಗೋದು ನಾನು ಬರೋಕ್ಕೆ ಇಷ್ಟ ಆಯಿತು. ಜೀಸಸ್ ಅಂದರೆ ಏನಂತ ಗೊತ್ತಿರಲಿಲ್ಲ. ನಾನು ಬಂದಾದ್ಮೇಲೆ ಗೊತ್ತು. ಮತ್ತು ಗೇಮ್ ಆಡಿಸ್ತಾರೆ, ಗಿಫ್ಟ್ ಎಲ್ಲ ಕೊಡ್ತಾರೆ. ಥ್ಯಾಂಕ್ಸ್ ಟು ಸೊ ಜೋರಾಗಿ ಚಪ್ಪಾಳೆ ಹೊಡೆಯಲ್ವಾ? ಸೊ ಆಶಾ ಗೊತ್ತಾಗಿದೆ. ಜೋರಾಗಿ ಚಪ್ಪಾಳೆ. ಆಶಾ, ನಾನು KPTಗೆ ಹೋದ್ಮೇಲೆ ನನಗೆ ವರ್ಸ್ ಎಲ್ಲ ಗೊತ್ತಾಯಿತು, ಸ್ಟೋರೀಸ್ ಎಲ್ಲ ಗೊತ್ತಾಯಿತು. KPTಯಲ್ಲಿ ಗೇಮ್ಸ್ ಎಲ್ಲ ಆಡ್ತಾರೆ. ಎಲ್ಲ ಇಷ್ಟ ಆಯ್ತು. ಸೊ ಆಶಾಗೆ ಎಲ್ಲ ಇಷ್ಟ ಆಗಿದೆ. ಜೋರಾಗಿ ಚಪ್ಪಾಳೆ ಹೊಡೆಯಲ್ವಾ? ಸರಿ, ಈಗ ಯಾವ ರೌಂಡ್? ಮೂರನೇ ರೌಂಡ್ಗೆಲ್ಲ ರೆಡಿನಾ?
ಸೊ ಲೀಡಿಂಗ್ ಅಲ್ಲಿ 10 ಪಾಯಿಂಟ್ಸ್ ಮಾತ್ರ ಈಸಿಯಾಗಿ ಮಾಡ್ಬೋದು. ಸೊ ನಿಮ್ಮ ಮೂರನೇ ರೌಂಡ್ಗೆ ಬಂದು 10 ಪ್ರಶ್ನೆಗಳಿರುತ್ತೆ. ಎಷ್ಟು? 10 ಪ್ರಶ್ನೆ. ಓಕೆನಾ? 10 ಪ್ರಶ್ನೆಗಳಿರುತ್ತೆ, 10 ಕ್ವೆಶ್ಚನ್ಸ್ ಇರುತ್ತೆ. ಅದ್ರಾಗೆ ಯಾರು ಬಜರ್ ಅವ್ರಿಗೆ ಮಾತ್ರ ಚಾನ್ಸ್. ಓಕೆನಾ? ಯಾರಿಗೆ ಬಜರ್ ಅವ್ರಿಗೆ ಮಾತ್ರ ಆ ಪ್ರಶ್ನೆಗೆ ಫುಲ್ ಆನ್ಸರ್ ಬೇಕು. ನಮ್ಗೆ ಎಷ್ಟು ಆನ್ಸರ್? ಓಕೆನಾ? ಈ ಪ್ರಶ್ನೆಗೆ ಬಂದು ನಿಮಗೆ 3 ಪಾಯಿಂಟ್ಸ್ ಇರುತ್ತೆ, 3 ಅಂಕಗಳಿರುತ್ತೆ. 3 ಅರ್ಥಗಳು 3 ಪಾಯಿಂಟ್ಸ್. ಸೊ ಅವ್ರನ್ನ ಲೀಡ್ ಮಾಡ್ಬೇಕಂದ್ರೆ ನೀವು ಕಂಟಿನ್ಯೂಸ್ ಆಗಿ 3 ಹೊಡೆದ್ರೆ 4 ಹೊಡೆದ್ರೆ ಅವ್ರನ್ನ ಮೀರಿಸಬಹುದು. ಓಕೆನಾ? ಕೈಯಲ್ಲಿ ಇಟ್ಕೊಳ್ಳಿ, ಗೊತ್ತಿರೋರು ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿ. ಮೂರನೇ ರೌಂಡ್ ಹೆಸರು ಬಜರು ಬಜರ್. ಇಲ್ಲಿ ಓಕೆನಾ? ಯಾಕಂದ್ರೆ ನಿಮ್ ಕೈಲಿ ಇದೆ ಬಜರ್ ಇದೆ, ಅದನ್ನ ನೀವು ಪ್ರೆಸ್ ಮಾಡಿದ್ರೆ ಆನ್ಸರ್. ಇಲ್ಲಿ ಬಜರು ಬಜರು. ಓಕೆನಾ? ರೆಡಿನಾ? ಎಲ್ಲ ರೆಡಿ ಆಗಿದ್ದೀರಾ? ಓಕೆ, ನಿಮ್ಮ ಮೊದಲನೆಯ ಪ್ರಶ್ನೆ ಜಡ್ಜಸ್ ನೋಡ್ಕೊಳ್ಳಿ ಯಾರಂತ ನೋಡಿದಾರಂತ. ಯಾವ ಕಾರಣಕ್ಕೆ ಯೋಸೇಫನ ಮೇಲೆ ಅವರ ಅಣ್ಣಂದಿರು ಕೋಪಿಸಿಕೊಂಡರು? ಮೈಕ್ ಪಾಸ್ ಮಾಡಿ. ಸೊ ಕರೆಕ್ಟ್ ಆಗಿಲ್ವ ಅಂತ ನೋಡೋಣ. ಅಪ್ಪ ಬಂದ್ಬಿಟ್ಟು ಜೋಸೆಫ್ನ ತುಂಬಾ ಪ್ರೀತಿಸ್ತಾ ಇದ್ರು. ಅದಕ್ಕೆ ಅವ್ರ ಅಣ್ಣವ್ರಿಗೆಲ್ಲ ಬಟ್ಟೆ ಎಲ್ಲ ಇಸ್ಕೊಡ್ತಿದ್ರು, ಕಲರ್ಗಳು. ಅದಕ್ಕೆ ಅವ್ರಿಗೆ ಅವ್ರ ಅಣ್ಣವ್ರಿಗೆಲ್ಲ ಕೋಪ ಬಂತು. ಇವ್ರು ಮಾತ್ರ ಎಲ್ಲ ಮಾಡ್ತಾರೆ, ನನಗೆ ಏನು ಮಾಡಲ್ಲ ಅಂತ ಕೋಪ ಮಾಡ್ತಾರೆ. ಅಷ್ಟೇನಾ? ಇನ್ನೇನಿದ್ಯಾ? ಓಕೆನಾ? ಇನ್ನೊಂದಿಗೆ ಕೋಪ ಮಾಡ್ಕೊಂತಾ ಇದ್ರು. ಆಮೇಲೆ ಅವನು ಅವ್ನಿಗೆ ಪಾಸ್ ಮಾಡಿ. ಅದೇ ಇವ್ರು ಎಲ್ಲ ಸ್ಟೋರಿ ಅಷ್ಟೇದಕ್ಕೆ ಇನ್ನ ಅವನು ಆ ಒಂದು ಡ್ರೀಮ್ಸ್ ಹೋಗಿ ಹೇಳ್ತಾರೆ ಅಂತ ಇನ್ನೂ ಕೋಪ ಆಗ್ತಿದ್ರು. ಡ್ರೀಮ್ಸ್ ಹೇಳ್ತಾ ಕೋಪ ಆಗ್ತಿದ್ರು. ಅಪ್ಪ ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ರು, ಅದಕ್ಕೆ ಅವ್ರ ಅಪ್ಪ ಅವ್ರಿಗೆ ಡ್ರೆಸ್ ಕೊಡ್ತಾರೆ ಅದಕ್ಕೆ. ಆಮೇಲೆ ಬೇರೆ ಏನಕ್ಕೆ ಕೋಪ ಮಾಡ್ತಾರೆ? ಸೊ ಡ್ರೀಮ್ಸ್ ಹೇಳಿದ್ರೆ ಆ ಡ್ರೀಮ್ಸ್ ಎಲ್ಲ ಇವ್ರಿಗೆ ಆಪೋಸಿಟ್ ಆಗಿದ್ದಕ್ಕೆ ಅದಕ್ಕೆ ಏನಾಯ್ತು ಅವ್ರಿಗೆ ಕೋಪ ಬಂತು. ಆಮೇಲೆ ಅವ್ರ ಅಣ್ಣ ಏನಾದ್ರು ಮಾಡಿದ್ರೆ ಅದನ್ನ ಕೂಡ ಹೋಗಿ ಏನ್ ಮಾಡ್ತಾ ಇದ್ರು, ಅವ್ರ ಅಪ್ಪ ಹತ್ರ ಹೇಳ್ಕೊಡ್ತಾ ಇದ್ರು. ಅದಕ್ಕೋಸ್ಕರ ಏನಾದ್ರು ಕೋಪ ಬರ್ತಾ ಇದ್ರು. ಓಕೆ, ಎಲ್ಲ ಚೆನ್ನಾಗಿ ಅನ್ಸಂತಾನೆ ಚಪ್ಪಲಿ 3 ಅಂಕ, 3 ಪಾಯಿಂಟ್. ನಿಮ್ಮ ಎರಡನೇ ಪ್ರಶ್ನೆ. ಸೊ ಕೈ ನಿಮ್ಮ ಬಜಾರೋ ಬಜಾರ್ ಇರಲಿ. ಯೋಸೇಫನಿಗೆ ಬಂದ ಕನಸುಗಳು ಯಾವುದು? ಯೋಸೇಫನಿಗೆ ಬಂದ ಕನಸುಗಳು ಅದೇನ ಯಾವ ಕನಸು? ಅದೇನು ಕ್ಲಿಯರ್ ಆಗಿದೆ? ಸೂರ್ಯ ಚಂದ್ರ ನಕ್ಷತ್ರಗಳು ಬಂದು ನಮಸ್ಕಾರ ಮಾಡುತ್ತಾರೆ. ಓಕೆ, ಎರಡನೇ ಕನಸು ಭತ್ತ. ಅದು ಬಗ್ಗೆ ಏನ್ ಮಾಡ್ತಾ ಇತ್ತು? ನಾವು ನೋಡಿ ಅವನೇ ಪಾಸ್ ಮಾಡಿ. ಎಷ್ಟು ಭತ್ತದ ತೆನೆಗಳು? ಅವಳಿಗಲ್ಲ ಸ್ಟಾರು, ನಕ್ಷತ್ರ, ಮೂನ್ ಅದೆಲ್ಲ ಸೇರಿದ್ರೆ ಎಷ್ಟು? ಉತ್ತರ ಹೇಳಿದ್ದಾರೆ, ಅದು ಎಷ್ಟು ಅಂತ ಹೇಳ್ತಾರೆ ಅಷ್ಟೇ. ಸೊ ಭತ್ತದ ತೆನೆಗಳು ಬಂದು ಮಾಡ್ತಾ ಇದ್ರು. ಓಕೆನಾ? 70. ಓಕೆನಾ? ಸರಿ, ಅವ್ರು ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ. ಬಟ್ ನೀವು ಸುಮ್ಮನೆ ಆನ್ಸರ್ ಕರೆಕ್ಟ್ ಎಷ್ಟು ಅಂತ ಮಾತ್ರ ಹೇಳಿ. ಎಷ್ಟು? 13 ಕರೆಕ್ಟ್. 13. ಓಕೆನಾ? ಜ್ವರ ಚಪ್ಪಲಿ ಹೊಡಿ, ಯೂಟ್ಯೂಬ್ ಚಪ್ಪಲಿ ಹೊಡಿ. ಉತ್ತರ ಬಂದು ಜ್ವರ ಚಪ್ಪಲಿ ಹೊಡಿ. ಮೂರನೇ ಪ್ರಶ್ನೆ ರೆಡಿ ಆಗಿದ್ದೀರಾ? ಯೋಸೇಫನ ಮಕ್ಕಳ ಹೆಸರೇನು, ಅದರ ಅರ್ಥ ಏನು? ಹೊಡಿಬಾರ್ದು. ಕ್ವಶನ್ ಇಂದ ಕೇಳ್ತಾ ಇದ್ದೀನಿ, ಅಷ್ಟಲ್ಲಿ ಹೊಡ್ಬಿಟ್ಟಿದ್ದೀರಾ. ಓಕೆನಾ? ಏನ್ ಮಾಡೋಣ? ಕ್ವಶನ್ ಅರ್ಧದಲ್ಲೇ ಹೊಡ್ಬಿಟ್ರಿ. ಕ್ವಶನ್ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಹೊಡಿಬೇಕು. ಓಕೆನಾ? ಮನಸ್ಸೆ. ಎಷ್ಟು ಜನ ಮಕ್ಕಳು ಯೋಸೇಫ್ಗೆ? 2 ಮಕ್ಕಳು, 2 ಮಕ್ಕಳು. ಅಂದ್ರೆ ಅವ್ರ ಮೊದಲನೇ ಮನಸ್ಸೆ ಮತ್ತೋದ ಅನ್ನೋದು ಅರ್ಥ ಬರುತ್ತೆ ಅದಕ್ಕೆ ಹೆಸರು. ಓಕೆ, ಆಮೇಲೆ ಎರಡನೇ ಹೆಸರು ಡಿಸ್ಕಸ್ ಮಾಡ್ಬೋದು. ಒಂದು ಹೆಸರು ಕರೆಕ್ಟ್ ಹೇಳಿದ್ದೀರಾ? ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡಿ. ಅರ್ಧ ಉತ್ತರ ಅವ್ರು ಇರಿ, ಅವ್ರು ಪಾಸ್ ಮಾಡಿ. ಅಭಿವೃದ್ಧಿ. ಓಕೆ, ಅಭಿವೃದ್ಧಿಗೆ ಏನಂತ ಹೇಳ್ತಾರೆ? ಕ್ಲೂ ಒಂದು ಕ್ಲೂ ಕೊಡ್ತೀನಿ. ಎ ಅಭಿವೃದ್ಧಿ ಕರೆಕ್ಟು. ಅದಕ್ಕೆ ಅಭಿವೃದ್ಧಿ ಅಂತಾರೆ.
ಮನಸ್ಸೇ ಮಗ್ಗೋಗ್ತಾನೆ, ಎಲ್ಲ ತಂದೆ ಮೇಲೆ ಎಲ್ಲ ಬಿಟ್ಟು ಮನೆಯಲ್ಲಿಂದ ಮನಸ್ಸೇ ತೆಗೆಸ್ಬಿಟ್ಟ. ಆ ಇನ್ನೊಂದು ಅಭಿವೃದ್ಧಿಗೆ ಅಂತ ಆ ಮಗನ್ಗೆ ಏನಂತ ತೆಗೆಸ್ಬಿಟ್ಟ, ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡಿ ಒಂದೇ ಒಂದು ಪಾಯಿಂಟ್ಸ್ ಮಾತ್ರ ಅವ್ರಿಗೆ ಹೋಗುತ್ತೆ. 2 ಪಾಯಿಂಟ್ಸ್ ನಿಮ್ಗೆ ಸಿಗುತ್ತೆ, ಒಂದೇ ಒಂದು ಪಾಯಿಂಟ್ಸ್ ಅವ್ರಿಗೆ ಹೋಗುತ್ತೆ. ಗೊತ್ತಿಲ್ಲ ಅಂದ್ರೆ ಯಾಕಂದ್ರೆ ಆಲ್ರೆಡಿ ಇಂಪ್ರೂವ್ ಕೊಟ್ಟಿದ್ವಿ. ಎಫ್ರಾಹಿಂ ಕರೆಕ್ಟ್ ಆನ್ಸರ್. ಚಪ್ಪಾಳೆ ಹೊಡೀರಿ. ಸೊ ಜೀಸಸ್ ಕ್ರೈಸ್ಟ್ಗೆ 1 ಪಾಯಿಂಟ್ಸ್, ಜೀಸಸ್ ಪವರ್ಗೆ 2 ಪಾಯಿಂಟ್ಸ್. ಸೊ ಚಪ್ಪಾಳೆ ಹೊಡೆಯಲ್ವಾ? ಫುಲ್ ಆನ್ಸರ್ ಮಾಡಿದ್ರು. ಮನಸ್ಸೆ ಎಫ್ರಾಹಿಂ. ಓಕೆನಾ? ನಿಮ್ಮ 4ನೆಯ ಪ್ರಶ್ನೆ, ಫಾರೋನನು ಯಾರನ್ನು ಜೈಲಿಗೆ ಹಾಕಿದರು? ಫಾರೋನನು ಯಾರನ್ನ ಜೈಲಿಗೆ ಹಾಕಿದರು? ಯಾರ್ಯಾರನ್ನ ಜೈಲಿಗೆ ಹಾಕಿದ್ರು ಫಾರೋನ್? ಶೆಫ್ತಾನು ಮತ್ತೆ ಕುಕ್ಕಿಂಗ್ ಚೆಕ್ಕು ಅಂದ್ರೆ ಅಡಿಗೆ ಮಾಡೋ ಭಟ್ಟ, ಜ್ಯೂಸ್ ಮಾಡೋನ್ನ, ಕಬ್ಬೇರನ್ನ ಜೈಲಿಗೆ. ಅವರು ತುಂಬಾ ಮೋಸ ಮಾಡ್ತಾ ಇದ್ರು ರಾಜ ಗೊತ್ತಾಗ್ತಿಲ್ಲ, ಏನೋ ಸ್ವಲ್ಪ ಕಾಸನ್ನ ವಹಿಸ್ತಾ ಇದ್ರು, ಅದಕ್ಕೆ ಅವ್ರು ಜೈಲ್ ಆಗ್ತಾ ಇದ್ರು. ಉತ್ತರ ಜೋರ ಚಪ್ಪಲ್ ಹೊಡೆಯುವ. 3 ಪಾಯಿಂಟ್ಸ್, 3 ಅಂಕ. ಓಕೆನಾ? ಬಜಾರ್ ಮೇಲೆ ಕೈಯಲ್ಲಿ ಬಾಣ ಕಪ್ಪು ಬೇರೆಗೆ ಬಂದ ಕನಸೇನು? ಕಬ್ಬೆರೆ ಬಂದು ಕನಸು ಬಂದ್ಬಿಟ್ಟು ಮೂರು ಕೊಂಬು ಬಂದಿತ್ತು. ಡಿಸ್ಕಸ್ ಮಾಡ್ತಾರೆ, ಒಬ್ಬರೇ ಡಿಸ್ಕಸ್ ಮೂರು ಕೊಂಬು ಬಂದ್ಬಿಟ್ಟು ಅದರಲ್ಲಿ ಗ್ರೇಪ್ಸ್ ಮೂರಿತ್ತು. 3 ಕೊಂಬಂದ್ರೆ ಅದು 3 ಚಿಗುರು, ಅದರಲ್ಲಿ 3 ಗ್ರೇಪ್ಸ್ ಇತ್ತು. ಅದನ್ನ ಅವನು ಜ್ಯೂಸ್ ಮಾಡ್ಕೊಂಡು ಹೋಗ್ಬಿಟ್ಟು ರಾಜ ಕೊಟ್ಟ. ರಾಜಗೆ ಕೊಟ್ಟ. ಕರೆಕ್ಟ್ ಆನ್ಸರ್. ಉತ್ತರನ ಚಪ್ಪಲಿ ಹೊಡೆಯುವ. ಬಜರ್ ಮೇಲೆ ಕೈಯಲ್ಲಿ ಬಜರ್ ಇಲ್ಲಿ. ಓಕೆ, ರೆಡಿನಾ? ರೆಡಿ ಆಗಿದ್ದೀರಾ? ಹಾಕಿಲ್ಲ. ಚೆಫ್ಗೆ ಬಂದ ಕನಸೇನು? ಚೆಫ್ಗೆ ಬಂದ ಕನಸು ವಿಧವಾಗಿ ಆ ಥರ 3 ವೆರೈಟಿ ಆಗಿರುತ್ತೆ. ಬ್ಯಾಸ್ಕೆಟ್ ಇರ್ತಾರೆ, ಆ ಬ್ಯಾಸ್ಕೆಟ್ ಕನಸು ಅರ್ಥ ಮಾಡ್ತಿದ್ದೀವಿ. ಡಿಸ್ಕಸ್ ಮಾಡ್ಬೋದು ಟೀಮಲ್ಲಿ. ಗೊತ್ತಾ? ಕೇಳಿ. ಅದು ಬಿಫೋರ್ ಬ್ಯಾಸ್ಕೆಟ್ ಇಟ್ಮೇಲೆ ಏನಾಗುತ್ತೆ, ಪಕ್ಷಿಗಳು ಬಂದು ಅದೇ ಪಕ್ಷಿಗಳು ಬಂದು ಅದನ್ನ ತಿನ್ನುತ್ತೆ. ಇದಕ್ಕೆ ಏನ್ ಮೀನಿಂಗು? ಅವನ್ನ 3ನೇ ದಿವಸ ಮೂರನೇ ದಿವಸ ಅವನ್ನ ಏನಾಗ್ತಾರೆ, ನಿನಗೆ ಆಗ್ತಾರೆ, ಅವನ್ನ ಸಾಯಿಸ್ತಾರೆ ಅನ್ನೋದು ಉತ್ತರ ಕೊಟ್ಟಿದ್ದಾರೆ. ಜ್ವರ ಚಪ್ಪಲ್ ಹೊಡೆಯಲ್ವಾ? ಬಜರ್. 6ನೆಯ ಪ್ರಶ್ನೆ ಆಯ್ತು. 7ನೆಯ ಪ್ರಶ್ನೆ, ಎಷ್ಟನೇ ದಿನದಲ್ಲಿ ಪಾನದಾಯಕನನ್ನು ಬಿಡಿಸಿದರು? ಆ ಕ್ವಶನ್ ಇಬ್ಬರು ಆನ್ಸರ್ ಮಾಡಿದ್ರೆ ಇನ್ನೂ ಕ್ವಶನ್ ಕಂಪ್ಲೀಟ್ ಮಾಡಿಲ್ಲ. ಮತ್ತೆ ಕ್ವಶನ್ ಏನಕ್ಕೆ ಬೇರೆ? ಓಕೆನಾ? ಎಷ್ಟನೇ ದಿವಸದಲ್ಲಿ ಪಾನದಾಯಕನನ್ನು ಬಿಡಿಸಿದರು? ಆ ದಿವಸ ಏನು ವಿಶೇಷತೆ? ರಾಜಂದು ಬರ್ತಾರೆ, ಫಾರಂದು ಆ ದಿವಸ ಹುಟ್ಟಿದ ದಿವಸ. ಎಷ್ಟನೇ ದಿವಸ ಬಿಡಿಸ್ತಾರೆ ಅವನ್ನ? 3ನೇ ದಿವಸ, 3rd ಡೇ. ಚಪ್ಪಲ್ ಹೊಡಿ. ನಿಮ್ಮ 8ನೆಯ ಪ್ರಶ್ನೆ. ಓಕೆನಾ? ಕ್ವಶನ್ ಹೇಳಿದ್ಮೇಲೆ ಓದ್ತೀನಿ. ಓಕೆನಾ? ಗೊತ್ತಿದ್ರು ಕೂಡ ವೈಟ್ ಮಾಡಿ. ಎಷ್ಟು ವರ್ಷಗಳು ಪಾನಗಾಯಕನು ಯೋಸೇಫನನ್ನು ಮರೆತನು? ನಂತರ ಯಾರಿಗೆ ಕನಸು ಬಂತು? 2 ವರ್ಷ ಅವನ್ನ ಮಾಡ್ಕೋಗ್ತಾನೆ. ಆಮೇಲೆ ಅವನು ಬಂದ್ಬಿಟ್ಟು ರಾಜ ಒಂದು ಕನಸು ಬಿಟ್ಟಿದ್ದಾನೆ. ಯಾರಿಗೆ ಕನಸು ಬರುತ್ತೆ? ರಾಜ. ಕರೆಕ್ಟ್ ಆನ್ಸರ್. 2 ವರ್ಷ ಅವನು ಮಾಡ್ಕೋಗ್ತಾನೆ. 2 ವರ್ಷ ಆದ್ಮೇಲೆ ಯಾಕೆ ಫಾರಂ ರಾಜಾಗೆ ಏನ್ ಬರುತ್ತೆ? ಕನಸು ಬರುತ್ತೆ. ಚಪ್ಪಲ್ ಹೊಡೆಯಲ್ವಾ? 9ನೆಯ ಪ್ರಶ್ನೆ. ಇರೋದು 2 ಪ್ರಶ್ನೆ ಮಾತ್ರನೇ. ಸೊ ಹೆಂಗಾದ್ರೂ ಉಂಟಾಗ್ಬೋದು. ಪವರು ಈ ಕಡೆ ಬರ್ಬೋದು, ಪ್ರೈಸ್ ಈ ಕಡೆ ಬರ್ಬೋದು. ಅಂದ್ರೆ ವಿನ್ನರ್ ಯಾರು? ಜೀಸಸ್. ರೆಡಿನಾ?
ಎಲ್ಲ ರೆಡಿನಾ? ಸರಿ, 9ನೇ ಪ್ರಶ್ನೆ. ಯೆಶಾಯ 30ನೇ ಅಧ್ಯಾಯದ 18ನೇ ವಾಕ್ಯವನ್ನು ಹೇಳಿ. ಐಸಾಯ 30th chapter verse 18. ಐಸಾಯ 30:18. ಕನ್ನಡ ಯೆಶಾಯನು Do not fear, I will help you. ಕರೆಕ್ಟ್ ಆನ್ಸರ್. ಯಾರ ಹತ್ರ ಬೈಬಲ್ ಇದೆ? ಬೇಗ ಓಪನ್ ಮಾಡಿ. ಯೆಶಾಯ 30:18. Wrong. 30 ವಾಕ್ಯ ಯಾವುದು? ಬುಕ್ ಐಸಾಯ 30ನೇ ಅಧ್ಯಾಯದ 18ನೇ ವಾಕ್ಯ ಬುಕ್ಕಲ್ಲಿ. ಟ್ರೈ ಮಾಡಿ ನೆನಪಿಸ್ಕೊಳ್ಳಿ. 30 ಯೆಶಾಯ 30:18. Let Lord's is wait to be. Head Lord is waiting to be gracious to you, therefore He is ready to show you mercy. Isaiah 30:18. ದೇವರ ಕೃಪೆಯನ್ನ ಕೃಪಾ ಸಂಪೂರ್ಣ ಕೃಪೆಯನ್ನ ತೋರಿಸ್ತಾನೆ ಅನ್ನುವಂಥ ವಾಕ್ಯ. ಕೊನೆಯ ಪ್ರಶ್ನೆ. ಅದಕ್ಕೆ ವಾಕ್ಯಗಳನ್ನ ಓದಬೇಕು. ವಾಕ್ಯದಲ್ಲಿರುವಂತ ಯಾವ ಚಾಪ್ಟರ್ ಯಾವ ವರ್ಸ್ ಅಂತ ಕೂಡ ನೆನಪಿಟ್ಕೋಬೇಕು. ಕೀರ್ತನೆಗಳು 118:13. Psalms 118:13. Psalms 118. Lift up your hands to the holy place and bless Yahweh. ನೋ. ಟ್ರೈ ಮಾಡಿ 118ನೇ ಕೀರ್ತನೆ 13ನೇ ವಾಕ್ಯ ಗೊತ್ತಿಲ್ಲ ಪಾಸ್. Psalms 118:13. ಬೇಗ ನಿಮಗೆ ಚಾನ್ಸ್ ಹೋಗ್ತಾ ಇದೆ. ಕೌಂಟ್ ಆಗೋದು ಬೇಗ. 10 9 8 7 6 5 4 3 2 1. ಪಾಸ್ ಆಗುತ್ತೆ. ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಿ. 118ನೇ ಕೀರ್ತನೆ 13ನೇ ವಾಕ್ಯ. ಗೊತ್ತಿಲ್ವಾ? ವೈರಿಯೇ ನನ್ನನ್ನು ಬೀಳುವಂತೆ ಮಾಡಿದ್ದಿ, ಆದರೆ ಯೆಹೋವನು ನನಗೆ ಸಹಾಯ ಮಾಡಿದ್ದನು. ವೈರಿಯನ್ನು ಬೀಳುವಂತೆ ಮಾಡಿದ್ದಿ, ಆದರೆ ಯೆಹೋವನು ನನಗೆ ಏನ್ ಮಾಡಿದನು? ಸಹಾಯ ಮಾಡಿದನು. ಚಪ್ಪಲಿ ಹೊಡಿಯುವ. ಹುಟ್ಟಿದೆ ಬಜರು. ಸೊ ಎಷ್ಟು ಅಂಕಗಳು ಅನ್ನೋದನ್ನ ಕವಿತಾ ಸಿಸ್ಟರ್ ಮುಂದೆ ಬಂದು ಅನೌನ್ಸ್ ಮಾಡ್ತಾರೆ. ಯಾರು ವಿನ್ ಆಗ್ತಾರೆ ಆಡಿಯನ್ಸ್? ಯಾರು? ಪವನ ಕ್ರೈಸ್ಟ? ಜೀಸಸ್ ಕ್ರೈಸ್ಟ್. ಓಕೆ. Jesus Christ, Luke 37. ಜೀಸಸ್ ಕ್ರೈಸ್ಟ್ 37 ಜನ ಚಪ್ಪಲಿ ಹೊಡೀರಿ. Jesus power ಬಂದು 47. 47. ಯಾರು ಮೀನಿಂಗ್ ಇರೋದು ನೋಡಿ. ಅದೇ ಅಂತ ಈ ಕಡೆ ಇರೋದು ಆ ಕಡೆ ಹೋಗುತ್ತೆ, ಆ ಕಡೆ ಇರೋದು ಈ ಕಡೆ ಬರುತ್ತೆ. ಸೊ ನೆವರ್ ಗಿವ್ ಅಪ್. ಯಾವಾಗ ಏನ್ ಮಾಡಬಾರ್ದು? ಬಿಟ್ರೆ ಅಷ್ಟೇ. ಏನೋ ಓಕೆನಾ? ಸೊ ಇವತ್ತು ಏನಾಗ್ಬಾರ್ದು, ಅಯ್ಯೋ ಕಮ್ಮಿ ಬರುತ್ತೆ ಅಂತ ಹೋಗ್ಬಾರ್ದು. ಸೊ ಟ್ರೈ ಮಾಡಬೇಕು. ಸೊ ನೀವು ಫಸ್ಟ್ ರೌಂಡ್ ಅಲ್ಲಿ ಇದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ ಇದ್ರೆ, ಥರ್ಡ್ ರೌಂಡ್ ಅಲ್ಲಿ ಸ್ವಲ್ಪ ಡೌನ್ ಆಗಿ ಇನ್ನೂ 3 ರೌಂಡ್ ಇದೆ. ಓಕೆನಾ? ನೀವು ಆ ಕಡೆ ಹೋಗ್ಬೋದು, ಅವ್ರು ಈ ಕಡೆ ಬರ್ತಾರೆ, ಏನಾದ್ರು ಆಗ್ಬೋದು. ಓಕೆನಾ? ಸೊ ಎಲ್ಲದೇನಾಗಿದೆ, ರೆಡಿ ಆಗಿದೆ. ಓಕೆನಾ? ಸೊ ನಿಮ್ಗೆ 4ನೇ ರೌಂಡ್ ಜೋಡಿಸು ಅಂಟಿಸು. ಏನೋ ಜೋಡಿಸು ಅಂಟಿಸು. ಓಕೆನಾ? ಯಾರು ಬೇಗ ಮಾಡ್ತಾರೆ ಜೋಡಿಸೋದು, ಯಾರು ಬೇಗ ಜೋಡಿಸ್ತಾರೆ, ಯಾರು ಬೇಗ ಜೋಡಿಸಲ್ಲ ಅನ್ನೋದೇ ಇಲ್ಲಿ. ಓಕೆನಾ? ಜೋಡಿಸ್ಬೇಕು, ಅಂಟಿಸ್ಬೇಕು. ಜೋಡಿಸ್ಬೇಕು, ಯಾವ್ದನ್ನ ಜೋಡಿಸ್ಬೇಕು, ಯಾವ್ದನ್ನ ಅಂಟಿಸ್ಬೇಕಂತ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಜೋಕ್ ನ ಹೇಳ್ತೀನಿ. ಓಕೆನಾ? ಸೊ ಜೋಕ್ ಅಂದ್ರೆ ಎಷ್ಟು ಇಷ್ಟ? ಎಲ್ಲರಿಗೂ ಇಷ್ಟ ತಾನೆ ಜೋಕ್ಸ್ ಅಂದ್ರೆ? ಎಲ್ಲರಿಗೂ ಇಷ್ಟ. ಓಕೆನಾ? ನಿಮ್ಗೋಸ್ಕರ ಜೋಕ್ಸ್ ಹೇಳ್ತೀನಿ. ಆಮೇಲೆ ನಾವು ಜೋಡಿಸು ಅಂಟಿಸು. ಇಲ್ಲಿ ಜೋಡಿಸು ಅಂಟಿಸು. ಲೀಡಿಂಗ್ ಅಲ್ಲಿ ಇರೋದು ಇವಾಗ ಯಾರು? ಜೋರ ಚಪ್ಪಲಿ ಹೊಡೀರಿ. 10ರಲ್ಲಿ 10 ಇದ್ರು, 10ಕ್ಕೆ ಇವರು ಜಾಸ್ತಿ ಇದ್ರು. ಇವಾಗ ಇವರು 10 37 ನೋಡೋಣ. ಸರಿ,
ಒಂದು ಸಂದಾಜಿ ಹೋಗಿ ಡಾಕ್ಟರ್ ಅಂತ ಕೇಳಿದ್ರಂತೆ, ಡಾಕ್ಟ್ರೇ ನನಗೆ ತುಂಬಾ ಏನಾಗ್ತಿದೆ, ಹೊಟ್ಟೆ ನೋವ್ತಾ ಇದೆ, ತುಂಬಾ ಹೊಟ್ಟೆ ನೋವ್ತಾ ಇದೆ, ನನಗೆ ಏನಾದ್ರೂ ಇದು ಮಾಡಿ ಮೆಡಿಸನ್ ಕೊಡಿ ಡಾಕ್ಟ್ರೇ ಅಂತ. ಅದಕ್ಕೆ ಡಾಕ್ಟರ್ ಹೇಳಿದ್ರಂತೆ, ಸರಿ ಕೊಡ್ತೀನಪ್ಪ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಡಾಕ್ಟರ್ ಇಂಜೆಕ್ಷನ್ ಹಾಕಿ. ಅವ್ರು ಹೇಳಿದ್ರಂತೆ, ಹೊಟ್ಟೆ ನೋವಿಗೆ ಸ್ಟೊಮಕ್ ಪೇನ್ ಇಂಜೆಕ್ಷನ್ ಹಾಕೋದಿಲ್ಲ, ನಾನು ಬೇಕಾದ್ರೆ ಏನ್ ಮಾಡ್ತೀನಿ, ಒಂದು ಸಿರಪ್ ಕೊಡ್ತೀನಿ, ಡೈಲಿ ಒಂದೊಂದು ಸ್ಪೂನ್ ಏನ್ ಮಾಡ್ಬೇಕು ನೀನು ತಗೊಂಡ್ಬೇಕು ಅಂತ. ಸರಿ ಡಾಕ್ಟರ್ ನನಗೆ ಮಾಡ್ತೀನಿ ಅಂತ ಸಿರಪ್ ನ ಕೊಟ್ರಂತೆ. ಅವನ ಸಿರಪ್ ನ ತಗೊಂಡೋಗಿ ಡೈಲಿ ಏನ್ ಮಾಡ್ತಂತೆ, ಒಂದೊಂದು ಸ್ಪೂನ್ ಏನೋ ಡೈಲಿ ಒಂದೊಂದು ಸ್ಪೂನ್ ತಗೊಂಡಂತೆ. 3 days ಆದ್ಮೇಲೆ ಮತ್ತೆ ಡಾಕ್ಟರ್ ಹತ್ರ ಬಂದಂತೆ, ಡಾಕ್ಟ್ರೇ ನನಗೆ ತುಂಬಾ ಹೊಟ್ಟೆ ನೋವಾಗ್ತಿದೆ, ತುಂಬಾ ಹೊಟ್ಟೆ ನೋವು. ಡಾಕ್ಟರ್ ಹೇಳಿದಂತೆ, ಏನಪ್ಪ ನಿಮ್ಗೆ ಕೊಟ್ಟಿರೋ ಸಿರಪ್ ತಗೊಂಡ, ಡೈಲಿ ಒಂದೊಂದು ಸ್ಪೂನ್ ತಗೊಂಡ. ಹೌದು ಡಾಕ್ಟ್ರೇ, ನೀವು ಹೇಳ್ದಂಗೆ ಡೈಲಿ ಒಂದೊಂದು ಸ್ಪೂನ್ ತಗೊಂಡ್ರೆ ತುಂಬಾ ಹೊಟ್ಟೆ ನೋವಾಗ್ತಿದೆ, ಯಾಕಪ್ಪ ಹೊಟ್ಟೆ ನೋವಿದೆ, ಬಾ ಸ್ಕ್ಯಾನ್ ಮಾಡೋಣ ಅಂತ ಸ್ಕ್ಯಾನ್ ಮಾಡಿದ್ರಂತೆ. ಸ್ಕ್ಯಾನ್ ಮಾಡಿ ನೋಡಿದ್ರೆ ಅವನ ಹೊಟ್ಟೆ ಒಳಗಡೆ ಸ್ಟೊಮಕ್ ಒಳಗಡೆ 3 ಸ್ಪೂನ್ ಇತ್ತಂತೆ. ಏನೋ 3 ಸ್ಪೂನ್. ಡಾಕ್ಟರ್ ಕೇಳಿದ್ರೆ, ಏನಿದು ನೀವು ಹೊಟ್ಟೆ ಒಳಗಡೆ ಸ್ಪೂನ್ ಇದೆ, ಡಾಕ್ಟ್ರೇ ನೀವೇ ತಾನೇ ಹೇಳಿದ್ದು ಡೈಲಿ ಒಂದೊಂದು ಸ್ಪೂನ್ ತಗೋ ಅಂತ. ಅದಕ್ಕೆ ಡೈಲಿ ಒಂದೊಂದು ಸ್ಪೂನ್ ನೋಡಿ. ಸೊ ನಾವು ಕೂಡ ಅಷ್ಟೇ, ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಳೋದಿಲ್ಲ, ಆಮೇಲೆ ಏನ್ ಮಾಡ್ತೀವಿ, ಈ ತರ ಮಾತಾಡ್ತೀವಿ. ಸೊ ನಾವು ಆತರ ಹೇಳ್ಬಾರ್ದು. ಏಸಪ್ಪನ ಒಳ್ಳೆ ಒಂದು ನಾಲೆಜ್ ಕೊಟ್ಟಿದ್ದಾರೆ. ಸೊ ಏಸಪ್ಪನ ಕೇಳಿದ್ರೆ ಏಸಪ್ಪ ಏನ್ ಮಾಡ್ತಾರೆ, ನಮ್ಗೆ ಉತ್ತರ ಕೊಡ್ತಾರೆ. ನಾವು ಆಡೋದ್ರಲ್ಪ ಪ್ರಾರ್ಥಿಸೋ ಸಮಯದಲ್ಲಿ ದೇವರಾಗಿರ್ತಾರೆ, ವಾಕ್ಯ ಓದುವಾಗ ಗುರುವಾಗಿರ್ತಾರೆ, ಗುರುವಾಗಿ ಟೀಚರ್ ಆಗಿ ನಮ್ಗೆ ಏನ್ ಮಾಡ್ತಾರೆ, ಹೇಳ್ಕೊಡ್ತಾರೆ. ಎಲ್ಲ ರೆಡಿ ಆಗಿದ್ದೀರಾ? ಜೋಡಿಸು ಅಂಟಿಸು, ಹೇಳಿ ಅಂಟಿಸು. ಸರಿ, ನಿಮ್ಗೆ ಜೋಡಿಸು ಅಂಟಿಸುಗೆ ಎವ್ರಿ ಮಂತ್ ನಿಮ್ಗೆ ಮಂತ್ ಆಫ್ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಅದನ್ನ ನೀವೇನ್ ಮಾಡ್ಬೇಕು, ಈಗ ಜೋಡಿಸ್ಬೇಕು. ಸೊ ನಿಮ್ಮ ಮುಂದೆ ಅದನ್ನ ನಾವು ಕೊಡ್ತೀವಿ. ಇದು ಟೈಮ್ ಇರುತ್ತೆ, ಟೈಮ್ ಲಿಮಿಟ್ ಇರುತ್ತೆ. ನೀವು ಸ್ಟಾರ್ಟ್ ಮಾಡುವಾಗ ನಾವು ಅಲ್ಲಿ ಟೈಮ್ ಹಾಕ್ತೀವಿ. ಟೈಮ್ ಹಾಕಿದ ತಕ್ಷಣ ಸೊ ಯಾರು ಎಷ್ಟು ಬೇಗ ಆಗ್ತಾರೆ ಅನ್ನೋದೇ ಇಲ್ಲಿ ನಮ್ಗೆ ಇರುವಂತ ಒಂದು ಟಾಸ್ಕ್ ಆಗಿದೆ. ರೆಡಿನಾ ಎಲ್ಲರೂ? ರೆಡಿ ಆಗಿದ್ದೀರಾ? ಸೊ 2 ನಿಮಿಷ ಚಾನ್ಸ್ ಇರುತ್ತೆ, ಯಾರು ಬೇಗ ಆಗ್ತಾರೆ ಅನ್ನೋದೇ. ರೆಡಿನಾ? ರೆಡಿ ಆಗಿದ್ದೀರಾ? ನಾನು ತೋರಿಸ್ತೀನಿ, ಹೇಳ್ತೀನಿ. ಸೊ ನಮ್ಗೆ ಸ್ವಲ್ಪ ಅಲ್ಲಿ ನಿಮಗೆ ನಿಮಗೋಸ್ಕರ ಟೈಮನ್ನು ಹಾಕ್ತಾ ಇದ್ದಾರೆ. ಸೊ ವೈಟ್ ಮಾಡಿ. ಸೊ ಜೀಸಸ್ ಪವರ್ ಗೆ ಮೊದಲು ಮಾಡ್ತಾ ಇದ್ದೀರಾ? ಜೋಡಿಸು ಅಂಟಿಸು. ಸೊ ನಿಮ್ಮ ಮುಂದೆ ಇಲ್ಲಿ ಏನ ಜೋಡಿಸ್ಬೇಕಂತ, ಏನ್ ಜೋಡಿಸ್ಬೇಕಂತಿದೆ, ಏನಿದೆ, ಏನ ಜೋಡಿಸ್ಬೇಕು. ಸೊ ಇಲ್ಲಿ ನಿಮ್ಮ ಮುಂದೆ ಒಂದು ಇದೆ, ಅದನ್ನ ಏನ್ ಮಾಡ್ಬೇಕು, ನೀವು ಜೋಡಿಸ್ಬೇಕು. ನಾವು ಏನಿದೆ ಒಳಗಡೆ ಅಂತ ಹೇಳೋದಿಲ್ಲ, ನೀವಾಗ ಓಪನ್ ಮಾಡಿ, ನೀವಾಗಿ ಓದಿ ಬೇಗ ಏನ್ ಮಾಡ್ಬೇಕು, ಅಂಟಿಸ್ಬೇಕು. ಓಕೆನಾ? ಈ ಕಡೆ ಓಕೆನಾ? ಮಂತ್ ಆಫ್ ಆ ಥರ ಇರ್ಬೋದು, ಇಲ್ಲಾಂದ್ರೆ ಸ್ಟೋರಿ ನೇಮ್ ಇರ್ಬೋದು. ಈ ಕಡೆ ಅದಕ್ಕೇನಾದ್ರು ರಿಲೇಟ್ ಆಗಿರೋದು ಇರ್ಬೋದು. ಸೊ ಕೇರ್ಫುಲ್ ಆಗಿ ತೆಗೀರಿ, ಕೇರ್ಫುಲ್ ಆಗಿ ಹಾಕೊಂಡ್ಬನ್ನಿ. ಸೊ ಇದು ನಿಮ್ಮ ಟೀಮ್ ಆಗಿ ಮಾಡಬೇಕು. ಓಕೆ, ನನಗೆ ಟೀಮ್ 3 ಜನನು ಬರಬೇಕು. ಸೊ ನೀವು 3 ಜನನು ಬಂದು ಇದನ್ನ ರೆಡಿ ಆಗಿದ್ದೀರಾ? ನೀವು ರೆಡಿ ಆಗಿದ್ದೀರಾ? ಸೊ 3 ಜನ ಮುಂದೆ ಬನ್ನಿ. ಸೊ 3 ಜನ ಓಪನ್ ಮಾಡಿ, ಒಬ್ರು ಅದನ್ನ ಅದ್ರ ಹಿಂದೆ ಹೇಗಿರುತ್ತಂದ್ರೆ ಸ್ಟಿಕ್ಕರ್ ಇರುತ್ತೆ, ಆ ಸ್ಟಿಕ್ಕರ್ ಓಪನ್ ಮಾಡಿ ಒಬ್ರು ಅಂಟಿಸ್ಕೊಂಡು ಬನ್ನಿ. ಯಾರು ಮಾಡ್ತೀರಾ ನೀವೇ ಡಿಸ್ಕಸ್ ಮಾಡ್ಕೊಳ್ಳಿ ಅಷ್ಟು. ಓಕೆನಾ? ಕೊಡ್ತೀನಿ. ರೆಡಿನಾ? ಓಕೆನಾ? ನೋಡೋಣ ಎಷ್ಟು ನಿಮಿಷದಲ್ಲಿ ನೀವು ಆಗ್ತೀರಾ ಅಂತ. ರೆಡಿ ಆಗಿದ್ದೀರಾ? ಎಲ್ಲ ರೆಡಿನಾ? ಇದೆ ಜೋಡಿಸು ಜೋಡಿಸು. ನಿಮ್ಮ ಟೈಮ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟ್. Nine minutes 55 seconds. 9 minutes 50 seconds. 9 minutes 45 seconds. 9 minutes 40 seconds. 9 minutes 35 seconds. 9 minutes 30 seconds. 9 minutes 25 seconds. 9 minutes 20 seconds. ಈ ತರ ಮಾಡಿ. ಸೊ 9 minutes 15
seconds. ఆన్ఫాలింగ్లో 9 minutes, 10 మొత్తం seconds. జానవరిగా 9 minutes, 5 seconds. 9 minutes. 8 minutes, 55 seconds. 8 minutes, 50 seconds. 8 minutes, 45 seconds. 8 minutes, 40 seconds. ఇది ఆడబోతుంది ఇది ఆడబోతుంది 8 minutes, 35 seconds. 8 minutes, 30 seconds. 8 minutes, 25 seconds. 8 minutes, 20 seconds. 8 minutes, 15 seconds. 8 minutes, 10 seconds. 8 minutes, 5 seconds. 8 minutes. 7 minutes, 55 seconds. 7 minutes, 50 seconds. 7 minutes, 45 seconds. 7 minutes, 40 seconds. 7 minutes, 35 seconds. 7 minutes, 30 seconds. 7 minutes, 25 seconds. 7 minutes, 20 seconds. 7 minutes, 15 seconds. 7 minutes, 10 seconds. 7 minutes, 5 seconds. 7 minutes. 6 minutes, 55 seconds. 6 minutes, 50 seconds. 6 minutes, 45 seconds. 6 minutes, 40 seconds. 6 minutes, 35 seconds. 6 minutes, 30 seconds. 6 minutes, 25 seconds. 6 minutes, 20 seconds. 6 minutes, 15 seconds. 6 minutes, 10 seconds. 6 minutes, 5 seconds. ಇದರ ತಪ್ಪುಗಳಿಲ್ವಾ? ನಮ್ಮ ಯಾವ ಟೀಮು? ಜೀಸಸ್ ಕ್ರೈಸ್ಟ್ ಟೀಮ್. Fine, second.
ಸೊ 4 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದರೆ ಏನ್ ಮಿಸ್ಟೇಕ್ ಅಂತ ಅವ್ರಿಗೆ ನಾನು ತಿಳಿಸಿದ್ದೀನಿ ಇವಾಗ. ಸೊ ನಿಮ್ಮ ಕಡೆ ಯಾರಾದ್ರೂ ಇದ್ರು ಬನ್ನಿ, ಅವ್ರು ಯಾವ ಥರ ಮಿಸ್ ಮಾಡೋ ಅದೇ ಥರ ಇಟ್ಕೊಳ್ಳಿ. ನೋಡೋಣ ಅವ್ರು ಎಷ್ಟು ನಿಮಿಷದಲ್ಲಿ ಮುಗಿಸ್ತಾರಂತ. ಸೊ ನಿಮ್ಮ ಟೀಮಿಂದ ಮುಂಚೆ ಬರ್ಬೋದು. ನಿಮ್ಮ ಅಕೌಂಟ್ ಈಗ ಸ್ಟಾರ್ಟ್ ಆಗುತ್ತೆ. ಒಂದು ನಿಮಿಷ ಗೊತ್ತಾಯ್ತಲ್ಲ ಏನು ಮಾಡ್ಬೇಕಂತ. ಸ್ಟಾರ್ಟ್. 10 minutes. 9 minutes 55 seconds. 9 minutes 50 seconds. 9 minutes 45 seconds. 9 minutes 40 seconds. 9 minutes 35 seconds. 9 minutes 30 seconds. 9 minutes 25 seconds. 9 minutes 20 seconds. 9 minutes 15 seconds. 9 minutes 10 seconds. 9 minutes 5 seconds. 9 minutes. 8 minutes 55 seconds. 8 minutes 50 seconds. 8 minutes 45 seconds. 8 minutes 40 seconds. 8 minutes 35 seconds. 8 minutes 30 seconds. 8 minutes 25 seconds. 8 minutes 20 seconds. 8 minutes 15 seconds. 8 minutes 10 seconds. 8 minutes 5 seconds. 8 minutes. 7 minutes 55 seconds. 7 minutes 50 seconds. 7 minutes 45 seconds. 7 minutes 40 seconds. 7 minutes 35 seconds. 7 minutes 30 seconds. 7 minutes 25 seconds. 7 minutes 20 seconds. 7 minutes 15 seconds. 7 minutes 10 seconds. 7 minutes 5 seconds. 7 minutes. ನೋಡ್ಕೊಳ್ಳಿ ಕರೆಕ್ಟ್ ಆಗಿ 6 minutes 55 seconds. ಚೆಕಿಂಗ್ ಮಾಡ್ಕೊಳ್ಳಿ. 6 minutes 50 seconds. ಓಕೆನಾ? ಕರೆಕ್ಟಾ? 6 minutes 45 seconds. ಸ್ಟಾಪ್. ಓಕೆನಾ? ನೋಡ್ಕೊಳ್ಳಿ. January month of unemployment. ಓಕೆನಾ? February new creation. March God's presence. April God's word. May spiritual vision. Spiritual dreams. ನಾವು ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರು, ಒಂದೇ ಒಂದು ಮಾತ್ರನೇ ಮಿಸ್ಟೇಕ್ ಮಾಡಿದ್ರು. ಸೊ ನೀವು ಓವರ್ ಆಲ್ 4 ಮಿಸ್ಟೇಕ್ ಮಾಡಿದ್ರು. ಸೊ ವಿನ್ನರ್ಸ್ ಯಾರು? ಯಾವ ಟೀಮು? ಜೀಸಸ್ ಫಾರ್ ಜೋರ್ ಚಪ್ಪಲಿ ಹಿಡಿಯುವ. ಸೊ 6 ಪಾಯಿಂಟ್ಸ್ ಸಿಕ್ಕಿದೆ. 6 ಪಾಯಿಂಟ್ಸ್. ಸೊ ಜೋರ ಚಪ್ಪಲಿ ಹಿಡಿಯುವ. ಯಾವುದು ಟೀಮ್ ಯಾವುದು ಇದು? ಜೋಡಿಸು ಅಂಟಿಸು. ಇದರಲ್ಲಿ ಯಾರು?
ಆಗಿತ್ತು ಸರಿ. ಸೊ ಮಂತ್ ಆಫ್ ಜಾನ್ವರಿಯಿಂದ ಜುಲೈವರೆಗೂ ವಿನ್ ಆಗಿರುವಂಥ ಟೀಮ್ ಮುಂದೆ ಬಂದು ಅವರು ಜಾನ್ವರಿ ಮಂತ್ ಆಫ್ ಏನಂತ January month of unfailing love, February month of new creation, March month of God's word, month of God's presence, month of April, God's word, May month of May, God's spirit, Vision. month of June, March month of June, God's special way, month of July, Living word. ಸರಿ, ಈಗ 6 ಪಾಯಿಂಟ್ಸ್ ಯಾಕೆ ಹೋಗಿದೆ? ಓಕೆನಾ? ಈಗ ಎಷ್ಟು ಲೀಡಿಂಗ್ ಅಲ್ಲಿ ಇದ್ದೀರಾ? 16 ಲೀಡಿಂಗ್ ಅಲ್ಲಿ ಇದ್ದೀರಲ್ವಾ? ಸೊ 10 ಲೀಡಿಂಗ್ ಅಲ್ಲಿ ಈಗ 16 ಲೀಡಿಂಗ್. ಟೋಟಲ್ ಮಾರ್ಕ್ಸ್ ಈಗ ಎಷ್ಟಿದೆ? 37 37, 53 53. 53 ಜನ ಚಪ್ಪಲಿ ಹೊಡೆಯಲ್ವಾ? ಮತ್ತೆ ಮುಂದೆ ರೌಂಡ್ ಇದೆ. ಎಷ್ಟು ರೌಂಡು? 2 ರೌಂಡ್. ಸೊ 2 ರೌಂಡ್ ನೀವೇ ನೋಡ್ಬೋದು. ಈಸಿಯಾಗಿ ಅವ್ರನ್ನ ಓವರ್ಟೇಕ್ ಮಾಡಿ ಅವ್ರ ಮುಂದೆ ಹೋಗ್ಬೋದು. ಓಕೆನಾ? ಸೊ 5ನೇ ರೌಂಡ್ ನೋಡೋದ್ವಾ? ಇಲ್ಲ, ರೆಡಿನಾ? ಇದು ನನ್ನ ಪ್ರಶ್ನೆ, ಇದು ನನ್ನ ಪ್ರಶ್ನೆ. ಸೊ ಈ ಒಂದು 5ನೇ ರೌಂಡ್ ಹೆಸರು ಕ್ವಶನ್ ಓದು ಆನ್ಸರ್ ಹೇಳಿ. ಏನೋ ಕ್ವಶನ್ ಓದು. ಸೊ ನಿಮಗೆ 8 ಕ್ವಶನ್ಸ್ ಇರುತ್ತೆ ಒಂದೊಂದು ಟೀಮ್ಗೆ. ಒಂದು ಟೀಮ್ಗೆ ಎಷ್ಟು? 8 ಚಾನ್ಸ್ ಇರುತ್ತೆ. ಸೊ ಇದರಲ್ಲಿ ಸ್ಟೋರಿ ಇರುತ್ತೋ, ವಾಕ್ಯ ಇರುತ್ತೋ, ಏನಿರುತ್ತೋ ಗೊತ್ತಿಲ್ಲ. ನೀವು ತೆಗಿಬೇಕು, ನೀವು ಅದನ್ನ ಡಿಸ್ಕಸ್ ಮಾಡ್ಕೊಂಡು ಹೇಳ್ಬೇಕು. ನೀವು ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡಿ. ಪಾಸ್ ಮಾಡಿದ್ರೆ 5 ಅಂತ ಹೋಗುತ್ತೆ. ಎಷ್ಟು? 5 ಪಾಯಿಂಟ್ಸ್. ಓಕೆನಾ? ಸೊ ಪಾಸ್ ಮಾಡೋದು ನೋಡ್ಕೊಳ್ಳಿ. ಪಾಯಿಂಟ್ಸ್ ಪಾಸ್ ಮಾಡಿದ್ರೆ 5 ಅಂತ ಅವ್ರಿಗೆ ಹೋಗುತ್ತೆ. ನೀವು ಕರೆಕ್ಟ್ ಆನ್ಸರ್ ಮಾಡಿದ್ರೆ ನಿಮಗೆ 3 ಪಾಯಿಂಟ್ಸ್ ಸಿಗುತ್ತೆ. ಎಷ್ಟು ಪಾಯಿಂಟ್ಸ್? 3 ಪಾಯಿಂಟ್ಸ್. ರೆಡಿ ಆಗಿದ್ದೀರಾ? ರೆಡಿನಾ? ಓಕೆ, ನಿಮ್ಗೊಂದು ಅವ್ರಿಗೊಂದು, ಅವ್ರಿಗೊಂದು ನಿಮ್ಗೊಂದು, ಈ ಥರನೇ ಏನಾಗುತ್ತೆ. ಓಕೆ ಸರಿ. ಆವಾಗ ಯಾರು ಸ್ಟಾರ್ಟ್ ಮಾಡಿದ್ದು? ಲಾಸ್ಟ್ 4th ಇದರಲ್ಲಿ. ಸೊ ಇವಾಗ ಮಾಡಿ ಫಸ್ಟ್. ಓಕೆ, ಇವಾಗ ನೀವು ಫಸ್ಟ್. ಓಕೆನಾ? ರೆಡಿನಾ? ಆನ್ಸರ್ ಮಾಡಿದ್ರೆ 3 ಪಾಯಿಂಟ್ಸ್, ಪಾಸ್ ಮಾಡಿದ್ರೆ 5. ಓಕೆನಾ? ರೆಡಿ ಆಗಿದ್ದೀರಾ? ಈ ಒಂದು ರೌಂಡ್ ಹೆಸರೇನು? ಕ್ವಶನ್ ಓದು, ಆನ್ಸರ್ ಮಾಡು. ಕ್ವಶನ್ ಓದಿ, ಆನ್ಸರ್ ಮಾಡಿ. ರೆಡಿ ಆಗಿದ್ದೀರಾ? ಸೊ ಯಾರು ತೆಗಿದ್ದೀರಾ ಡಿಸ್ಕಸ್ ಮಾಡಿ ತಗೊಳ್ಳಿ. ಸೊ ಅವ್ರಿಗೆ ತೋರಿಸ್ಬೇಡಿ. ಸೊ ನೀವು ಮಾತ್ರ ನೋಡಿ, ಯಾಕಂದ್ರೆ ಅವ್ರಿಗೆ ಪಾಸ್ ಆದ್ರೂ ಗೊತ್ತಾಗ್ಬಿಟ್ರೆ ಅವ್ರು ಡಿಸ್ಕಸ್ ಮಾಡ್ಕೊತಾರೆ. ಹುಷಾರಾಗಿ ಡಿಸ್ಕಸ್ ಮಾಡ್ಕೊಳ್ಳಿ. ಆನ್ಸರ್ ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ ಡಿಸ್ಕಸ್ ಮಾಡ್ಕೊಳ್ಳಿ ಫಸ್ಟ್ ಒಂದ್ಸರಿ. ಹಾ, Budget settlement and ಯಾವ must- ಏನು? ಓಕೆ ಏನು? ನಾನು ಹಾ, ಯಾವ ವಾಕ್ಯ? ಇದು ಒಂದು ವಾಕ್ಯ ಸಿಕ್ಕಿದೆ ಅವರಿಗೆ. ಅದು ಯಾವ ಅಧ್ಯಾಯದ ಯಾವ ವರ್ಡ್ಸ್ ಅಂತ ಹೇಳ್ಬೇಕು. ಹೇಳಿ ನಾವು. Budget settlement and must have to be clear, Matthew 18. ಮ್ಯಾಥ್ಯೂ 18. ಕರೆಕ್ಟ್ ಆನ್ಸರಾ? ಮ್ಯಾಥ್ಯೂ 8 ಕರೆಕ್ಟ್ ಆನ್ಸರ್. ಜೋರ್ ಚಪ್ಪಾಳೆ ಹೊಡಿ. 3 ಪಾಯಿಂಟ್ಸ್. ಓಕೆನಾ? ಸೊ ದೇವ್ರ ವಾಕ್ಯ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಸೇವಕನಾಗ್ತಾನೆ, ಅವನ ಗುಣ ಆಗುತ್ತೆ. ಓಕೆನಾ? ಮೊದಲನೇ ಉತ್ತರನ ಸರಿಯಾಗಿ ಹೇಳಿದ್ದಾರೆ. ಪಾಸ್ ಮಾಡಿ ಅವ್ರ ಆನ್ಸರ್ ಮಾಡಿದ್ರೆ 5. ಡಿಸ್ಕಸ್ ಮಾಡ್ಕೊಳ್ಳಿ.
ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರನೇ ನನ್ಗೊಂದ್ಸರಿ ತೋರಿಸ್ಬಿಡಿ, ನನ್ಗೊಂದ್ಸರಿ ತೋರಿಸಿ. ಇದು ಯಾವುದೋ ಒಂದು ಸ್ಟೋರಿಗೆ ರಿಲೇಟೆಡ್ ಆಗಿದೆ. ಯಾವ ಸ್ಟೋರಿ? ಒಬ್ಬರಿಗೆ ಕಾಯಿಲೆ ಬಂದಿರುತ್ತೆ. ಅವನು ಸ್ವಲ್ಪ ಊರಿಗೆ ಬಂದಿರ್ತಾರೆ. ಅವ 4 ಫ್ರೆಂಡ್ಸ್ ಅವನ್ನ ಎತ್ಕೊಂಡು ಹೋಗಿ ಒಂದು 10 ಹೌಸ್ ಮೇಲೆಯಿಂದ ಅವನ ಕೆಳಗಡೆಯಿಂದ ಹಾಕಿ ಸ್ವಲ್ಪ ಅವನಿಗೆ ಟೇಕ್ ಯುವರ್ ಮ್ಯಾಟ್ ಆ್ಯಂಡ್ ಗೋ ಟು ಯುವರ್ ಹೌಸ್ ಅಂತ. ಓಕೆನಾ? ಟೇಕ್ ಯುವರ್ ಮ್ಯಾಟ್ ಅಂಡ್ ಗೋ ಟು ಯುವರ್ ಹೌಸ್ ಅಂತ ಅವನ ಹೀಲ್ ಮಾಡ್ತಾರೆ. 4 ಫ್ರೆಂಡ್ಸ್. ಎಷ್ಟು ಜನ ಫ್ರೆಂಡ್ಸ್? 4 ಫ್ರೆಂಡ್ಸ್. ಅವ್ರಿಗೆ ಸಿಕ್ಕಿದೆ ಗೊತ್ತಾ? 4 ಫ್ರೆಂಡ್ಸ್. ಅದನ್ನ ಅವರು ಆ ಸ್ಟೋರಿನ ಕ್ಲಿಯರ್ ಕರೆಕ್ಟ್ ಆಗಿರೋದ್ರೆ ಜೋರ ಚಪ್ಪಾಳೆ ಹೊಡೀರಿ. ಓಕೆ, ಈಗ ಚಾನ್ಸ್ ನಿಮಗೆ ತೋರಿಸ್ಕೊಳ್ಳಿ, ಡಿಸ್ಕಸ್ ಮಾಡ್ಕೊಳ್ಳಿ, ಡಿಸ್ಕಸ್ ಮಾಡಿ. ಡಿಸ್ಕಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಗೊತ್ತಿದ್ರೆ ಆನ್ಸರ್ ಮಾಡಿ. ಪಾಸ್ ಮಾಡಿದ್ರೆ 5, ಕರೆಕ್ಟ್ ಆನ್ಸರ್ ಹೇಳಿದ್ರೆ 3. ಹಾ, ಗೊತ್ತಿತ್ತಾ? ಗೊತ್ತಾ? ಟ್ರೈ ಮಾಡ್ತೀರಾ ಇಲ್ಲ ಪಾಸ್ ಮಾಡ್ತೀರಾ? ಟ್ರೈ ಮಾಡಿ. ಕ್ಲೂ ಬೇಕಾದ್ರೆ ಒಂದು ಕ್ಲೂ ಕೊಡ್ತೀನಿ. ಕ್ಲೂ ಬೇಕಾ? ಆಹಾರ. ಆ ವಾಕ್ಯದಲ್ಲಿ ಆಹಾರ ಅಂತ ಬರುತ್ತೆ. ಮಿಡ್ಲಲ್ಲಿ ಎಲ್ಲರೂ ಬರುತ್ತೆ. ಆಹಾರ ಅಂತ ಬರುತ್ತೆ. ಫುಡ್ ಅಂತ ಬರುತ್ತೆ. ಫುಡ್. ಹಾ. My food is to do who sent me to complete ಹಾ, this work. Psalms 111:5. ಕರೆಕ್ಟ್. ಸೊ ಕರೆಕ್ಟ್. ಸೊ ಕ್ಲೂ ಬೇಕಾದ್ರೆ ಒಂದು ಕ್ಲೂ ಕೊಡ್ತೀನಿ. ಓಕೆ. ರಾಜಾಗೆ ಬಂದ್ಬಿಟ್ಟು ಇವನು 1 ಲಕ್ಷ ರೂಪಾಯಿ ಸಾಲ ತಗೋಬೇಕಾಗುತ್ತೆ. ಅವನ ಹತ್ರ ಏನೂ ಇರಲ್ಲ. ಅವಾಗ ಇವನು ರಾಜ ಅಂತಿರ್ತಾರೆ, ಹೋಗಿ ಅವನ ಫಸ್ಟ್ ಕರ್ಕೊಂಡ್ಬನ್ನಿ ಅಂತ. ಕರ್ಕೊಂಡ್ಬಂದಾಗ ಇವನ ಹತ್ರ ರಾಜ ಅಂತಾರೆ, ನಿನ್ನ ಹೆಂಡತಿನ ನಿನ್ನ ಮಕ್ಕಳ ನಿಂತಿರೋ ಆಸ್ತಿನೆಲ್ಲ ಮಾರಿ ನನಗೆ ಕೊಡಬೇಕು ಅಂತ. ಇವನು ರಾಜ ಕಾರಣ ಹಿಡ್ಕೊಂಡು ಅಳ್ತಾನೆ, ನನ್ನ ಹತ್ರ ಏನೂ ಇಲ್ಲ ಅಂತ. ಅವಾಗ ರಾಜ ಅವನ್ನ ಪರ್ಗಿ ಮಾಡ್ತಾರೆ. ಇನ್ನು ಅವನು ಮಾಡ್ತಾರೆ. ಆಮೇಲೆ ಅವ್ನು ಆಚೆ ಹೋಗ್ತಿರೋವಾಗ ಇವನಿಗೆ ಇನ್ನೊಬ್ಬ 100 rupees ಸಾಲ ಕೊಡಬೇಕಾಗಿತ್ತು. ಅವನ್ನ ಇವನು ಶರ್ಟ್ ಹಿಂಗೆ ಮಾಡಿ ಅವನ್ನ ಜೈಲಲ್ಲಿ ಹಾಕ್ತಾನೆ. ಅವ್ರ ರಾಜ ನೋಡಿ ಅವನ ಮೇಲೆ ಪನಿಷ್ಮೆಂಟ್ ಕೊಡ್ತಾರೆ. ಕರೆಕ್ಟ್ ಆನ್ಸರ್. ಜೈ ಚಪ್ಪಾಳೆ ಹೊಡೀರಿ. ಇಂಟು ರೈಟ್ ಅಂತ ಹಾಕಿದ್ವಿ. ಒಂದ್ಸಲ ಅದನ್ನ ತೋರಿಸ್ತೀವಿ. ಸರಿ, ಓಕೆ. ಸೊ ಈಗ ನಿಮ್ಮ ಚಾನ್ಸ್ ನೋಡೋಣ. ಪಾಸ್ ಮಾಡಿದ್ರೆ 5, ಕರೆಕ್ಟ್ ಆನ್ಸರ್ ಮಾಡಿದ್ರೆ ವಾಕ್ಯ ಆಗಿರ್ಬೋದು, ಮೆಮೊರಿಸ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಯಾವುದಾದ್ರು ಆಗಿರ್ಬೋದು. ಯಾವುದು ಬರ್ತಿರ್ಬೋದು ನಮಗೆ? ನೋಡಿ ನೋಡಿ ಕ್ಲೂ ಬೇಕಾ? ಕ್ಲೂ ಕೊಡ್ತೀನಿ. ಕೊಡ್ಲಾ? ಅದು ಚರ್ಚು. ಸ್ಟೋರಿ, ಅದೊಂದು ಸ್ಟೋರಿ. ಚರ್ಚ್ ನೋಡಿ. ಅದು ಏನಿದೆ ಅಂತ ನೋಡಿ. ಏನಾಗಿದೆ ಅಂತ ನೋಡಿ. ಏನಿದೆ ಅಂತ ನೋಡಿ. ಪಿಕ್ಚರ್ ಏನೋ ಒಂದು ಮೀನಿಂಗ್ ಇದೆ, ಏನೋ ಒಂದು ಇದೆ, ಏನೇನಿದೆ ಅಂತ ಫುಲ್ ಕ್ಲೂನೇ ಇರೋದು. ಅದೆಲ್ಲ ಫುಲ್ ಕ್ಲೂನೇ ಇದೆ. ಅದಕ್ಕೆ ಗೊತ್ತಿಲ್ಲ ಅಂದರೆ ಪಾಸ್ ಮಾಡಿದ್ರೆ 5 ಪಾಯಿಂಟ್ಸ್ ಹೋಗುತ್ತೆ ಅವ್ರಿಗೆ. ಆಲ್ರೆಡಿ ತುಂಬ ರೀಡಿಂಗ್ ಇದ್ದಾರೆ. ಆಮೇಲೆ ನಿಮ್ಗೆ ಕಮ್ಮಿ ಆಗುತ್ತೆ ನೋಡಿ. ಅದೊಂದು ಇದು ಬಂದು ಕಲಿಯೋದಂತ ಅರ್ಥ. ನಮ್ಗೆ ಯಾವ ಬಂತ ಚರ್ಚೆಯಲ್ಲಿ ಡಿಸ್ಕಸ್ ಮಾಡ್ಕೊಳ್ಳಿ.
ಯಾರಿದ್ರು ಚರ್ಚಲ್ಲಿ ಯಾರಿದ್ರು? ಹಾ ಹೇಳು. ಹಾ ಜೀಸಸ್ ಬಂದ್ಬಿಟ್ಟು ಅವ್ನು 3 ಸತಿ ಕರೀತಾರೆ. ಫಸ್ಟ್ ಸತಿ ಕರೆದಾಗ ಅವನ ಹೆಸರು ಹಾ ಹೇಳಿ ಹೇಳಿ. ಏಲಿ ಹತ್ರ ಹೋಗ್ಬಿಟ್ಟು ಅವನು ನೀವು ಫಾದರ್ ನೀವು ನನ್ನ ಕರೆದ್ರಾ ಅಂತ ಕೇಳ್ತಾನೆ. ಸೆಕೆಂಡ್ ಟೈಮ್ ಕೂಡ ಸೆಕೆಂಡ್ ಟೈಮ್ ಕೂಡ ಹಂಗೆ ಕೇಳ್ತಾನೆ. ಫಾದರ್ ಹೋಗ್ಬಿಟ್ಟು ಕರ್ತ ಇಲ್ಲ. ಆವಾಗ ಫಾದರ್ ಜೀಸಸ್ ಬಂದಿದ್ದಾರೆ. ಇನ್ನೊಂದ್ಸತಿ ಫಾದರೇ ಬಂದ್ಬಿಟ್ಟು ಜೀಸಸ್ಸೇ ಬಂದ್ಬಿಟ್ಟು ಅವನ ಹೆಸರು ಕರೆದ್ಬಿಟ್ಟು ಅವಾಗ ರೆಡಿಯಾಗಿದ್ದೀನಿ ಅಂತ ಹೇಳ್ತಾನೆ. ಅವ್ರ ಹೆಸರು ಏನು? ಅವ್ರ ಹೆಸರು ಅವ್ರ ಹೆಸರು Wait. ವೆಯ್ಟ್ ಮಾಡಿ. ಕ್ಲೂ ಬೇಕಾದ್ರೆ ಸಾ ಸಾ ಸಾಮುವೇಲ್. ತುಂಬಾ ಈಸಿ ಇತ್ತು ನೋಡಿ. ಒಂದು ಚರ್ಚ್ ಇದೆ. ಚರ್ಚ್ ಬೇಕಾದ್ರೆ ಪಕ್ಕದಲ್ಲಿ 3 ಅಂತಿದೆ. 3 ಸರಿ ಚರ್ಚಲ್ಲಿ ಕಾಲಿಂಗ್ ಹಾಕಿದ್ರು. ಅಷ್ಟೇ ಈಸಿ ಇದೆ. ಓಕೆ ನೋಡೋಣ. ರೆಡಿನಾ? ಡಿಸ್ಕಸ್ ಮಾಡ್ಕೊಳ್ಳಿ ನೋಡಿ. ಗೊತ್ತಿಲ್ಲ ಅಂದರೆ ಪಾಸ್ ಮಾಡಿದ್ರೆ 5 ಪಾಯಿಂಟ್ಸ್ ಆಗ್ಬೋದು. ಮೈಕ್ ಕೊಟ್ಬಿಡಿ, ಅದಕ್ಕೆ ಡಿಸ್ಕಸ್ ಮಾಡ್ಬೋದು. ಏನು ಸಿಕ್ಕಿದೆ ನಿಮ್ಗೆ? ಸ್ವಲ್ಪ ಸಿಕ್ಕಿದೆ ಏನು ಮಾಡ್ಬೋದು? ಕ್ಲೂ ಬೇಕಾದ್ರೆ ಕೊಡ್ತೀನಿ. ಒಂದು ವರ್ಡ್ ಒಳ್ಳೆಯ ಅನ್ನೋದು ಬರುತ್ತೆ. ಇಂಗ್ಲೀಷಲ್ಲಿ ಗುಡ್ ಅಂತ ಬರುತ್ತೆ. ಅಷ್ಟೇ ಗುಡ್. ಅದೇನು ಅಷ್ಟೇ ಗುಡ್. ಒಳ್ಳೆಯ ಅನ್ನೋದು ಬರುತ್ತೆ. ಗುಡ್ ಅಂತ ಬರುತ್ತೆ. ಸ್ಯಾಮ್ಸಂಗ್ ರಾಂಗ್ ಹೇಳ್ಬಾರ್ದು. ಟೈಮ್ ನೋಡ್ತಾ ಇದೆ. ಒಳ್ಳೆಯವನು ಗುಡ್ ಅಂತ ಬರುತ್ತೆ. ಮೆಮೊರಿ ಹಾಕಿದೆ. ಟೈಮ್ ನೋಡ್ತಾ ಇದೆ. 5 4 3 ಅದೇ ಗುಡ್ಡೆ 2 ಟೈಮ್ಸ್ ರಿಪೀಟ್ ಆಗುತ್ತೆ. ಅದಕ್ಕೆ ಗುಡ್ 3 2 1 ಪಾಸ್. ಕೊಟ್ಬಿಡಿ. ಹಾಗೆ ಕೊಡಿ. ಕೀರ್ತನೆ ಕೂಡ 19:5. ನೀನು ಒಳ್ಳೆಯವನು, ನೀನು ಒಳ್ಳೆಯದನ್ನು ಮಾಡುವವನಾಗಿ. ಕೀರ್ತನೆಗಳು 119:5. ಸಾಕು. ದೂರ ಚಪ್ಪಾಳೆ ಇರಲ್ಲ. 5 ಪಾಯಿಂಟ್ಸ್. ಓಕೆನಾ? ಅದೇ ಪಾಸ್ ಮಾಡಬೇಕು. ಗುಡ್. ಯಾರು ಡಿಸ್ಕಸ್ ಮಾಡ್ಬೋದು. ಟೀಮ್ ವಿನ್ ಆಗಬೇಕಾದ್ರೆ ಮೈ ಅಲ್ವಾ? ಡಿಸ್ಕಸ್ ಮಾಡ್ಕೊಳ್ಳಿ. ಒಂದು ಕ್ಲೂ ಮಾತ್ರ ಕೊಡಬಾರ್ದು. ಒಂದೇ ಒಂದು ಕ್ಲೂ ಕೇಳಿದ್ರೆ ಕೊಡ್ತೀನಿ ಅಷ್ಟೇ. ಕ್ಲೂ ಬೇಕಾ? ಓಕೆನಾ? ಅದು ಸ್ಟೋರಿ. ಅದು ಒಂದು ವಿಮೋಚನಾ ಮಾಡಿ ಎಕ್ಸೋಡಸ್ ಅಲ್ಲಿ ಇರುವಂತ ಸ್ಟೋರಿ. ಎಕ್ಸೋಡಸ್ ಅಲ್ಲಿ ನೋಡಿ ಏನಿದೆ ಅಂತ ಡಿಸ್ಕಸ್ ಮಾಡ್ಕೊಳ್ಳಿ. ತುಂಬಾ ಕಹಿಯಾಗಿರುತ್ತೆ. ನಾವು ನೀರ ಹೆಸರು ಕೊಡಿ. ಅದೇ ಅದು ಕಹಿಯಾಗಿರುತ್ತೆ. ಸಿಹಿ ಆಗಿರುತ್ತೆ. ಹಾಗೇನು ಮಾಡ್ಬೋದು? ಯಾರಿಗೂ ಬೇರೆ ಕಿತ್ತಿ ಗಿಡ ಕಿತ್ತಿ ಹಾಕಿದ್ದ ನಾನು ದೇವ್ರ ಅಂತ ಜೀಸಸ್ ಅಂತಾರ. ಅವರು ಕಿತ್ತಿ ಹಾಕ್ತಾರಪ್ಪ. ನೀರು ಸಿಹಿ ಆಗುತ್ತೆ. ಆ ನೀರು ಯಾವುದು? ಅದ್ರ ಪ್ಲೇಸ್ ಏನು? ಎರಡೇ ಪದ ಮಾತ್ರ ಅಷ್ಟೇ. ಎರಡೇ ಪದ.
ಎಮ್ ಇಂದ ಬರುತ್ತೆ. ಇಂಗ್ಲೀಷಲ್ಲಿ ಎಮ್ ಬರುತ್ತೆ, ಕನ್ನಡದಲ್ಲಿ ಮಾ ಅಂತ ಬರುತ್ತೆ. ಮಾರ ಕರೆಕ್ಟ್ ಆನ್ಸರ್ ಎಲ್ಲ ಚಪಾತಿ ಓಕೆನಾ. ಮಾರ ಕಹಿ ಆದಂತ ಆ ಮಾರಕ್ಕೆ ನೀರು ತೋರಿಸಿದ್ರು, ಅವೇನ್ ಮಾಡಿದ್ರು ಅದು ಹಾಕಿದ್ರು, ಅದು ಏನಾಯ್ತು ಕಹಿ ಆಗಿದ್ದು ಸಿಹಿ ಆಯ್ತು. ಆನ್ಸರ್ ಮಾಡಿ. ಕ್ವಶನ್ ಓದು, ಆನ್ಸರ್. ಇದೊಂದು ವಾಕ್ಯ ಓಕೆನಾ. ಆ ವಾಕ್ಯದಲ್ಲಿ ಬಂದು ನಿಮಗೆ ಹೂ ಅನ್ಬೋದು. WHO ಹೂ ಅನ್ಬೋದು. ಗೊತ್ತಿಲ್ಲ ಅಂದರೆ ಪಾಸ್ ಮಾಡಿಬಿಡಿ, ಅಂದರೆ ಟ್ರೈ ಮಾಡ್ತಾರೆ, ಟ್ರೈ ಮಾಡಿ. ಹೂ ಅಂತ ಯೋಚನೆ ಮಾಡಿ. ಗೊತ್ತಿಲ್ಲ ಅವ್ರು ಹೇಳ್ಬಿಟ್ರೆ ಅವ್ರಿಗೆ 5 ಅಂಕ. ಅವ್ರೇನಿಲ್ಲಂದ್ರೆ ಬರೋದಿಲ್ಲ, ಪಾಯಿಂಟ್ಸ್ ಹೂ ಸ್ವಲ್ಪ ಇದ್ರೆ ನಾನು 2 ಕೊಡ್ಬೋದು. ಟ್ರೈ ಮಾಡಿ, ಸ್ವಲ್ಪ ಟ್ರೈ ಮಾಡಿದ್ರೆ ಸಮಯ. ಓಕೆ 10, 9, 8, 7, 6, 5, 4, 3, 2, 1. ಪಾಸ್ ಕೊಟ್ಟು ಬರ್ತೀವಿ. ವಿಮೋಚನ ಕಂಡ 15 ಗೊತ್ತಾ? ಯಾವುದು ವಿಮೋಚನ ಕಂಡ 15 ಎಕ್ಸರ್ಸೈಸ್ ಅಲ್ವಾ? ಟ್ರೈ ಮಾಡಿ, ಬೇಗ ಟ್ರೈ ಮಾಡಿ. ಹೂ ಯಾರು ಅಥವಾ ಕನ್ನಡದಲ್ಲಿ ಏನಂತ ಬರುತ್ತೆ ನೋಡಿ. ವಿಮೋಚನ ಕಂಡ ಎಕ್ಸೋಡಸ್ 15:2. ಆರೋಗ್ಯದಾಯಕನು ಕರೆಕ್ಟ್ ಆನ್ಸರ್. ಆರೋಗ್ಯದಾಯಕನು 5 ಪಾಯಿಂಟ್ 5 ಅಂತ 5 ಪಾಯಿಂಟ್. 15-26. ಹಾಂ ಸರಿ. ಓಕೆ ಸರಿ, ನೆಕ್ಸ್ಟ್ ನಾನೇ ನಿಮಗೆ ಆರೋಗ್ಯದಾಯಕ ಕರೆಕ್ಟ್ ಡಿಸ್ಕಸ್ ಮಾಡ್ಕೊಳ್ಳಿ. ಅದೇ ಪ್ರೂವ್ ಬೇಕಂದ್ರೆ ಸ್ಟೋರಿ ಪ್ರೂವ್ ಬೇಕಾದ್ರೆ ಒಂದು ಪ್ರೂವ್ ಕೊಡ್ತೀನಿ. ಸ್ಟೋರಿ ಪ್ರೂವ್ ಕೊಡ್ಬೇಕಲ್ಲ, ಪ್ರೂವ್ ಬೇಕಾ? ಅದ್ರಲ್ಲಿ ಅಣ್ಣ ತಮ್ಮ ಇಬ್ರು ಇರ್ತಾರೆ. ಹೇಳಿ ಅದು ನೋಡಿ ಟ್ರೈ ಮಾಡ್ತಾರೆ. ಯಾವ ಸ್ಟೋರಿ ಹೇಳ್ಕೊಂಡು ಸರ್? ಇದು ಅವ್ರ ತಮ್ಮ ಹತ್ರ ಫುಲ್ ಒಂದು ತೋಟ ಇತ್ತಂತೆ. ಅವಾಗ ಅವರನ್ನ ಕುರಿ ಮೇಯಿಸ್ತಾ ಇದ್ದ. ಇವರಿಬ್ರು ಜೊತೆಗೆ ಇದ್ರು, ಜೊತೆಗೆ ಕೆಲಸ ಮಾಡ್ಕೊಳ್ಳೋದ್ರೆ ತೋಟ ಹೋಗ್ತಾ ಇದ್ದ, ಕುರಿ ಮೇಯಿಸ್ಕೊಂಡು ಹೋಗ್ತಾ ಇದ್ದ. ಕುರಿ ಮೇಯಿಸುವಾಗ ದೇವರ ಹತ್ರ ಇವ್ರು ಅನ್ನ ಬಂದ್ಬಿಟ್ಟು ಇದು ಏನೋ ಅದಕ್ಕೆ ಅವಾಗ ಅವರು ಕುರಿ ತಂದ್ರೆ ದಪ್ಪ ಇರೋದು ಚೆನ್ನಾಗಿ
ಇದೆ ಹೆಸರು ಯಾರು ನನಗೆ ಇದು ಅವ್ರ ಅಣ್ಣದು ತಮ್ಮ ಸ್ವೀಕರಿಸಿದ್ರು ತಮ್ಮದು ಸ್ವೀಕರಿಸಿದ್ರು ಅಣ್ಣದು ಸ್ವೀಕರಿಸಿಲ್ಲ. ಸೊ ಬಂದು ಕಾಯಿನ ಮತ್ತೆ ಏಬೆ ಸ್ಟೋರಿ. ಚಪ್ಪಾಳೆ ಅಲ್ವಾ? 3 points. 3. ಮಿಕ್ಸ್ ಮಾಡಿ ಎಲ್ಲ ಒಂದು ಚಾನ್ಸ್ ತಗೊಳ್ಳಿ. ಮೈಕ್ ಕೊಡಿ ತಪ್ಪೇನು ಬಿಡಿ, ಕರೆಕ್ಟ್ ಹೇಳಿ. Lord, you have been our well and praise throughout all generations. Psalms 19 verse 1. ಥ್ಯಾಂಕ್ಸ್. 19 verse 1. ಕರೆಕ್ಟ 91 ಯಾವತ್ತು ನಮ್ಮ ವಾಸಸ್ಥಳವು ನಮ್ಮ ತಲತಲಾಂತರಕ್ಕೂ ದೇವರಾಗಿದ್ದಿ. ಕರೆಕ್ಟ ಆಶ್ರಯವು ನೀನೇನ ಜೋರ ಚಪ್ಪಾಳೆ 3 ಪಾಯಿಂಟ್ಸ್. ಇದು ಬೇಕಾ? ಬೇಡ. ಶೇಖರ್ ಕದಲೋದಿಲ್ಲ. I said, Lord, before me at all times, so I will not be shaken from his right hand. Hey, ಜೋರ ಚಪ್ಪಾಳೆ ಕರೆಕ್ಟ್. ನೋಡಿ ಥಿಂಕ್ ಡಿಸ್ಕಸ್ ಮಾಡಿ. ನನ್ನ ಕೋರ್ಸಲ್ಲಿ ಗೊತ್ತಾಗುತ್ತೆ. ನೋಡಿ ಫಿಯರ್ ಕನ್ನಡದಲ್ಲಿ ಭಯ ಪಡಬೇಡ. Do not fear, I will help you. ಐಸೈಯಾ 41:13 ಕರೆಕ್ಟ್. ಜೋರ ಚಪ್ಪಾಳೆ ಹೊಡೀರಿ. Correct. ಈಕ್ವಲ್ ಓಕೆ ಈಕ್ವಲ್ ಬಂದ್ಬಿಟ್ಟಿದ್ದೀನಂತೆ. ಓಕೆ ನಿಮ್ಮ ಚಪ್ಪಾಳೆ ಕ್ವಶನ್ ಓದು ಆನ್ಸರ್ ಕೂಡ ಧೂಳಿನಿಂದ ಬೆಸ್ಟ್ ತೋಳಿನಿಂದ ಎಬ್ಬಿಸಿ ತಿಪ್ಪೆಯಿಂದ ಎತ್ತುತ್ತಾನೆ. ಕೀರ್ತನೆಗಳು 100 ತಿಪ್ಪೆಯಿಂದ ಎತ್ತಿ 130 ಇನ್ನೊಂದೆ ಸಿಂಹಾಸನ ನಾವು ಏನು ಡ್ಯಾನ್ಸ್ ಮಾಡಿ ಎಲ್ಪಿ ಅಂತ ಓಕೆ ಅದಕ್ಕೆ ಮುಂದೆ ಹಾಕಿ ಗುರುವಿಂದ ಎತ್ತಿ ತಿಪ್ಪೆ ಗುಂಡಿಂದ ಎತ್ತಿ ಅವರನ್ನು ಸಿಂಹಾಸನದಲ್ಲಿ ಕೂರಿಸ್ತಾರೆ. ಓಕೆನಾ? ಚಪ್ಪಾಳೆ ಟೆನ್ಸನ್ ಚಪ್ಪಾಳೆ. ಬೇಕಾ? ಪಾಟರ್ ಕುಂಬಾರನು I am a potter and you are the clay. ಕರೆಕ್ಟಾ? 64:8 We are the clay and you are a potter. ಕರೆಕ್ಟ್ ಆನ್ಸರ್. ಚಪ್ಪಾಳೆ. ಡಿಸ್ಕಸ್ ಮಾಡಿ ಹೇಳಿ.
ಬೇರೆ ಟೂ ಕೇಳಿದ್ರಿ ಅದು ತೋರಿಸ್ಬೇಡಿ. Whatever you do, whatever you do, it all to the glory of God. 1 Corinthians 10:31. ಕರೆಕ್ಟಾ? ನೀವು ತಿಂದರು ಕುಡಿದರು ದೇವರ ಮಹಿಮೆಗಾಗಿ ಮಾಡಿರಿ. ಕರೆಕ್ಟ್. ಓಕೆ, ಸೊ ಜೋರ ಚಪ್ಪಾಳೆ ಹೊಡೀರಿ. ಕೊನೆಯದು ನೀವು ಹೇಳಿದ್ರೆ ಓಕೆ ಪಾಸ್ ಆಯ್ತು. ಅವ್ರಿಗೆ ಕ್ವಶನ್ ಓದು ಆನ್ಸರ್. ಹಾಸಿಗೆ ಬೆಡ್. Take your mat and Ah. go to your Mark 2 Mark 2 verse 8. to 11 ಅಲ್ಲೇ ಇರೋದು. Take your mat. ಓಕೆನಾ? ಜೋರ ಚಪ್ಪಾಳೆ ಹೊಡೀರಪ್ಪ. ಕ್ವಶನ್ ಓದು ಆನ್ಸರ್ ಏನು. ಸೊ ವಿದ್ಯಾರ್ಥಿ ಮೊದಲು ಈಗ 5 ರೌಂಡ್ ಆಗಿದೆ. ಯಾರು ಎಷ್ಟು ಪಾಯಿಂಟ್ಸ್ ಅಲ್ಲಿ ಇದ್ದಾರೆ ಅಂತ Jesus Christ, 61. 61 ಜೋರ ಚಪ್ಪಾಳೆ ಹೊಡೀರಿ. Jesus power, 61. ಈಕ್ವಲ್ ಆಗಿದ್ದೀರಾ? ಓಕೆನಾ? ಕೊನೆಯ ಸುತ್ತು ಏನು? ಇದರಲ್ಲಿ ಬಂದು ನಿಮಗೆ 3 ಆಪ್ಷನ್ಸ್ ಇರುತ್ತೆ, 3 ಕ್ವಶನ್ಸ್ ಇರುತ್ತೆ. ಯಾರು ಫಸ್ಟ್ ಬೆಲ್ ಹೊಡಿತೀರೋ ಅವ್ರಿಗೆ ಬೆಲ್ ಹೊಡಿಬೇಕು. ಅದರಲ್ಲಿ ಫುಲ್ ಆಗಿ ಹೇಳ್ಬೇಕು. ಓಕೆನಾ? ನೀವು ಸೆಲೆಕ್ಟ್ ಮಾಡ್ಕೊಬೋದು. ಓಕೆನಾ? ನೀವು ಸೆಲೆಕ್ಟ್ ಮಾಡ್ಕೊಬೋದು. ಬೆಲ್ ಯಾವ ಇರ್ತಾರೋ ಅವ್ರಿಗೆ ಚಾನ್ಸ್ ಹೋಗುತ್ತೆ. ನಾನು 2 ಟೈಮ್ಸ್ ಕ್ವಶನ್ ಹೋಗುತ್ತೆ. ಓಕೆನಾ? ರೀನಾ 3 ಕ್ವಶನ್ ಅಲ್ಲಿ ಇಲ್ಲ ಬೆಲ್ ಇಲ್ಲ, 3 ಕ್ವಶನ್ ಕೇಳ್ತೀನಿ. ಸೊ ನೀವೇ ಸೆಲೆಕ್ಟ್ ಮಾಡ್ಕೊಬೋದು. ಇದಕ್ಕೆ ನನಗೆ ಫುಲ್ ಆನ್ಸರ್ ಬೇಕು, ಫುಲ್ ಕ್ವಶನ್ ಸ್ಟೋರಿ ಬೇಕು ನನಗೆ. ಓಕೆನಾ? ನೀವು ಯಾವ ಸೆಲೆಕ್ಟ್ ಮಾಡ್ತೀರೋ ಆ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಲ್ ಹೊಡಿಬೇಡಿ. ಇಬ್ಬರಿಗೂ ಚಾನ್ಸ್ ಇದೆ. ಓಕೆನಾ? ಕ್ವಶನ್ ಕೇಳ ಫಾರೋನಿಗೆ ಯಾವ ಕನಸು ಬಂತು, ನಂತರ ಯಾರು ಫಾರೋನ ಕನಸಿದ್ರು, ಯಾರು ಕನಸಿನ ಅರ್ಥನ ಹೇಳುವುದು. ಓಕೆನಾ? ಇಲ್ಲಿ ಇನ್ನ ಮುಂದೆ ಕ್ವಶನ್ ಇದೆ. ಫಾರೋನ್ ರಾಜ ಯೋಸೇಫನಿಗೆ ನೋಡಲು ಯಾರು ಬಂದ ಮೇಲೆ ಏನಾಯ್ತು? ಯೋಸೇಫನ ಕನಸಿನ ಅರ್ಥ ಹೇಳಿದ ಮೇಲೆ ಫಾರೋನನ್ನು ಏನ್ ಮಾಡಿದ್ರು? 3 ಇದೆ. ಓಕೆನಾ? ಈಗ ನಿಮ್ ಕೈ ಬೆಲ್ ಇಟ್ಕೊಳ್ಳಿ. ನಾ 1 2 3 ಕೌಂಟ್ ಮಾಡ್ತೀನಿ. 1 2 3. ಸೇಮ್ ಮತ್ತೆ ಕೌಂಟ್ ಮಾಡ್ತೀನಿ. 1 2 ಮತ್ತೆ 1 2 3. ಕ್ರೈಸ್ಟ್. ಯಾವ್ದು ಹೇಳ್ತೀರಾ? ನೀವು ಡಿಸ್ಕಸ್ ಮಾಡ್ಕೊಳ್ಳಿ. ಒಬ್ರು 3 ಕ್ವಶನ್ ಅಲ್ಲಿ ಯಾವ್ದು ಕ್ಯಾನ್ಸಲ್ ಮಾಡ್ತೀರಾ? ರಾಜಗೆ ಇದು ನೈಲ್ ನದಿಯ ಫಸ್ಟ್ ಒಂದು ದಪ್ಪಕ್ಕೆ ಚೆನ್ನಾಗಿರೋ ಹಸು ಬಂತು. ಆವಾಗ ಎಷ್ಟು 7 ಎಲ್ಲ ಕರೆಕ್ಟ್ ಆಗಿ ಬರಬೇಕು. ಅದ್ರ ಮೇಲೆ ಪಾಯಿಂಟ್ಸ್ ಬರುತ್ತೆ. ಓಕೆನಾ? 7 ಹಸು ಬಂತು. ಅದು ಪಕ್ಕದಲ್ಲಿರೋ ಗ್ರಾಸ್ ತಿಂತೈತೆ. ಅವಾಗ ಇನ್ನ 7 ಹಸು ಬಂತು. ತುಂಬಾ ಸಣ್ಣಗಿತ್ತು. ಅದು ಬಿಟ್ಟು ದಪ್ಪ ಹಸು ಹಿಂದೆ ನಿಂತ್ಕೊಂತು. ಅವಾಗ ಇದು ಸಡನ್ ಆಗಿ ಏನಾಯ್ತಂದ್ರೆ ಸಣ್ಣ ಹಸು ದಪ್ಪ ಹಸುನ ತಿನ್ಬಿಡ್ತು. ಎಲ್ಲ 7 ಹಸುನು ತಿರ್ಗಾ 7 ಬಂತು. ಅದು 7 ತಿನ್ಬಿಡ್ತು. ಅವಾಗ ಇನ್ನೊಂದ್ಸತಿ ಮೇಲ್ನದಿಯಿಂದ 7 ಭತ್ತ ಬಂತು. ಅವಾಗ 7 ಭತ್ತ ಆಮೇಲೆ ಅದು ನಿಂತ್ಕೊಂತು. ಅವಾಗ ತಿರ್ಗಾ ನದಿಯಿಂದ 7
ಭತ್ತದ ಕನಸು ಬಂದಿದ್ದು ಬಿಟ್ಟು ಆಮೇಲೆ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಆಮೇಲೆ ಇದು ಮಂತ್ರ ಬೆಳಿಗ್ಗೆ ಆಗಿ ಸಿಂಹಾಸನ ಕೂತ್ಕೊಂಡಾಗ ಅವಾಗ ಯಾರಿಗೆ ಸಿಂಹಾಸನ ಕೂತ್ಕೊಂಡಿದ್ರು ಅವಾಗ ಮಂತ್ರಿಗೆ ಏನಾಯ್ತು ಈ ಥರ ಕನಸು ನಿಂಗೆ ಅರ್ಥ ಬರುತ್ತೆ ಹೇಳಿ ಅಂತ ಅವಾಗ ಇವ್ರಿಗೂ ಅರ್ಥ ಆಗಿಲ್ಲ. ಆಮೇಲೆ ಮಾಟ ಅವರು ಎಲ್ಲಾರು ಕರೆದ್ರು, ಸೈನಿಕರು ಜೈಲರ್ಸ್ನೆಲ್ಲ ಕರೆದ್ರು, ಯಾರು ಅರ್ಥ ಇರಲಿಲ್ಲ. ಆಮೇಲೆ ಕಬ್ಬೆಲ್ಲ ಬಂದ್ಬಿಟ್ಟು ಜ್ಯೂಸ್ ಮಾಡಕ್ ಬಂದಾಗ ಅವಾಗ ಏನಂತಾನೆ ಏನೈತೆ ಅದು ಸೊಪ್ಪು ಇದ್ರೆ ಇವನಂತಾನೆ. ಅವಾಗ ಗೊತ್ತಾಗುತ್ತೆ ಇವ್ನು ನನಗೆ ಗೊತ್ತಿಲ್ಲ ಅಯ್ಯೋ. ಆಮೇಲೆ ನಿಧಾನ ಇವನ್ನ ಕಲಿಸಿದ್ರೆ 2 ವರ್ಷ. ಆಮೇಲೆ ರಾಜನಂತ ಅದೇ ಜೈಲಲ್ಲಿ ಒಬ್ಬ ಇದ್ದಾನೆ ಜೋಸಫ್ ಅಂತ, ಅವನು ನಾನಿದ್ದೆ ಅಲ್ಲ ನಾನು ಮತ್ತೆ ಶೆಫು. ಅವಾಗ ಶೆಫ್ಗಂತ ಫಸ್ಟು ನೀನು ನಿನ್ನ ತಲೆ ಮೇಲೆ ಅದು ಕನಸೆಲ್ಲ ನಿಜ ಮಾಡ್ದ 3 ದಿವಸದಲ್ಲಿ ಇಬ್ರು ಇದಾಗ್ತೀರಾ ಅಂದಾಗ ಹೌದಾ ಅಂತ ನೀನೇನು 7 ವರ್ಷ ಹೇಳ್ತೀರ ಇದೆಯಾ ಅಂತ. ಆಮೇಲೆ ರಾಜ ಸೈನಿಕನಂತ ಹಸ್ಬಿಟ್ಟು ಅವನ ಕಲ್ತ ಏನಾಯ್ತು ಅಂತ ಅವ್ರು ಬಂದ. ಅವಾಗ ಕತೆ ಇದು ಒಂದು ಸ್ಟೋರಿ ಅಂತ ರಾಜ ಅಂತ ಅವಾಗ ಏನಂತ ಇದು ನಿಮ್ಗೆ ಅರ್ಥ ಏನು ಗೊತ್ತಾ? ಸ್ವಲ್ಪ ಕ್ಲೀನಾಗಿ ಶೇವಿಂಗು ಕಟಿಂಗೆಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಪೌಡರ್ ಹಾಕೊಂಡು ಬಂದಿದ್ದ. ಅವಾಗ ಕೇಳ್ದ ಏನಾಯ್ತು ರಾಜ ಅಂತ. ಅವಾಗ ಕನಸಿಗೆ ಅರ್ಥ 7 ದಿವಸ ಚೆನ್ನಾಗಿರುತ್ತೆ, 7 ವರ್ಷ ಚೆನ್ನಾಗಿರುತ್ತೆ, ಇನ್ನ 7 ವರ್ಷ ಬರಗಾಲ ಬರುತ್ತೆ ಅಂತ. ಆ ಬರಗಾಲಕ್ಕೆ ಎಲ್ಲರೂ ಒಂದು ದವಸ ಧಾನ್ಯ ಎಲ್ಲ ಒಂದು ದೊಡ್ಡದು ಇದು ಕೂಡಿಕೊಂಡಿದ್ರು ಎಲ್ಲ ಒಂದು ಮರಳಷ್ಟು ಇದಕ್ಕಿಂತ ಜಾಸ್ತಿ ಆಗೈತೆ. ಅವಾಗ ಒಳ್ಳೆ ವರ್ಷ ಮುಗೀತು. 7 ವರ್ಷ ಅವನು ದಿವಸ ಎಲ್ಲಿದ್ದೆ ನಿನ್ಗೊಂದು ಗಿಫ್ಟ್ ಕೊಡ್ತೀನಿ ಅಂತ ಕೈ ಉಂಗುರ ಹಾಕ್ಬಿಟ್ಟು ಅವಾಗ ಒಂದು ಸಿಂಹಾಸನ ಕೊಟ್ಟು ಆಮೇಲೆ ಊರವ್ರ ಹತ್ರ ಹೋಗ್ಬಿಟ್ಟು ತೇರಲ್ಲಿ ಅವಾಗ ಇವರೇ ಹೆಣ್ಮೇಲೆ ನಾನಾದ್ರೆ ಇವರೇ ಹೆಣ್ಮೇಲೆ ರಾಜ ನಿಮ್ಗೆಲ್ಲ ಅಂದಾಗ ಅವಾಗ ಒಂದು ದೊಡ್ಡ ರಾಜ ಆಗ್ತಾನೆ. ಸೊ ನೀವು ಯಾವ್ದು ಗೆಲ್ತೀರಾ? ಇಲ್ಲ ಸೊ ನಿಮ್ಮ ಹತ್ರ ಹೋಗಿದೆ. ಸೊ ನಿಮ್ಮ ಸೆಲೆಕ್ಷನ್ ನೀವು 5 ಪಾಯಿಂಟ್ಸ್ ಮಾಡಿದ್ನ. ಈಗ ಅವ್ರಿಗೆ ಹೇಳುವಂತ ಕ್ವಶನ್ ಬಂದು ಯೋಸೇಫನ್ ನೋಡೋದು ಯಾರ್ಯಾರು ಬಂದು ನನ್ನ ಹತ್ರ ಏನಾಯ್ತು, ಯೋಸೇಫನ್ ಕನಸಿನ ಅರ್ಥ ಹೇಳಿದ್ಮೇಲೆ ಫಾಲೋ ಏನ್ ಮಾಡ್ತಾರೆ ಅವ್ರು ಆಲ್ರೆಡಿ ಹೇಳಿದ್ರು. ಸೊ ನಿಮ್ಗೆ ಈ ಕ್ವಶನ್ಗೆ ಆನ್ಸರ್ ಇದೆ. ಆ ಯೋಸೇಫನ್ ನೋಡಕ್ಕೆ ಯಾರ್ಯಾರು ಬಂದ್ರು, ಬಂದ ಮೇಲೆ ಏನಾಯ್ತು, ಆಮೇಲೆ ಯೋಸೇಫನ ಮೊದಲ ಜೀವಿತ ಫಸ್ಟ್ ಹೇಗಿದ್ದ, ಆಮೇಲೆ ಏನಾಯ್ತು, ಇದು ಎರಡರಲ್ಲಿ ಯಾವ್ದು ಯಾವ್ದಿತ್ತು? ಅವನು ರಾಜ ಆಗ್ತಾನೆ ಜೋಸೆಫ್. ಆಮೇಲೆ ನೋಡಕ್ಕೆ ಫಸ್ಟ್ ಅವ್ರ ಅಣ್ಣಂದ್ರು ಬರ್ತಾರೆ. ಅವರು ಮನೆಯಲ್ಲಿ ರೇಷನ್ ಕಾರ್ಡ್ ಕೂಡ ಅವ್ರ ಅಪ್ಪ ಕಳಿಸ್ತಾರೆ, ಇದೆಲ್ಲ ಕಲೆಕ್ಟ್ ಮಾಡಿದ್ದಾರೆ, ಹೋಗಿ ಎತ್ಕೊಂಡ್ಬಂದ್ರೆ ಅಂತಾರೆ. ಇದು ಅಣ್ಣಂದೆಲ್ಲ ಹೋಗ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ಮನೆಯಲ್ಲಿ ಇರ್ತಾನೆ, ಅಲ್ಲಿ ರಾಸ್ತಾನೆ. ಎಲ್ಲರೂ ಹೋಗ್ತಾರೆ, ಹೋಗ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಬಿಡ್ತಾರೆ. ಅವ್ರ ಅಣ್ಣಗೆ ಅವ್ರ ಹತ್ರ ಹೋಗ್ಬೇಕು ಅಂತ ಅವತ್ತಿಂದ ಹೋಗಿ ಅವರು ನಮಸ್ಕಾರ ಮಾಡ್ತಾರೆ ಅವ್ರ ಅಣ್ಣನೆಲ್ಲ. ಅವಾಗ ಜೋಸಫ್ಗೆ ಗೊತ್ತಾಗುತ್ತೆ ಕನಸ ಅವತ್ತು ಬರ್ತೀವಿ, ಇವತ್ತು ನೆನೆಸಾಗ್ತದೆ ಅವರು ಇವಾಗೆಲ್ಲ ನಮಸ್ಕಾರ ಮಾಡೋಕ್ಕೆ. ಅವಾಗ ಇವ್ರಿಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ನನ್ನ ಮಗ ಎಲ್ಲ ನೋಡೋದಿದ್ದೀನಿ ಅಂತ. ಆಮೇಲೆ ಅವ್ರು ಕತ್ಕೊಂಡು ಇರ್ತಾನೆ. ಸರಿ ಎದ್ದಾಗಿ ನಮ್ಮ ಅಪ್ಪನ ನೋಡಬೇಕು ಅಂತ ಅವ್ನು ರೆಡಿ ಆಗಿರ್ತಾನೆ. ಆವಾಗೆ ಇವ್ರನ್ನ ಅವ್ರಿಗೆ ಪ್ಲ್ಯಾನ್ ಮಾಡ್ತಾರೆ. ಅವ್ರಿಗೆ ಇವೆಲ್ಲ ನೋಡೋಕ್ಕೆ ಒಳ್ಳೆಯವ್ರ ಥರ ಕಾಣಿಸ್ತೀರಾ, ಕೆಟ್ಟವ್ರ ಥರ ಕಾಣಿಸ್ತೀರಾ, ಏನೋ ಕಲ್ಪದ ಥರ ಇದ್ದೀರಾ ಅಂತ ಅಂದ್ಬಿಟ್ಟು ನಿನ್ನ ಅಮ್ಮ ಕರ್ತೀರ ಅಂದ್ಬಿಟ್ಟು ಎಲ್ಲ ನೆಚ್ಕೊಂಡು ಸೇವಲ್ ಹಾಕ್ಬಿಡ್ತಾರೆ. ಆವಾಗ ಒಬ್ಬ ಮಾತ್ರ ಅಂತಾರೆ, ನಿಮಗೆ ಇವನ್ನೆಲ್ಲ ಬಿಡಿಸ್ಕೊಡೋದನ್ನ ನೀವು ಹೋಗಿ ಅಷ್ಟೇ ಅವನ್ನ ಕರ್ಕೊಂಡೋಗ್ಬೇಕು ಅಂತ. ಆವಾಗ ಸರಿ ಅಂತ ಅಂದ್ಬಿಟ್ಟು ಇವೆಲ್ಲ ಚೇಲನೆ ಇರ್ತಾರೆ. ಅವ್ರು ಹೋಗಿ ಇವಾಗ ಏನೇನಾಯ್ತು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆವಾಗ ಅಪ್ಪ ಅಂತಾರೆ, ಜೋಸಫ್ ನೀವು ಕರ್ಕೊಂಡೋಗಿ ಏನನ್ನ ಮಾಡಿಬಿಟ್ಟು ಮುಂದೆ ಇದು ಒಬ್ಬ ಇನ್ನೊಂದು ಏನು ಮಾಡ್ತಾರೋ ಗೊತ್ತಿಲ್ಲ ಅಂದರೆ ಕಳಿಸಲ್ಲ. ಅವಾಗ ಅವನು ಇಲ್ಲ ಅಂತಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಹೋಗ್ತಾನೆ. ಇಷ್ಟು ವರ್ಷ ಆದ್ಮೇಲೆ ನೋಡೋವಾಗೆ ಆಮೇಲೆ ಎಷ್ಟು ವರ್ಷ ಆಗಿತ್ತು ಅವಾಗ? ಎಷ್ಟು ವರ್ಷ ಆಗಿತ್ತು? 30 ವರ್ಷ. 30 ವರ್ಷ ಆಗುತ್ತೆ. ಅವಾಗ ನೋಡುವಾಗ ಇವ್ರನ್ನ ನೋಡ್ಬಿಟ್ಟು ಅವಾಗ ಹೆಂಗನಾಗಿ ಲಾಸ್ಟಲ್ಲಿ ಎಲ್ಲರನ್ನೂ ನೋಡಿದ್ರೆ ಅವ್ರ ಅಪ್ಪನ ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಈ ಥರ ಮಾಡಿ ಪ್ಲ್ಯಾನ್ ಮಾಡಿ ನಮ್ಮ ಅಪ್ಪನ ಕಳಿಸ್ಬೇಕು ಅಂತ. ಅವರಪ್ಪ
ಮನಸ್ಸೇನಾಯ್ತು ನನ್ನ ಕನಸೆಲ್ಲ ನೆರವೇರಿತು. ಓಕೆ ಜೋರ ಚಪ್ಪಾಳೆ ಹೊಡೆಯಲ್ವಾ ಸೊ ಕೊನೆಯದಾಗಿ ಇದ್ದಂತ 6 ರೌಂಡ್ಸ್ ಅಲ್ಲಿ ಮೊದಲನೇ ರೌಂಡ್ 1 ಕ್ವಶನ್ 1 ಆನ್ಸರ್, ಎರಡನೇದು ಚಿತ್ರ ನೋಡು ಸ್ಟೋರಿನ ಹೇಳು, ಮೂರನೇದು ಬಜರ್, ನಾಲ್ಕನೇದು ಜೋಡಿಸು ಅಂಟಿಸು, ಐದನೇದು ಕ್ವಶನ್ ಓದು ಆನ್ಸರ್, ಆರನೇದು ಮೈ ಸೆಲೆಕ್ಷನ್. ಸೊ ನಿಮ್ಮ ಏನ್ ಸೆಲೆಕ್ಷನ್ ಮಾಡ್ತು ಅದನ್ನ ನೀವು ಹೇಳಿದ್ರ. ಕೊನೆಯದಾಗಿ ಇಂಟರ್ವ್ಯೂ ಮುಂದೆ ಬಂದು ಇಬ್ಬರ ಪಾಯಿಂಟ್ಸ್ ನ ತಿಳಿಸ್ತಾರೆ. ನೋಡೋಣ ಯಾರು ಏನಾಗಿದೆ ಅಂತ. Jesus Christ 66. ಜೀಸಸ್ ಕ್ರೈಸ್ಟ್ 66 ಚಪ್ಪಾಳೆ ಹೊಡೆಯೋಣ. Jesus power 66. ನೋಡಿ ಸೊ ಸ್ಟಾರ್ಟ್ ಆಗಿದ್ದ ಮುಂಚೆನೆ ನಿತೀಶ್ ಹೇಳ್ತು ಅಲ್ಲ ಇಬ್ರು ಈಕ್ವಲ್ ಆಗ್ಬಿಟ್ರೆ ಏನ್ ಮಾಡ್ತೀರಾ, ಇಬ್ರು ಈಕ್ವಲ್ ಆಗ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಕೇಳಿತ್ತು. ಸೊ ಇಬ್ರು ಈಕ್ವಲ್ ಆಗ್ಬಿಟ್ರಿ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಮುಂದಿನ ತಿಂಗಳು ಸೊ ನೆಕ್ಸ್ಟ್ ಮಂತ್ ಫಸ್ಟ್ ವೀಕು ಇನ್ನೊಂದು ಟೀಮ್ ಕೂಡ ಜಾಯ್ನ್ ಆಗುತ್ತೆ. ಟೋಟಲ್ 3 ಟೀಮ್ಸ್ಗೆ ಕಾಂಪಿಟೇಷನ್ ಇರುತ್ತೆ. ಆ ಟೀಮಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ರೆಡಿನಾ? ಓಕೆನಾ? ಸೊ ಇವತ್ತು ಯಾರು ವಿನ್ನರ್ಸ್ ಇಲ್ಲ, ಇಬ್ರು ಏನಾಗಿದ್ದೀರಾ, ಇಬ್ರು ವಿನ್ನರ್. ಜೀಸಸ್ ಕ್ರೈಸ್ಟ್ ವಿನ್ನರ್, ಜೀಸಸ್ ಪವರ್ ವಿನ್ನರ್. ಜೋರ ಚಪ್ಪಾಳೆ ಹೊಡೆಯಲ್ವಾ? ಓಕೆ, ಸೊ ದೇವ್ರ ನಿಶ್ಚಯವಾಗಿ ನಮ್ಮೆಲ್ಲರೂ ದೇವರು ಆಶೀರ್ವದಿಸ್ತಾರೆ. ಇವತ್ತು ನಾವು ನೋಡಿದ್ದು ಇದು ನನ್ನ ಪ್ರಶ್ನೆ ನಿಮ್ಮ ಉತ್ತರ. ಸೊ ಈ ದೇವರು ನಾವು ಎಲ್ಲರೂ ಕೂಡ ದೇವರು ಆಶೀರ್ವದಿಸಿದ್ರು. ಈ ಸಮಯದಲ್ಲಿ ಏನು ಪ್ರಯತ್ನ ಬಂದು ನಮ್ಮ ಮಿತ್ರರು ಮಾಡ್ತಾರೆ. ಸೊ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲರೂ ಕೂಡ ನಿಮ್ಮ 6 ಜನಕ್ಕೆ ಸೊ ವಿನ್ ಆಗಿದ್ದು ಯಾರು ಇಲ್ಲ ಅಲ್ವಾ, ಅದಕ್ಕೆ ಗಿಫ್ಟ್ ಇಲ್ಲ, ಆದ್ರೆ ನಿಮಗೋಸ್ಕರ ಒಂದು ಸ್ಮಾಲ್ ಏನೋ ಒಂದು ಕೊಡ್ತೀವಿ. ಅದಕ್ಕೆ ಮುಂಚೆ ಅವ್ರು ಪ್ರಾರ್ಥನೆ. ಸ್ತೋತ್ರ ರಾಜ ಅಪ್ಪ, ಆದಿನ ಅಂತ್ಯದಲ್ಲಿ ಸಪಾನಿ ಕಾರ್ಯಗಳಿಸ್ತಾನೆ ಸಪ. ಸ್ತೋತ್ರ ರಾಜ ಅಪ್ಪ, ಇದರಲ್ಲಿ ಭಾಗವಹಿಸಿ ರಾಜ, ಪ್ರತಿಯೊಬ್ಬರಿಗೆ ಸ್ವಲ್ಪ ಒಳ್ಳೆ ಜ್ಞಾನವನ್ನು ಕೊಟ್ಟು ರಾಜ ಅಪ್ಪ, ಇದುವರೆಗೂ ನಡೆಸ್ತಾರೆ ಸಪ. ಮಕ್ಕಳಿಗೆ ಸ್ವಲ್ಪ ಅಧಿಕವಾಗಿ ಸಪ ಜ್ಞಾನವನ್ನು ಕೊಟ್ಟು ತುಂಬಿಸಿ ರಾಜ ಅಪ್ಪ. ನಮಗೆ ಮಕ್ಕಳು ಬೆಳೀಲಿ ರಾಜ ಅಪ್ಪ, ಇನ್ನೂ ಅಧಿಕವಾಗಿ ಮಕ್ಕಳಿಗೆ ತಿಳಿದುಕೊಳ್ಳಲು ರಾಜ ಜ್ಞಾನವನ್ನು ಕೊಡು ರಾಜ ಅಪ್ಪ. ಈ ಮಕ್ಕಳನ್ನು ಬಿಟ್ಟು ಕುಟುಂಬವನ್ನು ಆಶೀರ್ವದಿಸು ರಾಜ. ಎಲ್ಲ ಬೇಡಿಕೆಗಳನ್ನು ಒಪ್ಪಿಸಿಕೊಟ್ಟು ಅದಕ್ಕೆ ಯೇಸುವಿನ Amen. ಜೋರ ಚಪ್ಪಾಳೆ ಹೊಡೆಯಲ್ವಾ? ಎರಡು ಟೀಮ್ ಕೂಡ ಈಕ್ವಲ್ ಆಗಿ ಬಂದಿದ್ದೀರಾ. ಸೊ ನೆಕ್ಸ್ಟ್ ಮಂತ್ ಫಸ್ಟ್ ಸಂಡೇ ಅಲ್ಲಿ ನೋಡೋಣ ಯಾವ ಟೀಮ್ ವಿನ್ ಆಗುತ್ತೆ. ಇನ್ನೊಂದು ಟೀಮ್ ಕೂಡ ಆ್ಯಡ್ ಆಗಿರುತ್ತೆ. ಸೊ ಅದ್ರೊಳಗಡೆ ಎಷ್ಟೊಂದು ಸ್ಟೋರಿಗಳು KPT ತಿಳಿಸ್ಕೊಡ್ತೀವೋ ಎಲ್ಲ ಏನ್ ಮಾಡಿ ನೀವು ಓದಿ ದೇವ್ರು ಎಲ್ಲರನ್ನೂ ಕೂಡ ದೇವರು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಇದು ನನ್ನ ಪ್ರಶ್ನೆ